ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನ ಔಪಚಾರಿಕವಾಗಿ ಸ್ವಾಗತಿಸಲಿಕ್ಕೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಪ್ರಕಾಶ್ ಜೋಶಿ. ಇವರು ಸುಳ್ಕೆರೆಯ ಕೃಷಿಕರು, ಅನುಭವಿ ಮತ್ತು ಯಶಸ್ವಿ. ಹಲವಾರು ಪ್ರಯೋಗಗಳು, ವಿಧಾನಗಳನ್ನು ಅನುಸರಿಸಿದವರು. ಯೂಟ್ಯೂಬ್ನಲ್ಲಿ ಜನಸಾಮಾನ್ಯರಿಗೆ ಒಂದು ರೀತಿ ಇದನ್ನು ಕಲಿಸ್ತಾ ಇರುವವರು. ಜೇನು ಕೃಷಿ ಅದರಲ್ಲಿ ಒಂದು. ಅದರ ಬಗ್ಗೆ ನಮಗೆ ಇವತ್ತು ಅವರು ಕಾರ್ಯಾಗಾರ ಮಾಡ್ತಾ ಇದ್ದಾರೆ. ನಮ್ಮ ಇಂದಿನ ಶಿಕ್ಷಣ ಪದ್ಧತಿ ಭೌತಿಕವಾಗಿ ಮಾತ್ರ ಸಬಲಗೊಳಿಸಿ ಅದರ ಅನ್ವಯವನ್ನ ಭೌತಿಕ ಪ್ರಪಂಚದಲ್ಲಿ ಅಂದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಮಾಡಲಿಕ್ಕೆ ನಮಗೆ ಕೇವಲ ಏನೋ ನೌಕರಿಯೋ ಕಂಪನಿ ಮಾತ್ರ ಇರಬೇಕು ಎನ್ನುವಂತಹ ಭ್ರಮೆಯಲ್ಲಿ ನಮ್ಮನ್ನು ಹಾಕಿದೆ. ಆದರೆ ಇನ್ ರಿಯಾಲಿಟಿ ಈ ಕೈಗಾರಿಕೆ ಆಗಲಿ, ಕೃಷಿ ಆಗಲಿ, ಅದಕ್ಕೆ ನಮಗೆ ನಮ್ಮ ಕೈಗಳು ಬಲಗೊಳ್ಳಬೇಕು. ನಮ್ಮ ಬುದ್ಧಿ ಮಾತ್ರ ಬಲಗೊಂಡು ಆ ಬುದ್ಧಿ ಉಪಯೋಗ ಆಗದಾಗಿರಬಾರದು. ಉಪಯೋಗಿಸುವ ನಿಟ್ಟಿನಲ್ಲಿ ನಮ್ಮ ಬುದ್ಧಿ ವೃದ್ಧಿ ಆಗಬೇಕು ಎನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಪ್ರಕಾಶ್ ಜೋಶಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಮುಖ್ಯೋಪಾಧ್ಯಾಯರು ಇವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಶಾಲೆಯಲ್ಲಿ ಇವತ್ತು ಈ ಸಂಭ್ರಮ ಶನಿವಾರ ಕಾರ್ಯಕ್ರಮ ಮಕ್ಕಳಿಗೆ ಪರಿಪೂರ್ಣವಾಗಿ ಬ್ಯಾಗ್ಲೆಸ್ ಆಗಿ ಇದೊಂದು ದಿಟ್ಟ ನಿರ್ಧಾರ ಅದನ್ನು ಗಟ್ಟಿಯಾಗಿ ತೆಗೆದುಕೊಂಡ ನಮ್ಮ ಮಾನ್ಯ ಮುಖ್ಯೋಪಾಧ್ಯಾಯರಿದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಒಂದು ದಿನ ಬೋಧನೆ ಮಿಸ್ ಆದರೆ ನಮಗೆಷ್ಟು ಇದಾಗ್ತದೆ ಗೊತ್ತಿದೆ. ಬಟ್ ನಾವೆಲ್ಲರೂ ಶಿಕ್ಷಕ ವೃಂದ ಇದಕ್ಕೆ ಬೆನ್ನೆಲುಬಾಗಿ ಸಹಕಾರದಿಂದ ಇದ್ದು ಈ ಸಂಭ್ರಮ ಶನಿವಾರವನ್ನು ಯಶಸ್ವಿಗೊಳಿಸ್ತಾ ಇರುವಂತಹ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ, ಅಧ್ಯಾಪಕ ವೃಂದದವರಿಗೂ, ಸಹೋದ್ಯೋಗಿ ಬಂಧಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ನಿಜವಾದ ಪ್ರಯೋಜನ ಪಡೆದಿರುವಂತಹ ಮಕ್ಕಳಾದ ನೀವು ಇದರ ನಿಜವಾದ ಏನು ಹೇಳ್ತಾರೆ ಫಲಶ್ರುತಿಗಳು ಅಂತ ಹೇಳ್ತಾರೆ. ನಿಮಗೆ ನಿಜವಾಗಿ ಮುಂದೆ ಇದರ ಪ್ರಯೋಗವನ್ನು ಮಾಡಲಿಕ್ಕಿದೆ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಕಾರಣಕ್ಕೆ ಹಿನ್ನಡೆಯನ್ನು ಅನುಭವಿಸಲಿಕ್ಕಿಲ್ಲ. ಶೈಕ್ಷಣಿಕವಾಗಿ ಅಲ್ಲದಿದ್ದರೆ ಕಾರ್ಯಕ್ಷಮತೆಯಲ್ಲಿ ಆಗಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಆಗಲಿ, ಕೌಶಲ್ಯದಲ್ಲಿ ಆಗಲಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಖಂಡಿತವಾಗಿ ಉನ್ನತಿಯನ್ನು ಸಾಧಿಸಲಿಕ್ಕೆ ಇದ್ದೇ ಇದೆ ಎನ್ನುವುದಕ್ಕಾಗಿ ಈ ಸಂಭ್ರಮ ಶನಿವಾರವು ಒಂದು ವೇದಿಕೆ, ಸಾಕ್ಷಿ ಮತ್ತು ದಾರಿದೀಪ. ಸೊ ನಿಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಹೀಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮುಂದೆ ನಮ್ಮ ಮುಖ್ಯ ಅತಿಥಿಗಳ ಪರಿಚಯವನ್ನು ಮಾಡಿಕೊಡ್ತಾ ಈ ಕಾರ್ಯಕ್ರಮ ಮುನ್ನಡೆಸಬೇಕಂತ ಹೇಳಿ ಮಾನ್ಯ ಮುಖ್ಯೋಪಾಧ್ಯಾಯರಲ್ಲಿ ಕೇಳಿಕೊಳ್ತೇವೆ. ಸ್ವಾಗತಿಸಿದ ತಮಗೂ ಎಲ್ಲರ ಪರವಾಗಿ ಸುಸ್ವಾಗತ. ಸಂಭ್ರಮ ಶನಿವಾರ ಅಂತ ಹೇಳಿದ್ರೆ ನಮಗೆ ತಿಂಗಳಲ್ಲಿ 3ನೇ ಶನಿವಾರ ಇರೋದು. ಆ ದಿವಸ ನಮಗೆ ಪಾಠ ಬಗ್ಗೆ ಚಿಂತೆ ಮಾಡಲಿಕ್ಕೆ ಇಲ್ಲ. ನಾವು ಆರಾಮವಾಗಿ ಶಾಲೆಗೆ ಬರುವಂಥದ್ದು. ಪಾಠದ ಬಗ್ಗೆ ಗಮನ ಇಲ್ಲ, ಪಠ್ಯೇತರ ಚಟುವಟಿಕೆ. ಸಂಭ್ರಮ ಶನಿವಾರಕ್ಕೆ ಒಂದೊಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಇವತ್ತು ನಾವು 2 ಸಬ್ಜೆಕ್ಟನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಮಾದಕ ವ್ಯಸನದ ಬಗ್ಗೆ, ಅದು ನೆಕ್ಸ್ಟ್ ಮಾಡಿಕೊಟ್ಟಿವಿ. ಅದರ ಮೊದಲು ನನ್ನೊಂದು ಕನಸಿತ್ತು. ಇವತ್ತಿನ ದಿನಗಳಲ್ಲಿ ಕೆಲವರಿಗೆ ಇನ್ನೂ ವಿಚಾರ ಗೊತ್ತಿರೋದಿಲ್ಲ. ಮನೆಯಲ್ಲಿ ಕೂತುಕೊಂಡು ನಮಗೆ ಆದಾಯವನ್ನು ತರುವಂತಹ ಒಂದು ವೃತ್ತಿಗಳಿರ್ತದೆ. ಇವತ್ತು ನಾವು ನೋಡ್ತೇವೆ, ನಾವು ಅಡಿಕೆ ಸುಲಿಯೋರಿಲ್ಲ, ಮದ್ದು ಬಿಡುವವರಿಲ್ಲ, ಎಲೆಕ್ಟ್ರಿಷಿಯನ್ ಇಲ್ಲ, ಪಂಪ್ ರಿಪೇರಿ ಮಾಡೋರಿಲ್ಲ, ಖಾಲಿ ವೈಟ್ ಕಲರ್ ಜಾಬ್ ಅಂತೇಳಿ ಇಲ್ಲಿಂದ SLC ಆಗಿಕೊಂಡು ಬೆಂಗಳೂರಲ್ಲಿ ಹೋಗಿ ಹೋಟೆಲ್ ಸಪ್ಲೈ ಕೆಲಸ ಮಾಡ್ತಾ ಏನಾದ್ರು ದುಡಿತಾ ಅಲ್ಲಿ 10,000 15,000 ರೂಪಾಯಿ ದುಡಿಯೋದು. ಅದು ಜೀವನಕ್ಕೆ ಯಾವತ್ತೂ ಸಾಲದೇ ಇಲ್ಲ. ಇಲ್ಲಿ ನಾವು ನೋಡ್ತೀನಿ, ನಮ್ಮ ಶಾಲೆಯ ಹೆಚ್ಚಿನ ವಿದ್ಯಾರ್ಥಿಗಳು ಎಲ್ಲ ಕೃಷಿಕರು. ತುಂಬ ಸಂತೋಷ ಆಗ್ತದೆ.
ಎಲ್ಲ ಮನೆಯವರು ಕೃಷಿಕರೇ, ಎಲ್ಲ ಮನೆಯೂ ತೋಟಗಳು ಎಲ್ಲ ಇದೆ. ಆದ್ದರಿಂದ ಇವತ್ತು ಕೃಷಿಕರಿಗೆ ಈ ಮಾಹಿತಿ, ನಿಮಗೆ ಕೊಟ್ಟ ಮಾಹಿತಿ ನಿಮ್ಮ ಹೆತ್ತವರಿಗೆ ತಲುಪಬೇಕು. ನೆಕ್ಸ್ಟ್ ಒಂದು ದಿನಗಳು ಬಂದಾಗ ನಾನು ಹೆತ್ತವರನ್ನು ಕರಿತೇನೆ, ನಾನು ಇದೇ ರೀತಿಯ ಒಂದು ಮಾಹಿತಿಯನ್ನು ಅವರಿಗೆ ಕೊಡಲಿಕ್ಕಿದೆ. ಯಾಕಂದರೆ ನಾನು ಕೇಳಿದಾಗ, ನಿನ್ನೆ ನಾನು ಕೇಳಿದೆ, ಜೇನು ಎಷ್ಟು ಜನರ ಮನೆ ನೋಡೋದು ಕೇಳಿದಾಗ ಸಾಧಾರಣ ಯಾರ ಮನೆಯಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಯಿತು. ಇವತ್ತು ನಮ್ಮ ಮೂಟು ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನಮ್ಮ ಪ್ರಕಾಶ್ ಜೋಶಿಯವರು ತುಂಬ ಜಾಣ್ಮೆ ಇರುವವರು, ವೃತ್ತಿಯಲ್ಲಿ ಭಾರಿ ನಿಪುಣರವರು, ಇದು ನಾನು ಕಂಡಂತೆ. ಯಾಕೆ ನನ್ನ ಮನೆಯಲ್ಲಿ ನಾನು ಜೇನು ಪೆಟ್ಟಿಗೆಯನ್ನು ಹಾಕಿದ್ದನ್ನು ಅವರನ್ನೇ ನಾನು ಕಾಂಟ್ಯಾಕ್ಟ್ ಮಾಡಿದ್ದಾನು. ನಾನು ಪಾಪ ಅವರನ್ನು ಯಾವ ಕಳೆದ್ರೂ ಅವ್ರ ಸಮಯ ಇರುವುದಿಲ್ಲ, ಬಿಸಿ ಇರ್ತಾರೆ ಅವರು. ಆದರೂ ನನ್ನ ಮನೆಗೆ ಬಂದು ಜೇನು ಸಾಕಣೆ ಬಗ್ಗೆ ವಿಚಾರವನ್ನು ಹೇಳಿ ನಾನು ಒಂದು ಇಂಥದ್ದು 4 ಜೇನು ಪೆಟ್ಟಿಗೆಗಳನ್ನು ಹಾಕಿದ್ದೇನೆ. ವರ್ಷಕ್ಕೆ ನಾನು ಹೇಳಿದು ಜೇನು ವ್ಯವಹಾರ ಮಾಡಿದರೂ ವರ್ಷಕ್ಕೆ ಮಿನಿಮಮ್ 1 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ಮಕ್ಕಳೇ, ನೆನಪಿಟ್ಕೊಳ್ಳಿ. 1 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಇವತ್ತು ನಾನು ಅವರು ಹೇಳಿದ್ದೆ, ನಮ್ಮ ಮಕ್ಕಳಿಗೆ ಎಲ್ಲ ಪುಸ್ತಕ ಪೆನ್ನು ಉಂಟು, ನೀವು ಸವಿಸ್ತಾರವಾಗಿ ಜೇನು ಸಾಕಣೆ ಬಗ್ಗೆ ಮತ್ತೆ ಇನ್ನೊಂದು ವಿಚಾರದಲ್ಲಿ ಹುಷಾರಿದ್ದಾರೆ, ಕಸಿ ಕಟ್ಟುವಿಕೆ. ಇವರದ್ದು ಯೂಟ್ಯೂಬ್ ಲಿಂಕ್ಸ್ ಇದೆ, ಇವರು ತುಂಬ ಯೂಟ್ಯೂಬಲ್ಲಿ ನಾನು ನೋಡಿದ್ದೇನೆ ಅವರ ಬಗ್ಗೆ. ಕಸಿ ಕಟ್ಟುವುದು ಹೇಗೆ, ತರಕಾರಿ, ಅವರು ನೆಟ್ಟ ತರಕಾರಿ ನೋಡಿ ನಮಗೆ ಆಸೆ ಆಗ್ತದೆ. ತರಕಾರಿ ಕಸಿ ಕಟ್ಟುವಿಕೆ, ಆಮೇಲೆ ಜೇನು ಸಾಕಣೆ, ಕೃಷಿಗೆ ಮಾಡ್ತಾ ಇದ್ದಾರೆ. ಅದರ ನಡುವೆ ಅವರು ಉತ್ತಮ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳುವವರು. ಇಷ್ಟೆಲ್ಲ ವಿದ್ಯೆಗಳನ್ನು ಪಾರಗತ ಮಾಡಿಕೊಂಡಿದ್ದಾರೆ ಅವರು. ನಿಜವಾಗಿ ಸಂತೋಷ ಆಗ್ತದೆ. ಇವತ್ತು ಅವರು ನಾನು ವೇದಿಕೆಯಲ್ಲಿ ಕರೆದು ನನ್ನ ಮಕ್ಕಳಿಗೆ ಎಲ್ಲ ಒಂದು ವಿಚಾರವನ್ನು ದಾರಿ ಇರಬೇಕಂತಂದರೆ ಇದು ನಾನು ಕಂಡಂಥ ಒಂದು ಕನಸು, ನನಸಾಗುವ ವಿಚಾರ. ಇದನ್ನು ಸಹ ಯೂಟ್ಯೂಬಲ್ಲಿ ಈಗ ಹಾಕ್ತೇವೆ ನಾವು. ಇದನ್ನು ಯೂಟ್ಯೂಬಲ್ಲಿ ಹಾಕಿದಾಗ ಎಲ್ಲರೂ ನಿಮಗೆಲ್ಲರೂ ಕಳಿಸ್ತೇನೆ ನಾನು, ಎಲ್ಲರೂ ನೋಡ್ತೀರಾ ನೀವು, ಸಬ್ಸ್ಕ್ರೈಬ್ ಮಾಡಬೇಕು, ನೀವು ಲೈಕ್ ಕೊಡಬೇಕು, ಅವರ ವಿಡಿಯೋಸ್ ಲೈಕ್ ಕೊಡಬೇಕು ನೀವು, ಆಗ ಇನ್ನೂ ಹೆಚ್ಚು ಪ್ರಚಾರ ಆಗ್ತದೆ. ಆದ್ದರಿಂದ ನಮ್ಮ ಈ ವರ್ಷದ ನಾರಾಯಣ ಪ್ರೌಢಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕಸಿ ಕಟ್ಟುವಿಕೆ ಮತ್ತು ಜೇನು ಸಾಕಣೆ ಬಗ್ಗೆ ಅವರು ವಿಸ್ತಾರವಾಗಿ ವಿಚಾರವನ್ನು ಮಂಡಿಸಲಿದ್ದಾರೆ. ಈ ವೇದಿಕೆ ನಿಮಗಾಗಿ ಸರ್. ವಿದ್ಯಾರ್ಥಿನಿಯರು, ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇವತ್ತು ಈ ಜೇನು ಕೃಷಿಯ ಬಗ್ಗೆ ನನಗೆ ಗೊತ್ತಿದ್ದ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಡ್ತೇನೆ. ಹಾಗಂತೇಳಿ ಈ ಜೇನು ಕೃಷಿಯಲ್ಲಿ ಎಲ್ಲವನ್ನು ಒಂದೇ ಸಮಯದಲ್ಲಿ ಎಲ್ಲರೂ ಹೇಳಿಕ್ಕೆ ಆಗುವುದಿಲ್ಲ. ಆದಷ್ಟು ಇದ್ದ ಸಮಯದಲ್ಲಿ ಎಷ್ಟೆಲ್ಲ ಮಾಹಿತಿ ನಿಮಗೆ ಹೇಳಲಿಕ್ಕೆ ಆಗ್ತದೋ ಅಷ್ಟನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಪ್ರಾರಂಭದಲ್ಲಿ ನಾವು ಒಮ್ಮೆಲೇ ಎಲ್ಲವನ್ನೂ ಕಲ್ತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಂತ ಹಂತವಾಗಿ ನಾವೀಗ 1ನೇ ಕ್ಲಾಸು 2ನೇ ಕ್ಲಾಸು ಹೇಗೆ ಮುಂದೆ ಮುಂದೆ ಹೋಗ್ತೇವೆ, ಒಂದೊಂದು ಹಂತದಲ್ಲಿ ಒಂದೊಂದು ವರ್ಷದಲ್ಲಿ ಒಂದೊಂದು ಕ್ಲಾಸು, ಅದೇ ರೀತಿಯಲ್ಲಿ ಜೇನು ಕೃಷಿಗೆ ಮೊದಲು ಬೇಕಾದದ್ದು ನಮಗೆ ಒಂದು ಅದರ ಬಗ್ಗೆ ಆಸಕ್ತಿ ಬೇಕು. ಇದು ಆಸಕ್ತಿ ತನ್ನಿಂದಾನೇ ಕೆಲವರಿಗೆ ಬರ್ತದೆ, ಕೆಲವು ನೋಡಿ ಬರ್ತದೆ, ಇನ್ನೊಬ್ಬರು ಮಾಡುವುದನ್ನು ನೋಡಿ ನಮಗೂ ಕಲಿಬೇಕು ಎಂಬ ಆಸಕ್ತಿ ಬರ್ತದೆ. ಹಾಗಿರುವಾಗ ಇವತ್ತು ಈ ಶಾಲೆಯಲ್ಲಿ ಇವತ್ತಿನ ದಿವಸದಲ್ಲಿ ಇವರು ಆಯೋಜನೆ ಈ ರೀತಿಯದ್ದು ಮಾಡಿದ್ದು ತುಂಬ ನಮಗೆ ಖುಷಿ ಕೊಡ್ತಾ ಉಂಟು. ಯಾಕಂತ ಹೇಳಿದರೆ ನಾವು ಒಬ್ಬರಿಗೆ ಇಬ್ಬರಿಗೆ ತಿಳಿಸ್ಬೋದು ಮನೆಗೆ ಬರುವಾಗ, ಇದು ಹಾಗಲ್ಲ. ಇದ್ದ ಸಾಧಾರಣ ಒಂದು ಶಾಲೆಯಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಅಥವಾ ಒಂದು ಕ್ಲಾಸಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಅಷ್ಟು ಮಕ್ಕಳಿಗೂ ಅದು ಮಾಹಿತಿ ರವಾನೆ ಆಗ್ತದೆ. ಮತ್ತು ನಾವೀಗ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಸ್ವಲ್ಪ ಕೆಲವು ಪಾಠಗಳನ್ನು ತೋರಿಸುವುದು, ಜೇನು ಪೆಟ್ಟಿಗೆ ಪಾಠಗಳು ತೋರಿಸುವುದು, ಮತ್ತು ಜೇನು ಸಾಕಣೆ ಹೇಗೆ ಮಾಡುವುದು ಏನು ಅಂತ ಹೇಳುವಾಗ ಅವರ ಆಸಕ್ತಿ ಬರ್ತದೆ. ಆಸಕ್ತಿ ಬಂದಾಗ ಅವರು ತಮ್ಮ ಮನೆಗೆ ಹೋಗಿ ಹೇಳುವಾಗ ಮನೆಯವರಿಗೂ ಆಸಕ್ತಿ ಬರ್ತದೆ. ಈ ಆಸಕ್ತಿ ಜಾಸ್ತಿ ಆದ ಹಾಗೆ ಮನೆಯವರಿಗೂ ಆಸಕ್ತಿ ಜಾಸ್ತಿ ಆಗಿ ಮುಂದಿನ ದಿನಗಳಲ್ಲಿ ಅವರಿಗೂ ಒಂದು ನಾವು ಮಾಡಬೇಕು ಜೇನು ಕೃಷಿಯನ್ನು ಎಂಬ ಒಂದು ಆಸೆ ಬಂದು ಎಷ್ಟೋ ಜನ ಅದನ್ನು ಮಾಡ್ತಾರೆ. ಅದು ಇನ್ನೂ ಒಳ್ಳೆಯ ವಿಚಾರ. ಹಾಗಂತೇಳಿ ಎಲ್ಲರೂ ಮಾಡ್ಬೋದು, ಇದು ಅದಕ್ಕೆ ಎಲ್ಲರೂ ಮಾಡೋದಿಲ್ಲ. ಯಾಕಂದರೆ ಇದು ಸುಲಭದ ವಿಧಾನ ಇದೆ ಅಲ್ಲ, ನಮಗೆ ಹೆಚ್ಚು ಇದರಲ್ಲಿ ಕೆಲಸ ಇಲ್ಲ. ನಾವೆಲ್ಲ ಹೇಳ್ತೇವೆ ಭಾರಿ ಕೆಲಸ ಉಂಟು
ಹಾಗೆ ಹೀಗೆ ಅಂತೇಳಿ ಹೆಚ್ಚು ಕೆಲಸ ಇಲ್ಲ. ಒಂದು ಧೈರ್ಯ ಬೇಕು ಇದಕ್ಕೆ. ಒಂದನೇದಾಗಿ ಒಂದು ಧೈರ್ಯ ಬೇಕು, ಎರಡನೇದು ಆಸಕ್ತಿ ಬೇಕು. ಆಸಕ್ತಿ ಇರುವಾಗ ಎಲ್ಲವೂ ನಮಗೆ ಧೈರ್ಯ ಬರ್ತದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಧೈರ್ಯ ಯಾಕಂತ ಹೇಳಿದರೆ ನೊಣಗಳು ಚುಚ್ಚುವಂಥ ಸಾಧ್ಯತೆ ಇದೆ, ಇದು ಕಚ್ಚುವುದಿಲ್ಲ. ಚುಚ್ಚುವಂಥ ಸಾಧ್ಯತೆ ಇರ್ತದೆ. ನಮಗೆ ಬೇರೆ ಪ್ರಾಣಿಗಳು ಕಚ್ಚುವುದೆಲ್ಲ ಇರ್ತದೆ, ಇದು ಕಚ್ಚುವುದಿಲ್ಲ, ಇದು ಚುಚ್ಚುವುದು. ಆದ ಕಾರಣ ಇದು ಚುಚ್ಚುತ್ತವೆ ಅಂತ ಹೇಳುವ ಒಂದು ಹೆದರಿಕೆ ಇರ್ತದೆ ಎಲ್ಲರ ಮನಸ್ಸಲ್ಲಿ. ಅದು ಯಾವಾಗಲೂ ನಮಗೆ ಚುಚ್ಚಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದರೆ ನಾವು ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಅವುಗಳ ವಾಸ್ತವ್ಯಕ್ಕೋಸ್ಕರ, ಅಂದರೆ ಅವುಗಳು ಜೀವಭಯದಲ್ಲಿ ತಮ್ಮ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಸಲುವಾಗಿ ಅವುಗಳು ನಮ್ಮ ಮೇಲೆ ದಾಳಿ ಮಾಡ್ತವೆ ಹೊರತು ಏಕಾಏಕಿ ನಾವು ಅಲ್ಲಿ ಬದಿಯಲ್ಲಿ ಹೋಗುವಾಗ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬರುವುದಿಲ್ಲ ಅವರು. ಆದ ಕಾರಣ ನಾವು ಅವುಗಳ ಕೆಲಸ ಕಾರ್ಯಗಳನ್ನು ಮಾಡುವಾಗ, ನಾವು ಜೇನು ಸಾಕಣೆ ಮಾಡುವಾಗ ನಾವು ಅತಿ ಜಾಗ್ರತೆಯಾಗಿ ಅವುಗಳಿಗೆ ನೋವಾಗದಂತೆ ನಾವು ಎಚ್ಚರ ವಹಿಸಿಕೊಂಡು ಆ ಕೆಲಸ ಮಾಡಿದರೆ ನಮಗೆ ಯಾವುದೇ ಒಂದು ರೀತಿಯಲ್ಲಿ ಅವುಗಳು ತೊಂದರೆ ಕೊಡುವುದಿಲ್ಲ. ಯಾಕಂತ ಹೇಳಿದರೆ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ನನ್ನ ವಿಡಿಯೋಗಳನ್ನು, ಕೈಯಲ್ಲಿ ಆರಾಮ್ಸೆ ತೆಗಿಲಿಕ್ಕೆ ಆಗ್ತದೆ, ಹಾಗೆಲ್ಲ ತೋರಿಸಿದ್ದೇನೆ ನಾನು. ಮತ್ತು ಸಣ್ಣ ಮಕ್ಕಳು, ನನ್ನ ಮಗನಿದ್ದಾನೆ 4ನೇ ಕ್ಲಾಸ್ ಒಳಗೆ, ಅವನು ಕೂಡ ಕೈಯಲ್ಲಿ ಹೀಗೆ ಜೇನು ನೊಣಗಳನ್ನು ಎತ್ತಿ ಹಿಡಿತಾನೆ. ಅದಕ್ಕೆ ಚುಚ್ಚುವುದಿಲ್ಲ ಅವನು. ನಾವು ಅವಳಿಗೆ ನೋವು ಮಾಡೋದಿದ್ರೆ ಆದ ಕಾರಣ ನಿಮಗೆಲ್ಲರಿಗೂ ಆಸಕ್ತಿಯಿಂದ ನೀವೀಗ ಕೇಳ್ತಾ ಇದ್ದೀರಿ ಅಂತ ಹೇಳುವಾಗ ನನಗೂ ಸಂತೋಷ ಆಗ್ತದೆ. ಈಗ ನಾವು ಜೇನಿನ ಮಾಹಿತಿ ಮತ್ತು ಜೇನು ಸಲಕರಣೆಗಳು ಏನು ಬೇಕಾಗ್ತದೆ ಜೇನು ಕೃಷಿ ಮಾಡಲಿಕ್ಕೆ, ಮತ್ತು ಇದರ ಬಿಡಿ ಭಾಗಗಳು ಯಾವುದೆಲ್ಲ, ಜೇನಿನ ಯಂತ್ರ ಅಂದರೆ ಏನು, ಇದರ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಹೇಳ್ತಾ ಹೋಗ್ತೇನೆ. ನೋಡಿ, ನಮಗೆ ಬೇಕಾದಂಥ ಮೊದಲು ಜೇನು ಕೃಷಿ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಜೇನು ಪೆಟ್ಟಿಗೆ ಬೇಕಾಗ್ತದೆ. ಜೇನು ಪೆಟ್ಟಿಗೆ ಎಲ್ಲ ಕಡೆ ಸಿಗುವುದಿಲ್ಲ. ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟರೆ ಅಲ್ಲಿ ಹೋಗಿ ತಗೊಳ್ಬೋದು, ಎಲ್ಲ ಅಂಗಡಿಗಳಲ್ಲಿ ಸಿಗುವುದಿಲ್ಲ, ಕೆಲವು ಅಂಗಡಿಗಳಲ್ಲಿ ಸಿಗ್ತದೆ. ನಾವು ಮೊಟ್ಟ ಮೊದಲಿಗೆ ಜೇನು ಪೆಟ್ಟಿಗೆಯನ್ನು ತಗೊಳ್ಬೇಕು. ಈ ಜೇನು ಪೆಟ್ಟಿಗೆಯಲ್ಲಿ, ಒಂದು ಜೇನು ಪೆಟ್ಟಿಗೆಯಲ್ಲಿ ತುಂಬ ಬಿಡಿ ಭಾಗಗಳು ಇರ್ತವೆ. ಉದಾಹರಣೆಗೆ ನೋಡಿ, ಇದೊಂದು ಅಡಿಮಣೆ ಅಂತ ಹೇಳ್ತಾರೆ. ಅಂದರೆ ಅಡಿಭಾಗದಲ್ಲಿ ಇರುವ ಒಂದು ಪೆಟ್ಟಿಗೆಗೆ ಅಡಿಭಾಗದಲ್ಲಿ ಇರುವಂತಹ ಒಂದು ಮಣೆ, ನಾವೀಗ ಕುತ್ಕೊಳ್ಳಿಕ್ಕೆ ಮಣೆ ಅಂತ ಹೇಳ್ತೇವಲ್ಲ, ಆಸನ. ಅದೇ ರೀತಿಯಲ್ಲಿ ಇದು ಅದರದ್ದು ಆಸನ. ನೀವು ಹೇಗೆ ಚೇರ್ ಮೇಲೆ ಕುತ್ಕೊಂಡಿದ್ದೀರಾ ಹಾಗೆ ಇದರದ್ದು ಇದು ಜೇನು ಕುಡಿದಿದ್ದು ಆಸನ. ಇದು ಭದ್ರತೆಗೆ ಬೇಕಾಗ್ತದೆ ಗಟ್ಟಿಯಾಗಿ. ಇದು ನೋಡಿ, ಇದು ಆಸನ. ಇದಕ್ಕೆ ಎದುರಲ್ಲಿ, ಅಂದರೆ ಎದುರಿನ ಭಾಗದಲ್ಲಿ, ಮುಂಭಾಗದಲ್ಲಿ ಇದಕ್ಕೆ ಮುಖಪಟ್ಟಿ ಅಂತ ಹೇಳಿದು ಕೊಡಬೇಕಾಗ್ತದೆ. ಯಾಕಂತ ಹೇಳಿದರೆ ಈ ನೋಡಿ, ಇದು ಸಂಸಾರ ಕೋಣೆ ಅಂತ ಹೇಳ್ತೇವೆ, ಸಂಸಾರ ಕೋಣೆ ಅಂತ ಹೇಳ್ತೇವೆ. ಯಾಕಂತ ಹೇಳಿದರೆ ಜೇನುಗೂಡಿನಲ್ಲಿರುವ ಜೇನುನೊಣಗಳ ಎಲ್ಲ ಸಂಸಾರ ಕೆಲಸ ಕಾರ್ಯಗಳು ಎಲ್ಲವೂ ಇದರಲ್ಲಿ ಹೆಚ್ಚಾಗಿ ನಡೀತಾ ಇರ್ತದೆ, ಯಾವಾಗಲೂ ಇರ್ತದೆ. ಮಳೆಗಾಲ ಬೇಸಿಗೆಗಾಲ ಅಂತ ಹೇಳಿಲ್ಲ, ಎಲ್ಲ ಸಂದರ್ಭದಲ್ಲಿ ಇದರಲ್ಲಿ ಕೆಲಸ ಆಗ್ತಾ ಇರ್ತದೆ. ಮತ್ತು ಕೆಲವು ಸಂದರ್ಭದಲ್ಲಿ ಕಡಿಮೆ ಹೆಚ್ಚು ಆಗ್ತದೆ, ಆದರೆ ಎಲ್ಲ ಕೆಲಸಗಳು ಎಲ್ಲ ಸಂದರ್ಭದಲ್ಲಿ ಆಗ್ತಾ ಇರ್ತವೆ. ಇದು ಸಂಸಾರ ಕೋಣೆ ಅಂತ ಹೇಳಿ. ಇದು ಸ್ವಲ್ಪ ದೊಡ್ಡ ಬಾಕ್ಸ್ ಆಗಿರ್ತದೆ. ಈ ಬಾಕ್ಸಿಗಿಂತ ಈ ಬಾಕ್ಸ್ ಸ್ವಲ್ಪ ದೊಡ್ಡದು. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ನೊಣಗಳು ಇರಬೇಕಾಗ್ತದೆ, ತುಂಬ ಎರಿಗಳು ಇರಬೇಕಾಗ್ತದೆ. ಅದರಲ್ಲಿ ಹುಟ್ಟು ಅಂತ ಹೇಳ್ತಾರೆ ಕೆಲವರು ಏರಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ಒಂದು ಚೌಕಟ್ಟನ್ನು ನಾವು ಇದರ ಮೇಲೆ ಇಡಬೇಕಾಗ್ತದೆ. ಈ ರೀತಿಯಲ್ಲಿ ಜೇನು ಸಾಕುವಾಗ ನೋಡಿ, ಇದರಲ್ಲಿ ISI ಮಾದರಿ ಇದು ಪೆಟ್ಟಿಗೆ. ನಾವು ಹೆಚ್ಚಾಗಿ ISI ಮಾದರಿಯಲ್ಲೇ ಕೃಷಿ ಮಾಡುವಂಥದ್ದು ಒಳ್ಳೆಯದು ಯಾವಾಗಲೂ. ಯಾಕಂತ ಹೇಳಿದರೆ ಬೇರೆ ಬೇರೆ ಜನತಾ ಪೆಟ್ಟಿಗೆ ಇದೆ, ISIಯಲ್ಲಿ ಇನ್ನೂ ಚಿಕ್ಕದಾದ ಒಂದು ಪೆಟ್ಟಿಗೆ ಇರ್ತದೆ, ಯಾವುದಾದ್ರು ಮಾಡ್ಕೊಳ್ಬೋದು. ಆದರೆ ಒಳ್ಳೆಯ ರೀತಿಯಲ್ಲಿ ನಾವು ಜೇನು ಸಾಕಣೆ ಮಾಡಬೇಕಾದ್ರೆ ನಾವು ಇಂತಹ ISI ಮಾದರಿಯ ಪೆಟ್ಟಿಗೆಯನ್ನೇ ನಾವು ತಗೊಳ್ಬೇಕಾಗ್ತದೆ. ಅದರಲ್ಲಿ ನೋಡಿ, ಈ ಬಾಕ್ಸಲ್ಲಿ 8 ಫ್ರೇಮುಗಳು ಇರ್ತವೆ. ಈ ರೀತಿಯಾದ ಒಂದು ರಚನೆ ನಾವು ಫ್ರೇಮ್ ಅಂತ ಹೇಳ್ತೇವೆ. ಈ ರೀತಿಯ ಮರದ ಚೌಕಟ್ಟುಗಳು 8 ಫ್ರೇಮುಗಳು ಇರ್ತವೆ. ನೋಡಿ, ಇದರಲ್ಲಿ ನೋಡಿ 8 ಫ್ರೇಮುಗಳು ಇರ್ತವೆ. ನೋಡಿ, ಇಲ್ಲಿ 4, ಇಲ್ಲಿ 4 ಇದೆ. ಈ 8 ಫ್ರೇಮುಗಳಲ್ಲಿ ಅವುಗಳು ಕಟ್ತಾ ಬರ್ತವೆ. ಯಾಕಂತ ಹೇಳಿದರೆ ಕೆಲವರು 10 ಮಾಡಿದವರು ಇದ್ದಾರೆ, 6 ಮಾಡಿದವರು ಇದ್ದಾರೆ. ಆದರೆ ಅದು ಸರಾಸರಿಯಾಗಿ 6ರಿಂದ 8 ಹುಟ್ಟುಗಳನ್ನು ಅದು ಕಟ್ತದೆ. ಅಂದರೆ ಏರಿಯಲ್ಲಿ ಇದರಲ್ಲಿ ರಚನೆ ಮಾಡ್ತಾ ಬರ್ತದೆ, ಅದರ ಗೂಡನ್ನು ಕಟ್ತಾ ಬರ್ತದೆ. ಆದ ಕಾರಣ 8 ಇದಕ್ಕೆ ಸಮಂಜಸವಾದ ಒಂದು ಅರ್ಥವನ್ನು ಕೊಡ್ತದೆ. 6 ಮಾಡಿದರೂ ಸಾಕಾಗ್ತದೆ, ಕೆಲವರು 10 ಮಾಡಿದವರು ಇದ್ದಾರೆ. ಸರಾಸರಿಯಾಗಿ 8ಅನ್ನು ನಾವು ಇಡ್ತೇವೆ. 8 ಫ್ರೇಮ್ಗಳನ್ನು ಇರಿಸುವಂಥ ಇದೊಂದು ಬಾಕ್ಸ್. ಆ ನಂತರ ನಾವು ಈ ಮುಖಪಟ್ಟಿ ಅಂತೇಳಿ ಹಾಗೆ ಹೇಳಿದ್ದೆ ನಾನು. ಇದು ನೋಡಿ, ಈ ಪೆಟ್ಟಿಗೆ ಜಾರದಂತೆ ಇದು ತಡೀತದೆ. ಇಲ್ಲದಿದ್ದರೆ ಇಲ್ಲಿ ಏನಾಗ್ತದೆ ಕೇಳಿದರೆ, ಈ ರಾಣಿ ಜೇನ್ನೊಣ, ಉಳಿದ ಜೇನ್ನೊಣ ಎಲ್ಲವೂ ಇಲ್ಲಿ ಒಳಗೆ ಹೋಗುವುದು, ಹಾವು, ಜೇಡ ಇತ್ಯಾದಿ ಎಲ್ಲವೂ ಇಲ್ಲಿ ಒಳಗೆ ಹೋಗಲಿಕ್ಕೆ ಪ್ರವೇಶ ಆಗಲಿಕ್ಕೆ ಅದಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ಆಗ್ತದೆ. ಅದಕ್ಕಾಗಿ ನಾವು ಮನೆಗೆ ಹೇಗೆ
ಬಾಗಿಲನ್ನು ಇಡ್ತೇವೆ ರಕ್ಷಣೆಗೆ, ಅದೇ ರೀತಿಯನ್ನು ನಾವು ಒಂದು ಮುಖಪಟ್ಟಿಯನ್ನು ಇಲ್ಲಿ ಕೊಡಬೇಕಾಗ್ತದೆ. ಈ ಮುಖಪಟ್ಟಿಯನ್ನು ಕೊಟ್ಟ ತಕ್ಷಣ ಈ ಬಾಕ್ಸ್ ಜಾರುವುದಿಲ್ಲ ನೋಡಿ. ಸಂಸಾರ ಕೋಣೆ ಎಂಬುದು ಇದು ಜಾರುವುದಿಲ್ಲ. ಅವಾಗ ನೋಡಿ ಮುಂದೆ ಹೋಗ್ಲಿಕ್ಕೂ ಚಾನ್ಸ್ ಇಲ್ಲ ಇದೆ. ಆದ ಕಾರಣ ಈ ಮುಖಪಟ್ಟಿಯನ್ನು ನಾವು ಉಪಯೋಗ ಮಾಡಬೇಕು. ಹೆಜ್ಜೇನು ಮತ್ತು ಗೋಲ್ಜೇನನ್ನು ನಾವು ಮನೆಯಲ್ಲಿ ತಂದು ಅಲ್ಲಿ ನಮ್ಮ ಜಾಗದಲ್ಲಿ ಇಟ್ಟು ಸಾಕಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅವುಗಳಿಗೆ ಹೆಚ್ಚು ಬೆಳಕು ಬೇಕಾಗ್ತದೆ. ಇನ್ನೊಂದು ಹೊರಗಿನ ಒತ್ತಡ ಸ್ವಲ್ಪ ಅವುಗಳಿಗೆ ಜಾಸ್ತಿ ಬೇಕಾಗ್ತದೆ. ಅಂದರೆ ಭೂಮಿಯ ಈಗ ಮೇಲ್ಮೈಯಲ್ಲಿ ಏನು ಒತ್ತಡ ಇರ್ತದೆ, ಆ ಒತ್ತಡದಲ್ಲಿ ವಾಸ್ತವ್ಯ ಮಾಡ್ತವೆ, ವಾಸ ಮಾಡುವಂತಹ ಅವುಗಳು ನೊಣಗಳು. ಈ ತುಡುವೆ ಜೇನು ಮತ್ತೆ ಮುಜಂಟಿ ಜೇನು ಅಂತ ಹೇಳುವಂಥದ್ದು ಅದು ತುಂಬ ಒತ್ತಡ ಪ್ರದೇಶದಲ್ಲಿ ಅವುಗಳು ಕೆಲಸ ಮಾಡುವುದಿಲ್ಲ. ಅವುಗಳಿಗೆ ಸ್ವಲ್ಪ ಒತ್ತಡ ಕಡಿಮೆ ಇರಬೇಕು. ಅದಕ್ಕಾಗಿ ಮರದ ಪೊಟರೆಗಳಲ್ಲಿ, ಹುತ್ತಗಳಲ್ಲಿ, ಕಲ್ಲಿನ ಸಂದಿಗಳಲ್ಲಿ, ಮತ್ತು ನಾವು ಯಾವುದೋ ಒಂದು ಡ್ರಮ್ಮು ಅದು ಇದು ಇಟ್ಟರೆ ಅಲ್ಲಿ ಕೂಡ ಬಂದು ಒಳಗಡೆ ಕೂತ್ಕೊಳ್ತವೆ. ಅಂದರೆ ಹೊರಗೆ ಸ್ವಲ್ಪ ಹೊರಗಿನಿಂದ ಬಿಸಿಲು ಬೀಳಬಾರ್ದು, ಕತ್ತಲೆ ಇರಬೇಕು, ಮತ್ತು ಹೆಚ್ಚು ಒತ್ತಡದಲ್ಲಿ ಅವುಗಳು ಬದುಕಲಿಕ್ಕೆ ಇಷ್ಟಪಡುವುದಿಲ್ಲ. ಆದ ಕಾರಣ ನಾವಿಲ್ಲಿ ಸಾಕಲಿಕ್ಕೆ ಯೋಗ್ಯವಾದದ್ದು ತುಡುವೆ ಜೇನು. ಈ ತುಡುವೆ ಜೇನಲ್ಲಿ ನೋಡಿ ಇದಕ್ಕೆ ಮೇಲಿನ ಮುಚ್ಚಳ. ಯಾಕಂದರೆ ಈ ಮುಚ್ಚಳ ಯಾಕಂತ ಹೇಳಿದರೆ ಇಲ್ಲಿ ಗಾಳಿ ಅವುಗಳಿಗೆ ತುಂಬ ಅಗತ್ಯತೆ ಇರುವುದಿಲ್ಲ, ಹೆಚ್ಚಿನ ಗಾಳಿ ಅವುಗಳಿಗೆ ಅಗತ್ಯತೆ ಇರುವುದಿಲ್ಲ. ಈ ಗಾಳಿ ತುಂಬ ಹೋದ ತಕ್ಷಣ ಅವುಗಳು ಏನಾಗ್ತದೆ ಕೇಳಿದರೆ ಅವುಗಳಿಗೆ ಆ ಒಂದು ಬಿಸಿಯ ವಾತಾವರಣವನ್ನು ಇದರ ಒಳಗಡೆ ನಿಲ್ಲಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅವುಗಳಿಗೆ 24 ಗಂಟೆಯು 365 ದಿವಸ ಕೂಡ 35.7 ಟೆಂಪರೇಚರ್ ಇದರಲ್ಲಿ ಬಿಸಿ ಇರಬೇಕಾಗ್ತದೆ. ಎಷ್ಟು? 35.7 35.7. ಇದು ಎನಿ ಟೈಮ್ 24 hours ಇಂಟು 365 days ಯಾವಾಗಲೂ ಅದು ಇರಬೇಕಾಗ್ತದೆ. ಆದ ಕಾರಣ ಅವುಗಳು ಒಂದು ವೇಳೆ ಈ ಒಂದು ಓಪನ್ ಇರುವಂತಹ ಒಂದು ಮರದ ಟೊಂಗೆಯಲ್ಲಿ ಅವುಗಳು ಕಟ್ಟಿಕೊಂಡ್ರೆ, ಹೊರಗಡೆ ಕಟ್ಟಿಕೊಂಡ್ರೆ ಆ ಒಂದು ಟೆಂಪರೇಚರನ್ನು ಮೇಂಟೈನ್ ಮಾಡಲಿಕ್ಕೆ ಅವುಗಳಿಗೆ ಆಗುವುದಿಲ್ಲ. ಉದಾಹರಣೆಗೆ ಈ ರೀತಿಯಲ್ಲಿ ಒಂದು ಮರದ ಟೊಂಗೆ ಇದೆ ಅಂತ ಇಟ್ಕೊಳ್ಳುವ. ಈ ಟೊಂಗೆಗೆ ಇಲ್ಲಿ ಅವುಗಳು ಕಟ್ಟಿಕೊಳ್ಳಲಿಕ್ಕೆ ಅಲ್ಲಿ ಅವುಗಳಿಗೆ ಬರುವುದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಹೊರಗಡೆ ಏನಿರ್ತದೆ ಅಂತ ಹೇಳಿದರೆ ಒಮ್ಮೆ 35 ಡಿಗ್ರಿಗೆ ಹೋಗ್ಬೋದು, 36ಕ್ಕೂ ಹೋಗ್ಬೋದು, 24ಕ್ಕೂ ಇಳಿಬೋದು. ಆವಾಗ ಅಷ್ಟು ಬಿಸಿಯನ್ನು ಇಲ್ಲಿ ಕವರ್ ಮಾಡಲಿಕ್ಕೆ ಅವುಗಳಿಂದ ಆಗೋದಿಲ್ಲ. ಅದಕ್ಕಾಗಿ ಅವುಗಳಿಗೆ ಒಂದು ಇಂತಿಷ್ಟೇ ಅಂತೇಳಿ ನಿರ್ದಿಷ್ಟವಾದ ಒಂದು ಜಾಗ ಸಿಕ್ಕಿದ್ರೆ ಅದರ ಒಳಗೆ ಬಿಸಿಯನ್ನು ನಿಲ್ಲಿಸಲಿಕ್ಕೆ ಸುಲಭ. ನಾವೀಗ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಜೋರು ಚಳಿ ಆದ ತಕ್ಷಣ ಬಾಗಿಲೆಲ್ಲ ಹಾಕ್ಕೊಂಡು ಕೂತ್ಕೊಳ್ತೇವಲ್ಲ ಒಳಗೆ, ಯಾಕಂದರೆ ಒಳಗೆ ಬಿಸಿ ನಿಲ್ಲಬೇಕು ಅಂತ ಹೇಳೋ ಉದ್ದೇಶದಲ್ಲಿ. ಅದೇ ರೀತಿ ಅವುಗಳಿಗೆ ಹೆಚ್ಚು ಗಾಳಿ ಬೀಸದೆ ಸ್ವಲ್ಪ ಬಿಸಿಯ ವಾತಾವರಣ ಇರಬೇಕು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಸ್ವಲ್ಪ ಗಾಳಿ ಬೀಸಿದ್ರೆ ಏನಾಗುವುದಿಲ್ಲ. ಅದಕ್ಕಾಗಿ ಈ ಮೇಲಿನ ಒಂದು ಅವುಗಳಿಗೆ ಒಳ ಮುಚ್ಚಳ ಅಂತ ಹೇಳ್ತೇವೆ. ಇದನ್ನು ಮುಚ್ಚಳ, ಇದಕ್ಕೆ ಬಿಸಿಯನ್ನು ಕಾಪಾಡಲಿಕ್ಕೆ ಇರುವಂತಹ ಮುಚ್ಚಳ. ಇದು ಯಾವಾಗಲೂ ಇಡಬೇಕಾಗಿಲ್ಲ, ಈ ಬೇಸಿಗೆಯಲ್ಲಿ ಇಡುವಂಥ ಕ್ರಮ ಇಲ್ಲ. ಹೆಚ್ಚಾಗಿ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಇಡುವಂಥದ್ದು ಕ್ರಮ ಇದು. ಆ ನಂತರ ನಾವು ಇದಕ್ಕೆ ಮುಚ್ಚಳವನ್ನೊಂದು ಇಡಬೇಕಾಗ್ತದೆ. ಯಾಕಂತೇಳಿ ಇದೇ ರೀತಿಯಾಗಿ ಇಟ್ಟು ಬಿಟ್ಟರೆ ಇದಕ್ಕೆ ನೀರು, ಬಿಸಿಲು ಎಲ್ಲ ಬೀಳ್ತದೆ. ಅದಕ್ಕಾಗಿ ಇದಕ್ಕೊಂದು ಈ ರೀತಿಯಲ್ಲಿ ಮುಚ್ಚಳ ಅಂತ ಹೇಳೋದಿದೆ. ಇದು ಒಂದು ಅದರದ್ದು ಭಾಗ. ಈ ರೀತಿಯಲ್ಲಿ ಒಂದೊಂದೇ ಭಾಗಗಳು ಸೇರಿ ಒಂದು ಜೇನು ಪೆಟ್ಟಿಗೆ ರಚನೆ ಆಗ್ತದೆ. ಆದ ಕಾರಣ ಒಂದು ಜೇನು ಪೆಟ್ಟಿಗೆಯಲ್ಲಿ ಇಷ್ಟೆಲ್ಲ ಬಿಡಿ ಭಾಗಗಳು ಇರ್ತವೆ. ಒಂದನೆಯದಾಗಿ ಅಡಿಮಣೆ, ಬರ್ಕೊಳ್ಳಿಬೇಕಾದ್ರೆ ಅಡಿಮಣೆ ಒಂದನೆಯದು. ಎರಡನೆಯದು ಮುಖಪಟ್ಟಿ. ನೋಡಿ, ಇದನ್ನು ಮುಖಪಟ್ಟಿ ಅಂತ ಹೇಳ್ತೇವೆ. ಇದು ಅಗತ್ಯ ಬೇಕಾಗ್ತದೆ. ಮುಖಪಟ್ಟಿ ಆದ ಮೇಲೆ ಮೂರನೇದು ಇದು ಸಂಸಾರ ಕೋಣೆ, ಬ್ರೂಡ್ ಚಾಂಬರ್ ಅಂತ ಹೇಳ್ತೇವೆ, ಈ ಸಂಸಾರ ಕೋಣೆ. ನಾಲ್ಕನೇದು ಇಲ್ಲಿ ತುಪ್ಪದ ಕೋಣೆ, ಹನಿ ಚೇಂಬರ್ ಅಂತ ಹೇಳ್ತೇವೆ ನಾವು. ತುಪ್ಪದ ಕೋಣೆ ಆದ ಮೇಲೆ ಇದಕ್ಕೆ ಒಳ ಮುಚ್ಚಳ. ಇದು ಯಾವ ಸಂದರ್ಭದಲ್ಲಿ ಬೇಡ, ಆದರೆ ಇದ್ದರೆ ಒಳ್ಳೆಯದು. ಈ ರೀತಿಯಲ್ಲಿ ಒಳ ಮುಚ್ಚಳ ಇಟ್ಟುಕೊಂಡು ಆನಂತರ ಕೊನೆಯದಾಗಿ ಮುಚ್ಚಳ. ಅದಕ್ಕೆ ಇಷ್ಟೆಲ್ಲ ಸೇರುವಾಗ ಒಂದು ಜೇನು ಬಾಕ್ಸ್ ರೆಡಿ ಆಗ್ತದೆ. ಮತ್ತು ನಾವು ಇದರಲ್ಲಿ ರಾಣಿ ತಡೆಗೇಟು ಕೂಡ ಒಂದು ಇದೆ. ಇದು ಯಾವಾಗಲೂ ಬೇಕಾಗಿಲ್ಲ, ಈ ಬಿಡಿ ಭಾಗದಲ್ಲೇ ಬರ್ತದೆ, ಆದರೆ ಇಲ್ಲದಿದ್ದರೂ ನಡೀತದೆ. ನಾವು ಒಂದು ಜೇನು ಕುಟುಂಬವನ್ನು
ಈ ನಮ್ಮ ಬಾಕ್ಸಿಗೆ ಹಾಕಿದಾಗ ಒಂದು ವಾರ ನಾವು ಒಂದು 5-6 ದಿವಸ ಅದು ಇದ್ರೆ ಸಾಕಾಗ್ತದೆ. ಯಾವಾಗಲೂ ಇದನ್ನು ನಾವು ಇಟ್ಟುಕೊಳ್ಳಬೇಕಾಗಿಲ್ಲ. ಈ ಗೇಟನ್ನು ಬೇಕಾದಾಗ ಈ ರೀತಿಯಲ್ಲಿ ಗೇಟನ್ನು ಇಟ್ಟುಕೊಂಡು ಯಾವಾಗ ಬೇಡ ಆವಾಗ ನಾವು ಇದನ್ನು ಹೀಗೆ ತಿರುಗಿಸಿ ಇಡಲಿಕ್ಕೂ ಆಗ್ತದೆ ನೋಡಿ. ಆವಾಗ ಇಲ್ಲಿ ಈ ಭಾಗದಲ್ಲಿ ಅವುಗಳಿಗೆ ಸರಾಸರಿಯಾಗಿ ಆರಾಮ್ಸೆ ಅವುಗಳು ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ದರೆ ಈ ಗೇಟ್ ಸ್ವಲ್ಪ ಅಡೆತಡೆಗಳನ್ನು ಮಾಡ್ತದೆ. ಅದು ಅದರ ತನ್ನ ಕಾಲಿನಲ್ಲಿ, ಎರಡೂ ಬದಿಯ ಕಾಲಿನಲ್ಲಿ ಅವುಗಳು ಪರಾಗವನ್ನು ಹಿಡ್ಕೊಂಡು ಬರ್ತವೆ. ಈಗ ಹೂಗಳಲ್ಲಿ ಒಂದು ಮಕರಂದ, ಇನ್ನೊಂದು ಪರಾಗ ಸಿಗ್ತದೆ. ಒಂದು ಮಕರಂದ, ಎರಡನೇದು ಪರಾಗ. ಈ ಮಕರಂದವನ್ನು ಅವುಗಳು ಬಾಯಿಯಲ್ಲಿ ಹಿಡ್ಕೊಂಡು ಬರ್ತವೆ. ಯಾಕಂತ ಹೇಳಿದರೆ ಅವು ಅದನ್ನು ಕಾಲಲ್ಲಿ ಹಿಡ್ಕೊಂಡು ಬರಲಿಕ್ಕೆ ಆಗುವುದಿಲ್ಲ. ನಾವೀಗ ಎಣ್ಣೆ ಇರ್ಬೋದು ಅಥವಾ ದ್ರವ ಪದಾರ್ಥಗಳನ್ನು ಕೈಯಲ್ಲಿ ಹಿಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ಪಾತ್ರ ಬೇಕಾಗ್ತದೆ ಏನಾದರೂ. ಅದೇ ರೀತಿಯಲ್ಲಿ ಅವುಗಳಿಗೆ ಬೇರೆ ಬಾಟ್ಲಿಗೆ ಇಡ್ಲಿ ಇಲ್ಲ, ಅವುಗಳು ಬಾಯಿಯಲ್ಲಿ ಇಟ್ಕೊಂಡು ಬರ್ತವೆ. ಅದಕ್ಕಾಗಿ ಒಂದು ಕೋಶ ಇದೆ ಅವುಗಳಿಗೆ, ಆ ಕೋಶದೊಳಗೆ ತುಂಬಿಸಿಕೊಂಡು ಅವುಗಳು ಬರ್ತವೆ. ಈ ಪರಾಗವನ್ನು ಕಾಲಿನಲ್ಲಿ ಅಂಟಿಸಿಕೊಂಡು ಬರ್ತವೆ. ಅದಕ್ಕಾಗಿ ಅವುಗಳಿಗೆ ಒಂದು ರಚನೆ ಇದೆ. ಈ ಕಾಲಲ್ಲಿ ಆ ಪರಾಗ ಅಂಟಿಕೊಳ್ಳಿಕ್ಕೆ ಬೇಕಾದಂತಹ ಒಂದು ರಚನೆ ದೇವರು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆ ಎರಡು ಕಾಲಲ್ಲಿ ಆ ಪರಾಗದ ಉಂಡೆಗಳನ್ನಾಗಿ ಮಾಡಿಕೊಂಡು ಪ್ರತಿ ಹೂವನ್ನು, ಅಂದರೆ ಅವುಗಳಿಗೆ ಇಷ್ಟವಾದ ಪ್ರತಿಯೊಂದು ಹೂವನ್ನು ಅದಕ್ಕೆ ಭೇಟಿ ಕೊಟ್ಟು ಅದಕ್ಕೆ ಬೇಕಾದ ಪರಾಗವನ್ನು, ಪೋಲನ್ ಅಂತ ಹೇಳ್ತೇವೆ, ಅದನ್ನು ಸಂಗ್ರಹ ಮಾಡಿಕೊಂಡು ತನ್ನ ಗೂಡಿಗೆ ಬರ್ತದೆ. ಈ ಗೂಡಿಗೆ ಹೇಗೆ ಬರ್ತದೆ ಒಂದು ನೊಣ ಅಂತ ಕೇಳಿದರೆ, ಒಂದು ಗೂಡಿನಲ್ಲಿ ಇರುವಂತಹ ಒಂದು ಜೇನ್ನೊಣ, ಇಲ್ಲಿಂದ ಹೊರಟಂತಹ ಜೇನ್ನೊಣ ನೇರವಾಗಿ ಆ ಮರಕ್ಕೆ, ಎಲ್ಲಿ ಮರ ಇರ್ತದೋ ಅಥವಾ ನಿನ್ನೆ ನೋಡಿದ ನೆನಪಲ್ಲಿ ಅಲ್ಲಿಗೆ ಹೋಗ್ತವೆ, ಪರಿಮಳದ ಮುಖಾಂತರ ಹೋಗ್ತವೆ. ಅದರ ಮುಖಾಂತರ ಆ ಜೇನ್ನೊಣ ಆ ಹೂವಿಗೆ ಭೇಟಿ ಕೊಟ್ಟು ಅಲ್ಲಿಂದ ಪರಾಗವನ್ನು ಅಥವಾ ಮಕರಂದವನ್ನು ಹಿಡ್ಕೊಂಡು ಇಲ್ಲಿಗೆ ಬರ್ತದೆ. ಒಂದು ಜೇನುನೊಣಗಳು ಈ ಪೆಟ್ಟಿಗೆಯನ್ನು ಬಿಟ್ಟು ಇನ್ನೊಂದು ಪೆಟ್ಟಿಗೆಗೆ ಹೋಗುವುದಿಲ್ಲ. ಒಂದು ಜೇನು ಪೆಟ್ಟಿಗೆಯಲ್ಲಿ ಇರುವಂತಹ ನೊಣಗಳು ಇನ್ನೊಂದು ಜೇನು ಪೆಟ್ಟಿಗೆಗೆ ಆ ಪರಾಗ ಮಕರಂದ ಹಿಡ್ಕೊಂಡು ಹೋಗುವುದಿಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಗೊತ್ತಿರ್ತದೆ ಇದು ನನ್ನ ಮನೆ ಅಂತೇಳಿ. ಈಗ ನೀವು ನಿಮ್ಮ ಮನೆ ಬಿಟ್ಟು ಬೇರೆ ಕಡೆ ಹೋಗ್ತೀರಾ? ಇಲ್ಲಲ್ವ? ಶಾಲೆ ಬಿಟ್ಟ ತಕ್ಷಣ ನೀವು ನೇರ ನಿಮ್ಮ ಮನೆಗೆ ಹೋಗ್ತೀರಿ. ಹೇಗೆ ಹೋಗ್ತೀರಿ ಕೇಳಿದರೆ ನಿಮಗೆ ನೆನಪುಂಟು ಇದು ನನ್ನ ಮನೆ ಅಂತೇಳಿ. ಅದೇ ರೀತಿಯಲ್ಲಿ ಅವುಗಳಿಗೆ ಹೇಗೆ ಅಂತ ಹೇಳಿದರೆ, ಅವುಗಳಿಗೆ ಒಂದು ಪರಿಮಳ ಇರ್ತದೆ. ಒಂದು ಗೂಡಿನಲ್ಲಿ ಒಂದು ರಾಣಿಗೆ ಒಂದು ಫೆರಮೋನ್ ಅಂತ ಹೇಳಿ ಇರ್ತದೆ. ಫೆರಮೋನ್ ಅಂದರೆ ಅದನ್ನು ವಸ್ತುಸಾರ ಅಂತ ಹೇಳ್ತೇವೆ ನಾವು. ವಸ್ತುಸಾರ, ಈ ವಸ್ತುಸಾರ ಒಂದು ರಾಣಿಯು ಹೊರಗೆ ಅದರ ಮೈಯಲ್ಲಿ ಹೊರಗೆ ಬರ್ತಾ ಇರ್ತದೆ ಒಂದು ದ್ರವ. ಆ ದ್ರವವನ್ನು ಅದು ಈ ಕೆಲಸಗಾರ ನೊಣಗಳು ಪಡ್ಕೊಂಡು ಅದರ ಆಧಾರದಲ್ಲಿ ಅದು ಕೆಲಸಕ್ಕೆ ಹೋಗ್ತದೆ. ವಾಪಸ್ಸು ಬರುವಾಗ ಅದೇ ಪೆಟ್ಟಿಗೆಗೆ ಬರ್ತದೆ. ಒಂದು ಪೆಟ್ಟಿಗೆಯನ್ನು ಅಂದರೆ ಅದರ ಮನೆಯನ್ನು ನಾವು 1 ಇಂಚಿನಷ್ಟು ಆ ಕಡೆ ಈ ಕಡೆ ಹೀಗೆ ಸರಿಸಿದರೆ, ಉದಾಹರಣೆಗೆ ಇಲ್ಲಿಂದ ಪೆಟ್ಟಿಗೆ ಒಂದು ಇಲ್ಲಿಗೆ ಬಂದಿದೆ ಅಂತ ಇಟ್ಕೊಳ್ಳೋ, 1 ಇಂಚಿನಷ್ಟು ಆ ಕಡೆ ಈ ಕಡೆ ಸರಿಸಿದ್ದೇವೆ ಅಂತ ಇಟ್ಕೊಳ್ಳೋ, ಅದು ಸಾಧಾರಣವಾಗಿ ಅತ್ಯಂತ ವೇಗದಲ್ಲಿ ಬರ್ತದೆ. ಅದು ವೇಗದಲ್ಲಿ ಬರುವಾಗ ಮೊದಲು ಎಲ್ಲಿ ಪೆಟ್ಟಿಗೆ ಇತ್ತೋ ಅಲ್ಲಿಗೆ ಅದೇ ಲೊಕೇಶನನ್ನು ಹಿಡ್ಕೊಂಡು ಬರ್ತದೆ. ಒಂದು ಚೂರು ಮಿಸ್ ಆಗುವುದಿಲ್ಲ. ಪಾಯಿಂಟ್, ಸೂಜಿಯ ಬಿಂದು ಮೊನೆ ಹೇಗೆ ಇರ್ತದೆ ತುದಿ, ಅಲ್ಲಿಯ ಲೊಕೇಶನ್ ಇಟ್ಕೊಂಡು ಆ ರೀತಿಯಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ ಸ್ವಲ್ಪವೂ ಆ ಕಡೆ ಮಿಸ್ಸಿಂಗ್ ಆಗುವುದಿಲ್ಲ. ಪಿನ್ ಪಾಯಿಂಟ್ ಅಂತ ಹೇಳಿ ನಾವು ಏನು ಕರಿತೇವೆ ಆ ರೀತಿಯಲ್ಲಿ ಬರ್ತವೆ ಅವುಗಳು. ಈ ಪೆಟ್ಟಿಗೆಯು ಸ್ವಲ್ಪ ನಾವು ಹೀಗೆ ಆ ಕಡೆ ಈ ಕಡೆ ಮಾಡಿದ ತಕ್ಷಣ ಏನಾಗ್ತದೆ ಕೇಳಿದ್ರೆ, ಇಲ್ಲಿಗೆ ಬಂದು ಇಲ್ಲಿ ಸುತ್ತಾಡಿ ಆ ನಂತರ ಅದರ ಫೆರಮೋನಿನ ಆಧಾರದಲ್ಲಿ ಇಲ್ಲಿ ಹೋಗ್ತದೆ ಹೊರತು ಇಲ್ಲದಿದ್ದರೆ ಬೇರೆ ಪೆಟ್ಟಿಗೆಗೆ ಹೋಗುವುದಿಲ್ಲ. ಆ ರಾಣಿಗೆ ಒಂದು ಫೆರಮೋನ್ ಅಂತೇಳಿ ಇರ್ತದೆ. ಅದರ ಆಧಾರದಲ್ಲಿ ಆ ನೊಣಗಳು ಕೆಲಸ ಮಾಡ್ತವೆ. ನಮಗೆ ಆದರೆ ಒಂದು ಪರಿಚಯ ಇರ್ತದೆ. ಒಬ್ಬರ ಮುಖ ನೋಡಿದ ತಕ್ಷಣ ನಮಗೆ ಪರಿಚಯ ಆಗ್ತದೆ. ಇವರು ಉದ್ದ ಇದ್ದಾರೆ, ಇವರು ದಪ್ಪ ಇದ್ದಾರೆ, ಇವರು ಮುಖ ಹೀಗೆ ಕಪ್ಪು ಅಂತ. ಅವುಗಳು ಹಾಗಲ್ಲ, ಒಂದೇ ರೀತಿಯಾದ ನೊಣಗಳು ಅದರಲ್ಲಿ ಇರುವಂಥದ್ದು. ಆದ ಕಾರಣ ಇವರು ಯಾರು ಏನು ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಆಗುವುದಿಲ್ಲ. ನಮ್ಮ ಮನೆಯವರ, ಇನ್ನೊಂದು ಮನೆಯವರ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಆಗುವುದಿಲ್ಲ. ಆವಾಗ ಏನು ಮಾಡ್ತದೆ ಕೇಳಿದರೆ, ಅದು ಫೆರಮೋನಿನ ಒಂದು ಪರಿಮಳವನ್ನು ತಗೊಳ್ತದೆ. ಇಲ್ಲಿ ಈಗ ಮುಂದೆ ವಿವರಿಸ್ತಾ ಹೋಗ್ತೇನೆ. ಇಲ್ಲಿ ಅವುಗಳಿಗೆ ರಕ್ಷಣೆಗೆ ಅಂತೇಳಿ, ಈ ಪೆಟ್ಟಿಗೆಯ ರಕ್ಷಣೆಗೆ ಅಂತೇಳಿ ನೊಣಗಳು ಇರ್ತವೆ. ಅವುಗಳು ಸ್ಕ್ಯಾನ್ ಮಾಡಿದ ಹಾಗೆ ಅವುಗಳು ಬರುವಂತಹ ಆ ನೊಣವನ್ನು ಸ್ಕ್ಯಾನ್ ಮಾಡ್ತವೆ. ಈ ಪೆಟ್ಟಿಗೆಯ ನೊಣ ನೀನು ಹೌದಾ ಅಲ್ವಾ ಅಂತೇಳಿ. ಹೌದು ಅಂತೇಳಿ ಆದರೆ ಮಾತ್ರ ಒಳಗೆ ಬಿಡ್ತದೆ, ಇಲ್ಲದಿದ್ದರೆ ಒಳಗೆ ಬಿಡೋದಿಲ್ಲ. ಅಷ್ಟು ವೇಗದಲ್ಲಿ ಬರುವಾಗಲೇ ಸ್ಕ್ಯಾನ್ ಮಾಡ್ತದೆ ಅದು. ಆದ ಕಾರಣ ಅವಳು ಫೆರಮೋನಿನ ಆಧಾರದಲ್ಲಿ ಹೋಗ್ತವೆ. ನಾವೀಗ ಬಿಡಿ ಭಾಗಗಳನ್ನು ವಿವರಿಸಿದ್ದಾಯಿತು.
ಇನ್ನು ಜೇನಿನ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಹೇಳ್ತೀನಿ, ಅವುಗಳ ಬದುಕುವ ಕ್ರಮ ಹೇಗೆ ಏನು ಅಂತೇಳಿ. ಈ ಬಿಡಿ ಭಾಗ ಗೊತ್ತಾಯ್ತಾ ನಿಮಗೆ? ಅಡಿಮಣೆ 1, 2ನೇದು ಸಂಸಾರ ಕೋಣೆ ಅಥವಾ 3ನೇದು ಮುಖಬಟ್ಟಿ, 4ನೇದು ತುಪ್ಪದ ಕೋಣೆ, ಇನ್ನೊಂದು ಒಳಗಿನ ಮುಚ್ಚಳ, ಅದಕ್ಕೆ ಇನ್ನೊಂದು ಮೇಲ್ಮುಚ್ಚಳ, ಇದಕ್ಕೆ ಮೇಲ್ಮುಚ್ಚಳ ಅಂತ ಕರೀತಾರೆ. ಮುಚ್ಚಳ, ಒಳಗಿನ ಮುಚ್ಚಳ, ಮೇಲ್ಮುಚ್ಚಳ ಅಂತೇಳಿ ಹೀಗೆ. ಅಥವಾ ಒಂದು ತಡೆ ಗೇಟು ರಾಣಿದು ಇನ್ನೊಂದು, ಅದು ಯಾವಾಗಲೂ ಬೇಡ. ಆವಾಗ ಒಂದು ಪೆಟ್ಟಿಗೆ ರಚನೆ ಆಯಿತು. ಈಗ ಅವುಗಳ ಕೆಲಸ ಕಾರ್ಯ ಹೇಗೆ ಅಂತೇಳಿ ನೋಡುವ. ನಾವು ಮೊದಲನೇದಲ್ಲಿ ಹೇಳಿದ ಹಾಗೆ ಒಂದು ಹೆಜ್ಜೇನು, ಕೋಲ್ಜೇನು, ತುಡುವೆ ಜೇನು, ಮಿಶ್ರಿ ಜೇನು, ಇದು 4 ಬಗೆಯ ಜೇನು ಈಗ ನಮಗೆ ಪರಿಚಯದಲ್ಲಿ ಇರುವಂಥದ್ದು. ಹೆಜ್ಜೇನು ಮತ್ತು ಕೋಲ್ಜೇನನ್ನು ಸಾಕಲಿಕ್ಕೆ ಆಗುವುದಿಲ್ಲ. ನಾವು ಇದನ್ನು ತುಡುವೆ ಜೇನನ್ನು ಮಾತ್ರ ಸಾಕ್ತೇವೆ. ಇದಕ್ಕೆ ತುಡುವೆ ಜೇನು ಅಂತೇಳಿ ಹೆಸರು. ಸೆರಾನಾ ಇಂಡಿಕಾ ಅಂತ ಹೇಳ್ತೇವೆ ನಾವು. ಇನ್ನೊಂದು ಮೆಲ್ಲಿಫೇರಾ ಅಂತ ಹೇಳಿ ಇದೆ ಅದರಲ್ಲಿ. ಅದು ತುಡುವೆ ಜೇನಲ್ಲಿ 2 ರೀತಿ ಇದೆ. ಉತ್ತರ ಭಾರತಗಳಲ್ಲೆಲ್ಲ ನಾವು ನೋಡಿದರೆ ಸ್ವಲ್ಪ ನೊಣಗಳ ಗಾತ್ರ ದೊಡ್ಡದು, ಮತ್ತೆ ಬಾಕ್ಸ್ಗಳು ದೊಡ್ಡ ದೊಡ್ಡದು ಇರ್ತವೆ. ಸಾವಿರ ಸಂಖ್ಯೆಗಳಲ್ಲಿ ಅವುಗಳು ಬದುಕ್ತವೆ. ಅದಕ್ಕೆ ಮೆಲ್ಲಿಫೇರಾ ಅಂತೇಳಿ ಹೆಸರು. ಇಲ್ಲಿದ್ದಕ್ಕೆ ಸೆರಾನಾ ಇಂಡಿಕಾ ಅಂತೇಳಿ ಹೆಸರು. ಆ ಸೆರಾನಾ ಇಂಡಿಕಾ ಇಲ್ಲಿಗೆ ಸೂಟೇಬಲ್ ಇದು. ಇವುಗಳು ಅಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ಆಗೋದಿಲ್ಲ, ಅವುಗಳಿಗೆ ವಾಸಿಸಲಿಕ್ಕೆ ಆಗೋದಿಲ್ಲ ಅಲ್ಲಿ. ಯಾಕಂದರೆ ಆ ಟೆಂಪರೇಚರ್ ಅಲ್ಲಿ ಡೌನ್ ಇರ್ತದೆ, ಅಲ್ಲಿ -ಡಿಗ್ರಿ ಇರ್ತದೆ. ಅಲ್ಲಿ ಹೊರ ದೇಶಗಳಲ್ಲಿ ಅದಕ್ಕೆ ಬದುಕಲಿಕ್ಕೆ ಆಗೋದಿಲ್ಲ. ಆ ನೊಣಗಳು ಇಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಅವುಗಳಿಗೆ ಬೇಕಾದ ಹೂ, ಪರಾಗ, ಮಕರಂದ ಏನಿದೆ ಇಲ್ಲಿ ಸಿಗುವುದಿಲ್ಲ. ಆದ ಕಾರಣ ನಮ್ಮ ಈ ಪ್ರದೇಶಗಳಲ್ಲಿ, ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ನಾವು ಈ ತುಡುವೆ ಜೇನನ್ನು, ಸೆರಾನಾ ಇಂಡಿಕಾವನ್ನು ನಾವು ಸಾಕ್ತೇವೆ. ಇವುಗಳದ್ದು ಕ್ರಮ ಹೇಗೆ ಕೇಳಿದರೆ, ಗುಂಪಾಗಿ ಬದುಕುವಂಥದ್ದು. ಸಿಂಗಲ್ ಆಗಿ ಒಂದು ಮನೆಯಲ್ಲಿ ಒಂದು ತಂದೆ, ತಾಯಿ, ಮಗು ಇದ್ದಾಗ ಅಷ್ಟೇ ಇರುವುದಲ್ಲ. ಹಾಗೆ ಅದೇ ರೀತಿಯಲ್ಲಿ ಇರ್ತದೆ, ಆದರೆ ತುಂಬ ಸಂಖ್ಯೆಗಳಲ್ಲಿ ಇರ್ತದೆ. ಇದು ಒಂದು ರಾಣಿ ಇರ್ತದೆ ಇದಕ್ಕೆ. ಅಂದರೆ ಇಡೀ ಇಷ್ಟು ಒಂದು 5,000ದಿಂದ 10, 15, 20,000ದವರೆಗೆ ನೊಣಗಳು ಇದ್ದರೂ ಕೂಡ ಒಂದು ಸಂಸಾರದಲ್ಲಿ, ಅಂದರೆ ಒಂದು ಕುಟುಂಬದಲ್ಲಿ, ಒಂದು ಬಾಕ್ಸಿನಲ್ಲಿ ಒಂದೇ ಒಂದು ರಾಣಿ ಇರುವಂಥದ್ದು. ನಾವೀಗ ಕೆಲವು ಕೇಳ್ತೇವಲ್ವ, ಒಂದು ದೇಶದ ರಾಣಿ ಇದ್ದಾಳೆ, ಅಥವಾ ಒಂದು ಊರಿನಲ್ಲಿ ರಾಣಿ ಆಡಳಿತ ಅಂತೇಳಿ, ರಾಜ ಇದ್ದಾಗೆ ರಾಣಿ ಕೂಡ ಇರ್ತಾಳೆ. ಅದೇ ರೀತಿಯಲ್ಲಿ ಜೇನುನೊಣಗಳಲ್ಲಿ ರಾಣಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ರಾಜನ ಪಾತ್ರ ಹೆಚ್ಚು ಕಾಣುವುದಿಲ್ಲ, ಇದರಲ್ಲಿ ರಾಣಿಯ ಪಾತ್ರ ಹೆಚ್ಚು ಕಾಣ್ತದೆ. ಇದರಲ್ಲಿ ಬೇರೆ ಬೇರೆ ರೀತಿಯ ನೊಣಗಳು ಇರ್ತವೆ. ಬೇರೆ ಬೇರೆ ರೀತಿ ಅಂತ ಹೇಳಿದರೆ, ಒಂದನೇದಾಗಿ ರಾಣಿ ಜೇನು, ರಾಣಿ ನೊಣ. ಅದು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದು. ಹೆಸರು ಹೇಳಿದಾಗ ಅದು ರಾಣಿ, ಸ್ವಲ್ಪ ದೊಡ್ಡದೇ. ಅದು ಗಾತ್ರದಲ್ಲಿ ದೊಡ್ಡದು, ಸ್ವಲ್ಪ ಕೆಂಪಿನ ಬಣ್ಣಕ್ಕೆ ಅದು ಇರ್ತದೆ. ಅದರ ಕಾಲುಗಳು ಹಾಗೆ ಸ್ವಲ್ಪ ಪಿಂಕ್ ಕಲರಲ್ಲಿ ಇರ್ತದೆ. ಬಾಕಿ ನೊಣಗಳ ಕಾಲಿನಂತೆ ಅಲ್ಲ, ಅದು ಸ್ವಲ್ಪ ಉದ್ದವಾಗಿ ಇರ್ತದೆ. ನೋಡುವಾಗ ಗೊತ್ತಾಗ್ತದೆ ಇದು ರಾಣಿ ಜೇನು ಅಂತೇಳಿ. ಹಾಗೆ ರಾಣಿ ಅಂತ ಹೇಳುವ ನೊಣ ಒಂದೇ ಒಂದು ಇರುವಂಥದ್ದು. ಅದು ಹೆಚ್ಚು ಇರುವುದಿಲ್ಲ. ಒಂದೇ ಒಂದು ಬಾಕ್ಸಿನಲ್ಲಿ ಒಂದೇ ರಾಣಿ ಇರೋದು. 2 ರಾಣಿ ಆದ ತಕ್ಷಣ ಇದು 2 ಪಾಲಾಗಿ ಹೋಗ್ತದೆ. ಆದ ಕಾರಣ ಒಂದು ಪೆಟ್ಟಿಗೆಯಲ್ಲಿ 2 ರಾಣಿಯನ್ನು ಸಾಕಲಿಕ್ಕಾಗಲ್ಲ, ಒಂದೇ ಒಂದು ರಾಣಿ ಇರುವಂಥದ್ದು. 2ನೇದು ಗಂಡು ನೊಣಗಳು. ಒಂದು ರಾಣಿ, 2ನೇದು ಗಂಡು ನೊಣ. ಗಂಡು ನೊಣಗಳು ಎಲ್ಲ ಕಾಲದಲ್ಲಿ ಇರುವುದಿಲ್ಲ. ಯಾಕಂತ ಹೇಳಿದರೆ ಇದಕ್ಕೆ ಕಾಲದ ಒಂದು ಮಿತಿಗಳು ಇರ್ತವೆ. ಒಂದು ಅಭಾವ ಕಾಲ, ಇನ್ನೊಂದು ಅಭಿವೃದ್ಧಿ ಕಾಲ, ಇನ್ನೊಂದು ಜೇನು ಕಾಲ ಅಂತೇಳಿ. ಇದು 3 ಕಾಲಗಳಲ್ಲಿ ಅದು, ಆ ಹಂತಗಳಲ್ಲಿ ಅದು ಕೆಲಸ ಮಾಡ್ತದೆ. ಇಡೀ ವರ್ಷವನ್ನು 3 ಪಾಲುಗಳನ್ನಾಗಿ ಮಾಡಿ ಆಯಾಯ ಹಂತ ಋತುಮಾನಗಳಲ್ಲಿ ಹೂವು, ಮಕರಂದ ಯಾವಾಗ ಸಿಗ್ತದೆ, ಯಾವ ಋತುಗಳಲ್ಲಿ ಸಿಗ್ತದೆ, ಅದರ ಆಧಾರದಲ್ಲಿ ಅವುಗಳು ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗ್ತವೆ. ಒಂದು ಈಗ ಸಾಧಾರಣ ಜೂನ್ನಿಂದ ಆಗಸ್ಟ್ ತನಕ, ಸಾಧಾರಣ ಜೂನ್, ಜುಲೈ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ಹತ್ತಿರದವರೆಗೆ ಅದು ಅಭಾವ ಕಾಲ. ಅವುಗಳಿಗೆ ಯಾವುದೇ ಒಂದು ರೀತಿಯಾದ ಹೆಚ್ಚಾಗಿ ಹೂ ಸಿಗುವುದಿಲ್ಲ. ಅಂದರೆ ಈಗ ನೀವು ನೋಡ್ಬೋದು, ಮರಗಳಲ್ಲಿ ಹೂ ಬಿಡುವಂಥ ಕಾಲ ಅಲ್ಲ. ಯಾಕಂತೇಳಿದ್ರೆ ಬಿಸಿಲು ಬಿಡುವುದಿಲ್ಲ. ಬಿಸಿಲು ಬಿದ್ದರೆ ಹೂ ಆಗ್ತದೆ, ಹೂ ಸಿಗುವುದಿಲ್ಲ. ಮಕರಂದ, ಪರಾಗಗಳು ಸಿಗುವುದಿಲ್ಲ. ಆದ ಕಾರಣ ಅವುಗಳಿಗೆ ಸ್ವಲ್ಪ ಆಹಾರದ ಕೊರತೆ ಉಂಟಾಗ್ತದೆ. ಹೆಚ್ಚು ಹೆಚ್ಚು ಸಂಸಾರ ಅಭಿವೃದ್ಧಿ ಆಗ್ತಾ ಹೋಗುವುದಿಲ್ಲ. ಅದಕ್ಕಾಗಿ ನಾವು ಅಭಾವ ಕಾಲ ಅಂತ ಹೇಳ್ತೇವೆ. 2ನೇದು ಕಾಲ ಅಭಿವೃದ್ಧಿಯ ಕಾಲ ಅಂತೇಳಿ. ಸಾಧಾರಣ ಸೆಪ್ಟೆಂಬರ್ ತಿಂಗಳಿನಿಂದ ಸಾಧಾರಣ ಒಂದು ಜನವರಿ ತನಕ ಇದೊಂದು ಅಭಿವೃದ್ಧಿಯ ಕಾಲ. ಆಗ ಈ ಸಂಸಾರ ಕೋಣೆಯಲ್ಲಿ ಎಷ್ಟೆಲ್ಲ ಹುಟ್ಟುಗಳನ್ನು ಕಟ್ಟಬೇಕು ಅಷ್ಟು ಎಲ್ಲ ಕಟ್ತಾ ಬರ್ತದೆ.
ಖಾಲಿ ನೊಣಗಳು ಸ್ವಲ್ಪ ಸಂಖ್ಯೆಯಲ್ಲಿ ಇದ್ದು ಈ ಒಂದು ಫ್ರೇಮ್ನಲ್ಲಿ ಇದ್ದರೂ ಕೂಡ ಅದು ಮತ್ತೆ ಮತ್ತೆ ಈಚೆ ಫ್ರೇಮಲ್ಲಿ ಕಟ್ಟೋದು, ಈಚೆ ಫ್ರೇಮಲ್ಲಿ ಕಟ್ಟಿ ಸಾಧಾರಣವಾಗಿ ನವಂಬರ್, ಡಿಸೆಂಬರ್, ಜನವರಿ ಎಂಬ ಹಂತಕ್ಕೆ ಬರುವಾಗ ಇದು ಎಲ್ಲವನ್ನು ಭರ್ತಿ ಮಾಡಿ ಬಿಡ್ತದೆ. ಇಷ್ಟು ಜಾಗವನ್ನು ಅವುಗಳು ಕವರ್ ಮಾಡ್ತವೆ. ಆ ಕವರ್ ಮಾಡಿದ ಮೇಲೆ ಜನವರಿಯ ನಂತರ ನಮಗೆ, ಜನವರಿ ಫೆಬ್ರವರಿಯ ನಂತರ ನಮಗೆ ಜೇನಿನ ಇಳುವರಿ ಸಿಗುವಂಥದ್ದು. ಮಕರಂದ ಇದೆಲ್ಲ ಜಾಸ್ತಿ ಸಿಗ್ತದೆ, ಹೂಗಳ ಲಭ್ಯತೆಗಳು ಜಾಸ್ತಿ ಇರ್ತದೆ. ಆವಾಗ ಜೇನು ಸಂಗ್ರಹ ಕಾಲ, ಜೇನು ಹೆಚ್ಚೆಚ್ಚು ಸಿಗುವಾಗ ಏನು ಮಾಡ್ತವೆ, ಇಲ್ಲಿ ಜೇನು ತುಂಬಿಸಲಿಕ್ಕೆ ಜಾಗ ಇಲ್ಲ. ಅದಕ್ಕಾಗಿ ಈ ಜೇನು ತುಪ್ಪದ ಕೋಣೆ ಏನಿದೆ, ಈ ತುಪ್ಪದ ಕೋಣೆಯಲ್ಲಿ ಅವುಗಳು ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಆದ ಕಾರಣ ಆ 3 ಕಾಲಗಳು ಹೇಳ್ತವೆ. ಈ 3 ಕಾಲಗಳಲ್ಲಿಯೂ ಕೂಡ ಅವುಗಳು ಕೆಲಸ ಮಾಡ್ತವೆ. ನಾವೀಗ 1ನೇದು ರಾಣಿ ಆಯಿತು, 2ನೇದು ಗಂಡು ನೊಣಗಳಾಯಿತು, 3ನೇದು ಕೆಲಸಗಾರ ನೊಣಗಳು. ಈ ಕೆಲಸಗಾರ ನೊಣಗಳು ಮಾಡುವಂಥ ಈ ಕೆಲಸಗಳು ಇಷ್ಟು. ಯಾಕಂತ ಹೇಳಿದರೆ 3ನೇದು ಕೆಲಸಗಾರ ಅಥವಾ ಕೆಲಸಗಾರ್ತಿ ನೊಣಗಳು ಅಂತ ಹೇಳಿದೆ. ಕೆಲಸಗಾರ ಅಂತ ಹೇಳಿದರೆ ಗಂಡು ನೊಣಗಳಿಗೆ ಹೇಳುವಂಥದ್ದು ಇರ್ತದೆ. ಕೆಲಸಗಾರ್ತಿ ಕೂಡ ಹೌದು, ಆದರೆ ಮೊಟ್ಟೆ ಇಡುವುದಿಲ್ಲ. ಯಾವುದೇ ಕಾರಣಕ್ಕೆ ಅವುಗಳು ಮೊಟ್ಟೆ ಇಡುವುದಿಲ್ಲ. ಮೊಟ್ಟೆ ಇಡ್ತದೆ, ಇರುವ ಸಂದರ್ಭ ಸನ್ನಿವೇಶಗಳು ಬಂದರೆ ಇಡ್ತದೆ, ಹೊರತು ಅದು ಮೊಟ್ಟೆ ಇಡುವುದಿಲ್ಲ. ನಿತ್ಯಕ್ಕೆ ಅದು ಮೊಟ್ಟೆ ಇಡುವ ಕ್ರಮ ಇಲ್ಲ. ರಾಣಿ ಮಾತ್ರ ಒಂದೇ ಒಂದು ರಾಣಿ ಇದ್ದುಕೊಂಡು ಅದು ಮೊಟ್ಟೆ ಇಡಲಿಕ್ಕೆ ಒಂದೇ ಒಂದು ರಾಣಿ ಇರುವಂಥದ್ದು, ಮೊಟ್ಟೆ ಇಡಲಿಕ್ಕೆ. ಬೇರೆ ಯಾವುದೇ ನೊಣಗಳು ಮೊಟ್ಟೆ ಇಡುವುದಿಲ್ಲ. ಗಂಡು ಮೊಟ್ಟೆಗಳು ಸುಮ್ಮನೆ ಒಂದು ಹೊರಗಡೆ ಹೋಗಿ ವಾತಾವರಣವನ್ನು ವೀಕ್ಷಣೆ ಮಾಡಿಕೊಂಡು ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ವಾಪಸ್ಸು ಬಂದು ಇದರಲ್ಲಿ ಜೇನುತುಪ್ಪವನ್ನು ತಿಂತವೆ. ಬೇರೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ಸಂತತಿ ಅಭಿವೃದ್ಧಿ ಇತ್ಯಾದಿ ವಿಚಾರಗಳಿಗೆ ಮಾತ್ರ ಸಂಬಂಧಪಟ್ಟದ್ದು. ಕೆಲಸಗಾರ ನೊಣಗಳದ್ದು ಕೆಲಸ ತುಂಬ ಇದೆ. ಅದಕ್ಕೆ ಕೆಲಸಗಾರ ನೊಣಗಳು ಅಂತೇಳಿ ಹೇಳುವಂಥದ್ದು. ಅವುಗಳ ಕೆಲಸ ತುಂಬ ಇದೆ, 1, 2 ಅಲ್ಲ, 10 ಹಲವು ಬಗೆಯ ಕೆಲಸಗಳು ನಡೀತವೆ ಇದರಲ್ಲಿ. ಕೆಲಸಗಾರ ಅಥವಾ ಕೆಲಸಗಾರ್ತಿ ನೊಣ ಅಂತ ಹೇಳಿ ಬರ್ಕೊಳ್ಳಿ ನೀವು. ಯಾಕಂತ ಹೇಳಿದ್ರೆ ಅವುಗಳು ಮೊಟ್ಟೆ ಇಡದ ಕಾರಣ ಕೆಲಸಗಾರ ನೊಣಗಳು. ಒಂದು ವೇಳೆ ಒಂದು ಪೆಟ್ಟಿಗೆಯಲ್ಲಿ ರಾಣಿ ಇಲ್ಲ ಅಂತ ಹೇಳಿ ಆದರೆ ಈ ಕೆಲಸಗಾರ ಏನು ನೊಣಗಳಿರ್ತವೆ ಅವುಗಳು ಕೆಲಸಗಾರ್ತಿಯಾಗಿ ಅಥವಾ ರಾಣಿಯಾಗಿ ಪರಿವರ್ತನೆ ಆಗ್ತವೆ. ಅವುಗಳೇ ಮೊಟ್ಟೆ ಇಡುವ ಹಂತಕ್ಕೆ ಹೋಗ್ತವೆ. ಆದರೆ ರಾಣಿ ಇಡುವ ರೀತಿಯಲ್ಲಿ ಅವುಗಳು ಯಾವುದೇ ಕಾರಣಕ್ಕೆ ಮೊಟ್ಟೆ ಇಡುವುದಿಲ್ಲ. ರಾಣಿ ಯಾವ ರೀತಿಯಾಗಿ ಒಂದು ಲೈನನ್ನು ಹಿಡ್ಕೊಂಡು ಅಂದರೆ ಕ್ರಮಬದ್ಧವಾಗಿ ಮೊಟ್ಟೆ ಇಡ್ತದ ಆ ರೀತಿಯಲ್ಲಿ ಈ ನೊಣಗಳಿಗೆ ಮೊಟ್ಟೆ ಇಡಲಿಕ್ಕೆ ಬರುವುದಿಲ್ಲ. ಇವುಗಳು ಮೇಲಿಂದ ಮೇಲೆ ಮೊಟ್ಟೆ ಇಡ್ತಾ ಹೋಗ್ತವೆ. ಯಾಕಂತ ಹೇಳಿದರೆ ಇವುಗಳು ರಾಣಿ ಅಲ್ಲ, ಮೊದಲಿಂದ ಹುಟ್ಟಿನಿಂದ ರಾಣಿ ಅಲ್ಲ, ಮತ್ತೆ ಬದಲಾವಣೆ ಆದ ರಾಣಿಯಾಗಿ ಇಡ್ತದೆ. ಆದ ಕಾರಣ ಅವುಗಳಿಗೆ ಮೊಟ್ಟೆ ಇಡಲಿಕ್ಕೆ ಆಗ್ತದೆ ಅಂತ ಸಮಯ ಸನ್ನಿವೇಶ ಸಂದರ್ಭಗಳು ಬಂದಾಗ ಮಾತ್ರ ಅದು ಅಷ್ಟು ಸಮಂಜಸವಾಗಿ ಅದು ಇಡುವುದಿಲ್ಲ. ಹಾಗೆ ಈ ಅದರಲ್ಲಿ ಅಷ್ಟು ಜಾತಿ ಇರ್ತದೆ. ಅಂದರೆ ಕೆಲಸಗಾರ ನೊಣ, ರಾಣಿ ನೊಣ ಮತ್ತು ಗಂಡು ನೊಣಗಳು, ಇವುಗಳು ಇಷ್ಟು ಬಗೆಯ ನೊಣಗಳು ಇದರಲ್ಲಿ ಇರ್ತವೆ. ಈಗ ಗಂಡು ನೊಣಗಳು ಹೇಗಿರ್ತವೆ ಅಂತೇಳಿ ನೋಡ್ಬೋದು. ಗಂಡು ನೊಣಗಳು ಯಾವಾಗಲೂ ಚುಚ್ಚುವುದಿಲ್ಲ, ಯಾವುದೇ ಕಾರಣಕ್ಕೆ ಚುಚ್ಚುವುದಿಲ್ಲ. ಯಾಕಂತ ಹೇಳಿದರೆ ಅವುಗಳಿಗೆ ಹಿಂದಿನಿಂದ ಆ ಹಿಂಭಾಗದಲ್ಲಿ ಒಂದು ಸೂಜಿ ಮೊನೆಯ ರೀತಿಯಲ್ಲಿ, ಸೂಜಿ ರೀತಿಯಲ್ಲಿ ಒಂದು ಪಾರ್ಟ್ ಇರುವುದಿಲ್ಲ, ಅದಕ್ಕೆ ಅಂಗವೇ ಇರುವುದಿಲ್ಲ. ಅದಕ್ಕೆ ಹೆಣ್ಣು ನೊಣಗಳಿಗೆ ಅಂದರೆ ಕೆಲಸಗಾರ ನೊಣಗಳಿಗೆ ಮಾತ್ರ ಆ ಸೂಜಿ ಎಂಬುದು ಇರ್ತದೆ. ಅಂದರೆ ಸ್ಟಿಂಗ್ ಅಂತ ಹೇಳ್ತೇವೆ ನಾವು. ಆ ಸ್ಟಿಂಗ್ ಅಂತ ಹೇಳುವಂಥದ್ದು ಸೂಜಿ ಏನಿದೆ, ಆ ಚುಚ್ಚುವಂಥ ಸೂಜಿ ಅದು ಕೆಲಸಗಾರ್ತಿ ಅಥವಾ ಕೆಲಸಗಾರ ನೊಣ ಹೆಣ್ಣು ನೊಣಗಳಿಗೆ ಮಾತ್ರ ಇರ್ತದೆ, ಗಂಡು ನೊಣಗಳಿಗೆ ಇರುವುದಿಲ್ಲ. ಗಂಡು ನೊಣಗಳನ್ನು ಯಾರು ಯಾವ ಸಂದರ್ಭದಲ್ಲಿ ಹಿಡಿಬಹುದು, ಯಾಕಂದರೆ ಅದು ಚುಚ್ಚುವುದಿಲ್ಲ, ಮಕ್ಕಳ ಕೈಯಲ್ಲಿ ಕೊಡಬಹುದು. ರಾಣಿಯಲ್ಲಿ ಕೂಡ ಅದೇ ರೀತಿ, ರಾಣಿ ಚುಚ್ಚುವುದಿಲ್ಲ ಯಾವಾಗ. ರಾಣಿ ಮತ್ತು ಗಂಡು ನೊಣಗಳು ಚುಚ್ಚುವುದಿಲ್ಲ. ಕೆಲಸಗಾರ ನೊಣಗಳು ಏನಿದ್ದಾವೆ ಅವುಗಳು ಮಾತ್ರ ಚುಚ್ಚಲಿಕ್ಕೆ ಬರುವುದು. ಗೊತ್ತಾಯ್ತಾ? ಬೇರೆ ನೊಣಗಳು ಚುಚ್ಚುವುದಿಲ್ಲ, ಕೆಲಸಗಾರ ನೊಣಗಳು ಚುಚ್ಚುತ್ತವೆ. ಯಾಕಂತ ಹೇಳಿದ್ರೆ ಅವುಗಳಲ್ಲಿ ಸೂಜಿ ಇರ್ತದೆ ಹಿಂಭಾಗದಲ್ಲಿ. ಇನ್ನು ಅವುಗಳು ಕೆಲಸ ಹೇಗೆ ಮಾಡ್ತವೆ ಅಂತೇಳಿ ಕೇಳಿದರೆ, ಈ ಒಂದು ಇರುವಂತಹ ರಾಣಿಯನ್ನು ಅಂದರೆ ರಾಣಿಯ ಫೆರಮೋನ್ ವಸ್ತುಸಾರ, ಈ ವಸ್ತುಸಾರವನ್ನು ಹಿಡ್ಕೊಂಡು ಅವುಗಳು ಕೆಲಸಕ್ಕೆ ಹೋಗ್ತವೆ. ಒಂದಲ್ಲ, ತುಂಬ ನೊಣಗಳು ಹೊರಗೆ ಹೋಗ್ತವೆ. ಆವಾಗ ಇಲ್ಲಿ ಎಲ್ಲ ನೊಣಗಳು ಹೊರಗೆ ಹೋಗುವುದಿಲ್ಲ. ಯಾಕಂದರೆ ಎಲ್ಲ ನೊಣಗಳು ಹೋದರೆ ಕೆಲಸಕ್ಕೆ ಹೋದರೆ ಇಲ್ಲಿ ಕೆಲಸ ಮಾಡುವವರು ಯಾರೂ ಇಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲರೂ ಶಾಲೆಗೆ ಹೋಗ್ತೇನೆ, ಎಲ್ಲರೂ ಆಫೀಸಿಗೆ ಹೋಗ್ತೇನೆ ಹೇಳಿದರೆ ಅಡಿಗೆ ಮಾಡುವವರಿಲ್ಲ, ಕೆಲಸ ಮಾಡುವವರಿಲ್ಲ. ಹಾಗಾಗಿ ಒಂದು ಮನೆಯಲ್ಲಿ ನಾವು ಹೇಗೆ ಕೆಲಸ ಮಾಡ್ತಾ ಇರ್ತೇವೆ,
ಒಬ್ಬರಿಗೆ ಸಂಪಾದನೆ, ಇನ್ನೊಬ್ರು ಅಡಿಗೆ ಮಾಡಲಿಕ್ಕೆ, ಮಕ್ಕಳು ಶಾಲೆಗೆ ಹೋಗ್ತಾರೆ, ಕೆಲಸವರಿಗೆ ಇನ್ನೊಂದು ಕೆಲಸ, ಮತ್ತೊಬ್ಬರಿಗೆ ಮತ್ತೊಂದು ಕೆಲಸ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಒಂದೊಂದು ಹಂತದ ಕೆಲಸವನ್ನು ಕೆಲವು ಕೆಲಸಗಾರ ನೊಣಗಳು ವಹಿಸ್ಕೊಳ್ತವೆ. ಅವುಗಳ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸ್ತವೆ. ನಾವೀಗ ಒಮ್ಮೊಮ್ಮೆ ನಮ್ಮ ಕೆಲಸ ಎಲ್ಲ ಹೇಳಿದರೆ ನಾವು ಅವನು ಮಾಡಲಿ ಇವನು ಮಾಡಲಿ, ನಾನು ಆದರೆ ಮಾಡ್ತೇನೆ, ನನಗೆ ಟೈಮ್ ಸಿಗಲಿಲ್ಲ ಎಲ್ಲ ನೀವು ಹೇಳೋದಿಲ್ಲ. ಸ್ವಲ್ಪ ಅವುಗಳು ಹಾಗೆ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಅವುಗಳಿಗೆ ಉದಾಸೀನ ಎಂಬುದು ಇಲ್ಲ. ಹುಟ್ಟಿನಿಂದ ಸಾವಿನವರೆಗೂ ಅವುಗಳು ಯಾವುದೇ ಕಾರಣಕ್ಕೆ ಉದಾಸೀನವನ್ನು ಅಂದರೆ ಮಾಡುವುದೇ ಇಲ್ಲ. ಉದಾಸೀನ ಹೇಳುವ ಶಬ್ದದ ಅರ್ಥವೇ ಗೊತ್ತಿಲ್ಲ ಅವುಗಳಿಗೆ. ಆದ ಕಾರಣ ಅವುಗಳು ಶ್ರಮಜೀವಿ. ನಮ್ಮ ಹಾಗೆ ಅಲ್ಲ, ನಮಗೆ ಸ್ವಲ್ಪ ಮಳೆ ಜಾಸ್ತಿ ಬಂದರೆ ಹೋಗುವುದಿಲ್ಲ ಹೊರಗೆ, ಹೀಗೆಲ್ಲ ಇರ್ತದೆ. ಅವುಗಳು ಹಾಗಲ್ಲ, ಶ್ರಮಜೀವಿಗಳು. ಅಂದರೆ ಶ್ರಮ ಪಡ್ತವೆ ಹುಟ್ಟಿನಿಂದ ಸಾಯುವ ತನಕ. ಒಂದು ಜೇನುನೊಣ ಸಾಧಾರಣವಾಗಿ 120 ದಿವಸದಿಂದಲೂ ಹೆಚ್ಚು ಬದುಕ್ತದೆ. ಹಾಗಂತೇಳಿ ಎಲ್ಲ ನೊಣಗಳು ಬದುಕುವ ಹೇಳಿದರೆ ಇಲ್ಲ. ಯಾಕಂತೇಳಿದರೆ ಅದು ಜೇಡರ ಬಲೆಗೆ ಬಿದ್ದಿಡ್ಬೋದು, ಹಲ್ಲಿಯ ಕಾಟದಲ್ಲೇ ಇರ್ಬೋದು, ಓತಿಕ್ಯಾತ ಇರ್ಬೋದು, ಅಥವಾ ಕೆಲವು ಹಕ್ಕಿಗಳು ಹೊಡೆದು ಹಾಕ್ತವೆ. ಅದೇ ಅವುಗಳಿಗೆ ಶತ್ರುಗಳು ಇರ್ತವೆ. ಶತ್ರುಗಳು ಯಾವುದು ಕೇಳಿದರೆ, ಒಂದು ಹಕ್ಕಿಗಳು ಜೇಡರ, ಹಲ್ಲಿ, ಮತ್ತು ದೊಡ್ಡದು ಓತಿಕ್ಯಾತ ಎಲ್ಲ ಬರ್ತದೆ. ಮತ್ತು ಕೆಲವು ಕಡೆ ಕರಡಿಯ ಕಾಟ ಇರ್ತದೆ, ಇನ್ನು ಕೆಲವು ಕಡೆ ಮಂಗನ ಕಾಟ ಕೂಡ ಇರ್ತದೆ. ಇನ್ನೊಂದು ಕಣಜ ಅಂತ ಹೇಳಿ ಇರ್ತದೆ. ಕೂಡೋಲು ಅಂತೇಳಿ ನಾವು ತುಳು ಭಾಷೆಯಲ್ಲಿ ಹೇಳ್ತೇವೆ, ಅದನ್ನು ಕಣಜ ಅಂತ ಹೇಳ್ತೇವೆ ನಾವು. ಈ ಕಣಜದ ಹುಳ ಬಂದು ಈ ನೊಣವನ್ನು ಹಿಡ್ಕೊಂಡು ಹೋಗ್ತದೆ. ಅದು ಕೂಡ ಒಂದು ಶತ್ರು. ಅಷ್ಟೂ ಶತ್ರುಗಳ ಜೊತೆಯಲ್ಲಿ ಮನುಷ್ಯನೂ ಒಂದು ಶತ್ರು ಅವುಗಳಿಗೆ. ಅವುಗಳು ಅವುಗಳಷ್ಟಕ್ಕೆ ಕೆಲಸ ಮಾಡಿ ಸಂಸಾರ ಮಾಡಿಕೊಂಡು ಪ್ರಕೃತಿಯಲ್ಲಿ ಇರುವಂಥದ್ದಕ್ಕೆ ನಾವು ಹೋಗಿ ತೊಂದರೆ ಕೊಟ್ಟು, ನನ್ನ ಮನೆಗೆ ಬಾ ಅಂತೇಳಿ ನಾನು ಒಂದು ಬಾಕ್ಸ್ ಇಟ್ಟು ಅದನ್ನು ನಾವು ಸಾಕಿ ನಮಗೆ ಬೇಕಾದಾಗ ತುಪ್ಪವನ್ನು ನಾವು ತೆಗಿತೇವೆ. ಅಂದರೆ ಅವುಗಳಿಗೆ ಆಹಾರವಾಗಿ ಅವುಗಳು ಮಳೆಗಾಲಕ್ಕೆ, ಅಭಾವ ಕಾಲಕ್ಕೆ ಅಂತೇಳಿ ಸ್ಟೋರ್ ಮಾಡಿ ಇಡ್ತವೆ. ತಂದು ಸ್ಟೋರ್ ಮಾಡಿ ಇಡ್ತವೆ. ಅವುಗಳು ತಿನ್ನುವುದಿಲ್ಲ ಎಕ್ಕಸಕ್ಕ. ಇವತ್ತು ಉಂಟಲ್ವ ಅಂತೇಳಿ ತಿನ್ನಲ್ಲ. ಅವುಗಳು ಸ್ಟೋರ್ ಮಾಡ್ತಾ ಹೋಗ್ತವೆ. ಸ್ಟೋರ್ ಮಾಡ್ತಾ ಹೋಗಿ ಈ ಅಭಾವ ಕಾಲದಲ್ಲಿ ಅದನ್ನು ತಿಂತಾ ಬರ್ತವೆ. ಕಡಿಮೆ ತುಪ್ಪ ಆಗ್ತಾ ಬರ್ತದೆ. ನಾವು ಏನು ಮಾಡ್ತೇವೆ, ಈ ಹೆಚ್ಚಾದರೆ ಮೇಲ್ಭಾಗದ ತುಪ್ಪವನ್ನೆಲ್ಲ ತೆಗಿತೇವೆ. ನಾವು ಕೂಡ ಒಂದು ರೀತಿಯ ಶತ್ರು. ಈಗ ಶತ್ರುಗಳು ಯಾವುದಂತ ಕೇಳಿದ್ರೆ ಮನುಷ್ಯನೂ ಒಂದು ಶತ್ರು. ಮನುಷ್ಯನು ಮಾತ್ರ ನೊಣಗಳನ್ನೇ ಕೊಲ್ಲುವುದಿಲ್ಲ, ಬಾಕಿ ಎಲ್ಲ ನೊಣಗಳನ್ನ ಕೊಲ್ತವೆ. ನಾವು ನೊಣಗಳನ್ನು ಕೊಲ್ಲುವುದಿಲ್ಲ, ತುಪ್ಪವನ್ನು ಮಾತ್ರ ತೆಗಿತೇವೆ. ಅವುಗಳು ಕಷ್ಟಪಟ್ಟು ಸಂಗ್ರಹ ಮಾಡಿ ಇಟ್ಟ ತುಪ್ಪವನ್ನು ತೆಗಿತೇವೆ. ಆದ ಕಾರಣ ಹೀಗೆ ಶತ್ರುಗಳು ಇರ್ತವೆ. ಅದಕ್ಕೆ ಆ ಶತ್ರುಗಳನ್ನು ತಪ್ಪಿಸಿಕೊಂಡು ಅದು ಬರಬೇಕು. ಇಲ್ಲಿಂದ ಈಗ ಹೊರಟ ನೊಣ, ಒಂದು ಗೂಡಿನಿಂದ ಹೊರಟ ನೊಣ ಸಾಧಾರಣವಾಗಿ 2 ಕಿಲೋಮೀಟ್ರು 3 ಕಿಲೋಮೀಟ್ರು, ಅದಕ್ಕೆ ಎಷ್ಟೆಲ್ಲ ಶಕ್ತಿ ಇದೆ ಅಷ್ಟು ದೂರಕ್ಕೆಲ್ಲ ಹೋಗಿ ಪ್ರತಿಯೊಂದು ಹೂ ಎಲ್ಲಿ ಬಿಡ್ತದೆ ಏನು ಎಲ್ಲ ಅದು ತನಿಖೆ ಮಾಡಿ ಆ ಹೂಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ಮಕರಂದ ಪರಾಗವನ್ನು ತಂದು ಇಲ್ಲಿ ಇರುವ ನೊಣಗಳಿಗೆ ಸಿಗ್ನಲ್ ಕೊಡ್ತದೆ, ಇಂಥಲ್ಲಿ ಆಹಾರ ಉಂಟು ಬನ್ನಿ ಅಂತೇಳಿ. ಇವುಗಳು ಇಲ್ಲಿ ವೃತ್ತಾಕಾರದಲ್ಲಿ ಹೀಗೆ ತಿರುಗುವಂಥದ್ದು, ಮತ್ತೆ ಉದ್ದವಾಗಿ ಹೀಗೆ ನಿಂತು ಸಿಗ್ನಲ್ ಮಾಡುವಂಥದ್ದು, ಇದೆಲ್ಲ ಮಾಡ್ತಾ ಇರ್ತವೆ. ಯಾಕಂತ ಹೇಳಿದರೆ ನಾನು ಒಬ್ಬನೇ ಹೋಗಿ ತಂದರೆ ಆಹಾರ ಬೇರೆ ನೊಣಗಳಿಗೆ ಗೊತ್ತಾಗುವುದಿಲ್ಲ, ಅಂದರೆ ಇಲ್ಲಿ ಆಹಾರ ಉಂಟು ಅಂತೇಳಿ. ಅದಕ್ಕಾಗಿ ಅವುಗಳು ಆ ಒಂದು ಸಿಗ್ನಲ್ ಅನ್ನು ಕೊಡ್ತವೆ, ಇಂಥಲ್ಲಿ ಆಹಾರ ಉಂಟು ಅಂತೇಳಿ. ಕೇಳ್ತಾ ಉಂಟು ಹಿಂದಿನವರಿಗೂ. ಯಾಕಂತ ಹೇಳಿದರೆ ನಾವೀಗ ಇಲ್ಲಿ ಒಂದು ಅಂಗಡಿಗೆ ಅಥವಾ ಹೋಟೆಲ್ಗೆ ಹೋಗಿ ಬಂದರೆ ಒಳ್ಳೆಯ ಆಹಾರ ಇದ್ದರೆ ನಾವು ಮನೆಯವರಿಗೆ ಬಂದು ಹೇಳುವುದಿಲ್ಲ, ಇಂಥಲ್ಲಿ ಒಳ್ಳೆಯದೊಂದು ನೀವು ಕೂಡ ಹೋಗು, ನಾಳೆ ಹೋಗೋ ಹೊಟ್ಟೆಗೆ ಅಂತೇಳಿ. ಹಾಗೆ ಒಂದು ನೊಣ ಅಲ್ಲಿಂದ ಇಲ್ಲಿಗೆ ಬಂದು ಈ ಉಳಿದ ನೊಣಗಳಿಗೆ ಒಂದು ರೀತಿಯ ಮಾಹಿತಿಯನ್ನು ಹೇಳ್ತದೆ, ಇಂಥಲ್ಲಿ ಉಂಟು ಅಂತೇಳಿ. ಯಾಕಂತ ಹೇಳಿದರೆ ಅವುಗಳಿಗೆ ಬಾಯಿ ಬರುವುದಿಲ್ಲ, ಸೌಂಡ್ ಕಮ್ಯುನಿಕೇಶನ್ ಅಂತೀವಿ. ಅಂದರೆ ಈ ಸೌಂಡ್ ಅಲ್ಲಿ ಅದು ತಿಳಿಸ್ತದೆ. ಹಾಗೆ ಅದು ಅತ್ಯಂತ ದೂರದವರೆಗೆ ಹೋಗಿ ಅಲ್ಲಿಯ ಮಕರಂದ ಪರಾಗಗಳನ್ನು ಹಿಡ್ಕೊಂಡು ಬಂದು ಇಂತಹ ಜಾಗದಲ್ಲಿ ಉಂಟು ಅಂತ ಹೇಳಿ ಈ ನೊಣಗಳಿಗೆ ತಿಳಿಸ್ತದೆ ಅದು. ಯಾಕಂದ್ರೆ ಉಳಿದ ನೊಣಗಳಿಗೆ ಗೊತ್ತಾಗಬೇಕಲ್ವಾ, ಅದಕ್ಕಾಗಿ ಅದು ತಿಳಿಸ್ತದೆ. ಬಂದು ತಿಳಿಸುವುದಂತ ಹೇಳಿದ್ರೆ
ಸೌಂಡಲ್ಲಿ ತಿಳಿಸ್ತದೆ, ಮತ್ತು ಹಾವಭಾವಗಳಲ್ಲಿ ಅದು ಚಕ್ರಾಕಾರವಾಗಿ ತಿರುಗುದಿರ್ಬೋದು, ಉದ್ದನೆಯವಾಗಿ ತಿರುಗುದಿರ್ಬೋದು, ಆ ರೀತಿಯಲ್ಲಿ ಅದು ಸಿಗ್ನಲ್ಗಳನ್ನು ಕೊಟ್ಟು ಉಳಿದ ನೊಣಗಳಿಗೆ ಅದು ಹೇಳ್ತದೆ ಇಷ್ಟು ದೂರದಲ್ಲಿ ಆಹಾರ ಉಂಟು ಹೋಗಿ ಅಂತೇಳಿ. ಅವುಗಳು ಆ ಒಂದು ಸಿಗ್ನಲನ್ನು ತಿಳ್ಕೊಂಡ್ರೆ ಅವುಗಳಿಗೆ ಗೊತ್ತಾಗ್ತದೆ. ಅದನ್ನು ಅರ್ಥ ಮಾಡಿಕೊಂಡು ಅವುಗಳು ಆ ಮರದ ಹತ್ರ ಹೋಗಿ ಆಹಾರವನ್ನು ಇಟ್ಕೊಂಡು ಬರ್ತವೆ. ಈ ರೀತಿಯಲ್ಲಿ ಕೆಲಸ ನಡೀತಾ ಇರ್ತದೆ. ನಾವು ಈಗ ಸಾಧಾರಣವಾಗಿ ಈಗ ಜುಲೈ, ಈಗ ಆಗಸ್ಟ್ ಮುಂದೆ ಬರುವಾಗ, ಆಗಸ್ಟಿನ ನಂತರ ಅವುಗಳು ಬೆಳವಣಿಗೆ ಹಂತ ಅಂತ ಹೇಳಿದೆ ನಾನು. ಆಗಸ್ಟ್ ಸೆಪ್ಟೆಂಬರ್ ನಂತರ ಹೆಚ್ಚಾಗಿ, ಈ ಸೆಪ್ಟೆಂಬರ್ ನಂತರ ಇಲ್ಲಿ ಫ್ರೂಟ್ಫುಲ್ ಆಗಿ ಇದಕ್ಕೆ ಬರ್ತದೆ. ಆವಾಗ ನಾವು ಪಾಲು ಮಾಡುವಿಕೆ ಅಂತ ಹೇಳ್ತದೆ. 1 ರಿಂದ 2 ಪಾಲು 3 ಪಾಲು ಮಾಡಬಹುದು. ಆವಾಗ 3, 4, 5 ರಾಣಿಗಳು ಇದರಲ್ಲಿ ರೆಡಿ ಆಗ್ತವೆ. ಒಂದು ಗೂಡಿನಲ್ಲಿ ಒಂದೇ ರಾಣಿ ಇರುವಾಗ ಏನೂ ಸಮಸ್ಯೆ ಇಲ್ಲ. ಅದು ತನ್ನ ಕುಟುಂಬವನ್ನು ಅಭಿವೃದ್ಧಿ ಮಾಡಬೇಕು ಅಥವಾ ಪಾಲು ಮಾಡಿಕೊಳ್ಬೇಕು, ಹೆಚ್ಚು ಮಾಡಬೇಕು ಅಂತ ಹೇಳುವುದಕ್ಕೆ ಒಂದು ಹಂಬಲ ಬಂದಾಗ, ಮತ್ತೆ ಆ ರಾಣಿಗೆ ಎಲ್ಲ ನೊಣಗಳಿಗೆ ಫೆರಮೋನ್ ಕೊಡಲಿಕ್ಕೆ ಆಗದೇ ಇರುವಾಗ ಅದು ಏನು ಮಾಡ್ತದೆ ಕೇಳಿದರೆ ಪಾಲಾಗಲಿಕ್ಕೆ ಇಷ್ಟಪಡ್ತವೆ ಅವುಗಳು. ಉದಾಹರಣೆಗೆ ಇಂತಹ ಒಂದು ಏರಿಯಲ್ಲಿ ಚೌಕಟ್ಟಿನಲ್ಲಿ ಅವುಗಳು ರಚನೆ ಮಾಡಿದಂಥ ಏರಿ ಇರ್ತದೆ, ಅದರದ್ದು ಗೂಡು ಷಡ್ಭುಜಾಕಾರದಲ್ಲಿ. ಇಲ್ಲಿ ಕೆಳಬದಿಯಲ್ಲಿ ಏನು ಮಾಡ್ತವೆ ಅಂತೇಳಿ ಕೇಳಿದರೆ, ರಾಣಿ ಕೋಶವನ್ನು ಹೀಗೆ ಕೆಳಮುಖವಾಗಿ ಅದು ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಒಂದು ಲೋಟೆ, ಸಣ್ಣ ಲೋಟೆಯನ್ನು ನಾವು ಹೀಗೆ ಕೌಚಿ ಹಾಕಿದರೆ ಯಾವ ರೀತಿ ಇರ್ತದೆ, ಆ ರೀತಿಯಲ್ಲಿ ಹೀಗೆ ಕೌಚಿ ಹಾಕ್ತದೆ. ಹೀಗೆ ಅಂದರೆ ಗುರುತ್ವಾಕರ್ಷಣಕ್ಕೆ ಬರುವ ಹಾಗೆ ಹೀಗೆ ಬರುವುದಿಲ್ಲ, ಅದು ಈ ರೀತಿಯಲ್ಲಿ ಬರ್ತದೆ, ಕೆಳಭಾಗವಾಗಿ, ಕೆಳಮುಖವಾಗಿ. ಯಾವಾಗ ಹೀಗೆ ಅಡ್ಡಲಾಗಿ ಅವುಗಳ ಗೂಡು ಇರ್ತದ, ಅದರಲ್ಲಿ ಗಂಡು ನೊಣಗಳು ಮತ್ತು ಕೆಲಸಗಾರ ನೊಣಗಳು ಮಾತ್ರ ಬರ್ತವೆ ಅದರಲ್ಲಿ. ಯಾವಾಗ ಹೀಗೆ ಕೆಳಮುಖವಾಗಿ ಅದು ಕಪ್ಪು ಒಂದು ಕೌಚಿ ಹಾಕಿದರೆ ಯಾವ ರೀತಿಯಲ್ಲಿ ಬರ್ತದೆ, ಆ ರೀತಿಯಲ್ಲಿ ಬಂತ ಅದರಲ್ಲಿ ರಾಣಿ, ದೊಡ್ಡ ರಾಣಿಯಾಗಿ ಹೊರಗೆ ಬರ್ತದೆ. ಇದು ಪಾಲಾಗುವ ಲಕ್ಷಣ ಅಂತೇಳಿ. ಆಗ ನಾವು ಪಾಲು ಮಾಡಲಿಕ್ಕೆ ಅದು ಮುಂದಿನ ಹಂತಗಳು ತುಂಬ ಉಂಟು. ಪಾಲು ಮಾಡುವಿಕೆ ಹೀಗೆಲ್ಲ ತುಂಬ ಬೇರೆ ಬೇರೆ ವಿಧಾನ ಇದೆ. ಇದು ಈಗ ಒಂದು ವಿಭಾಗದಲ್ಲಿ ನಾವು ಹೇಳ್ತಾ ಹೋಗ್ತೇವೆ ನಾನು, ಪಾಲು ಮಾಡಬೇಕು. ಇನ್ನು ನಾವೀಗ ತುಪ್ಪ ಆಯಿತು ಅಂತ ಇಟ್ಕೊಳ್ಳುವ. ತುಪ್ಪ ಆದ ಮೇಲೆ ಹೇಗೆ ತೆಗೆಯುವುದು ಅಂತ ಹೇಳೋದು ಇರ್ತದೆ. ನಮಗೆ ಯಾವುದೇ ಒಂದು ಜೇನು ಕೃಷಿ ಮಾಡಬೇಕಾದ್ರೆ ಒಂದು ಪೆಟ್ಟಿಗೆಯ ಬಿಡಿ ಭಾಗಗಳು ಬೇಕಾಗ್ತದೆ. ಈ ಪೆಟ್ಟಿಗೆಯ ಬಿಡಿ ಭಾಗಗಳನ್ನು ನಾವು ಈಗ ತೋರಿಸಿ, ಈಗ ಇದಕ್ಕೆ ಸಲಕರಣೆಗಳನ್ನು ಏನೆಲ್ಲ ಬೇಕು ಅಂತೇಳಿ ನೋಡುವ. ಸಣ್ಣ ಸಣ್ಣ ಸಲಕರಣೆಗಳು ಬೇಕಾಗ್ತದೆ. ಬರೀ ಒಂದು ಗೂಡಿದ್ದ ತಕ್ಷಣ ನಮಗೆ ಹತ್ತಿರ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಒಂದು ಹರಿತವಾದ ಚಾಕು ಬೇಕಾಗ್ತದೆ. ಜೇನು ಪೆಟ್ಟಿಗೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಹೋಗುವಾಗ ನಮಗೆ ಅಗತ್ಯವಾಗಿ ಬೇಕಾದಂಥ ಒಂದು ಚಾಕು ಬೇಕಾಗ್ತದೆ. ಒಂದು ಚಾಕು, ಇನ್ನೊಂದು ಹೊಗೆ ತಿದಿ, ಹೊಗೆ ಹಾಕುವಂಥ ಒಂದು ಹೊಗೆ ತಿದಿ ಅಂತ ಹೇಳ್ತೇವೆ ಇದನ್ನು, ಹೊಗೆ ತಿದಿ ಬೇಕಾಗ್ತದೆ. ಇನ್ನೊಂದು ಮುಖಪರದೆ ಅಂತೇಳಿ, ಮುಖಪರದೆ ಬೇಕಾಗ್ತದೆ. ಯಾಕಂತ ಹೇಳಿದರೆ ಒಳ್ಳೆಯ ಅನುಭವಸ್ಥ ಒಬ್ಬರು ಜೇನು ಕೃಷಿಕರೆಲ್ಲ ಇದ್ದರೆ ಅವರಿಗೆ ಈ ಹೊಗೆ ತಿದಿ ಮತ್ತು ಮುಖಪರದೆ ಅಗತ್ಯತೆ ಇರೋದಿಲ್ಲ. ಚಾಕು ಅಂತೂ ಬೇಕಾಗ್ತದೆ. ಹೆಚ್ಚಿನ ಎಲ್ಲ ಕೆಲಸ ಮಾಡಲಿಕ್ಕೂ ನಮಗೊಂದು ಚಾಕು ಕೈಯಲ್ಲಿ ಬೇಕಾಗ್ತದೆ. ಹರಿತವಾದ ಚಾಕು ಬೇಕಾಗ್ತದೆ. ಹರಿತವಾದ ಒಂದು ಚಾಕು, ಒಂದು ಮುಖಪರದೆ, ಇನ್ನೊಂದು ಹೊಗೆ ತಿದಿ, ಇಷ್ಟು ಅಗತ್ಯವಾಗಿ ಬೇಕಾಗ್ತದೆ. ಯಾಕಂತ ಹೇಳಿದರೆ ನೋಡಿ, ಈಗ ಮುಖಪರದೆ ಹೇಗೆ ಇರ್ತದೆ ನೋಡಿ. ಈ ಮುಖಪರದೆ ಇದು ಸ್ವಲ್ಪ ಹಳ್ತು, ನನ್ನಲ್ಲಿ ಮನೆಯಲ್ಲಿ ಉಪಯೋಗ ಮಾಡ್ತಾ ಇದ್ದದಂತಂದದ್ದು ನಾನೀಗ ನಿಮಗೆ ತೋರಿಸಲಿಕ್ಕೆ. ಈ ಮುಖಪರದೆ ಅಂತ ಹೇಳಿದ್ರೆ ಒಂದು ಟೊಪ್ಪಿ ಇರ್ತದೆ ಮೇಲೆ, ಇದಕ್ಕೆ ಒಂದು ಸಣ್ಣ ಸಣ್ಣ ತೂತಿನ ಒಂದು ಈ ನೆಟ್ಟನ್ನು ನಾವು ಅಳವಡಿಸಿದ್ದೇವೆ. ಇದು ಮಾರುಕಟ್ಟೆಗಳಲ್ಲಿ ಕೆಲವು ಕಡೆ ಸಿಗ್ತದೆ. ಇದನ್ನು ನೋಡಿ, ಈ ರೀತಿಯಲ್ಲಿ ನಾವು ಹಾಕ್ಕೊಂಡ್ರೆ ಆಯ್ತು. ನೋಡಿ, ಈ ರೀತಿಯಲ್ಲಿ ಹಾಕ್ಕೊಂಡ್ರೆ ಆಯ್ತು. ನಮಗೆ ಯಾವುದೇ ಕಾರಣಕ್ಕೆ ನೊಣ ಇಲ್ಲಿಗೆ ಚುಚ್ಚಲಿಕ್ಕೆ ಬರುವುದಿಲ್ಲ. ಏನು ಚುಚ್ಚುವುದಿಲ್ಲ, ಅದು ಹೊರಗಡೆಯಿಂದ ಈ ರೀತಿಯಲ್ಲಿ ಸುತ್ತುವರಿತದೆ ಹೊರತು ನಮಗೆ ಚುಚ್ಚಲಿಕ್ಕೆ ಆಗುವುದಿಲ್ಲ. ಆವಾಗ ಇಲ್ಲಿ ಸುತ್ತು ಹೊಡೆದು ಅದು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತದೆ ಹೊರತು ನಮಗೆ ಏನು ಸಮಸ್ಯೆ ಇಲ್ಲ. ಆದ ಕಾರಣ ಇದು ಧೈರ್ಯವಾಗಿ ಯಾರಿಗೂ ಈ ಜೇನು ಕೃಷಿಯನ್ನು ಮಾಡ್ಬೋದು. ಉದಾಹರಣೆಗೆ ಕೆಲವರು ಕೇಳಬಹುದು, ಹುಡುಗಿಯರು ಮಾಡ್ಬೋದಾ, ಹೆಂಗಸರು ಮಾಡ್ಬೋದಾ? ಯಾರಿಗೂ ಮಾಡ್ಬೋದು. ಎಷ್ಟೋ ಜನ ಹುಡುಗಿಯರು, ಹೆಂಗಸರು ಜೇನು ಕೃಷಿ ಮಾಡಿ ಯಶಸ್ವಿ ಆದವರು ಇದ್ದಾರೆ. ಹುಡುಗರಿಗಂತೂ ಆರಾಮ್ಸೆ ಅವರು ಇಂಟ್ರೆಸ್ಟ್ ಇರ್ತದೆ, ಮಾಡ್ತಾರೆ. ಎಲ್ಲರಿಗೂ ಇದು ಮಾಡಬಹುದು. ಆದ ಕಾರಣ ಇಂತಹ ಒಂದು ನಮ್ಮಲ್ಲಿ ಸಲಕರಣೆಗಳು ಇದ್ದರೆ, ಈ ಜೇನು ಕೃಷಿಗೆ ಪೂರಕವಾದ ಸಲಕರಣೆಗಳು ಇದ್ದರೆ ಇದು ಸಮಸ್ಯೆ ಇಲ್ಲ. ಈಗ ನಾನು ಶಾಲೆಗೆ ಹೋಗಬೇಕು, ಅದನ್ನು ನೋಡಿದರೆ ಇಲ್ಲಿ ಬಂದು ಚುಚ್ಚಿದ್ರೆ, ಇಲ್ಲಿ ನಮಗೆ ಏನಾದರೂ ಗಾಯ ಆದರೆ ಅಥವಾ ನೋವಾದರೆ ಅಂತ ಹೇಳುವ ಹೆದರಿಕೆ ಇಲ್ಲ. ಇದನ್ನು ಹಾಕ್ಕೊಂಡು ಯಾರಿಗೂ ಕೆಲಸ ಮಾಡ್ಬೋದು. ಇನ್ನೊಂದು ಚಾಕು ಒಂದು ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಇದನ್ನು ಸೀಲ್ಡ್ ಆಗಿರ್ತದೆ. ಒಮ್ಮೆ ನಾವು ಇದನ್ನು ಈಗ ಓಪನ್ ಮಾಡಬೇಕಾಗ್ತದೆ, ಅಲ್ಲಿ ಕೆಲಸ ಮಾಡಲಿಕ್ಕೆ ಇದು ಅಗತ್ಯತೆ ಇರ್ತದೆ ಯಾವಾಗ. ಇದೊಂದು ಜೇನು ತೆಗಿಲಿಕ್ಕೆ ನಮಗೆ ಅದು ಹೊಗೆ ತಿದಿ ಅಂತ ಹೇಳಬೇಕಾಗ್ತದೆ.
ಇದರಲ್ಲಿ ಸ್ವಲ್ಪ ಇದು ಬೇಕಾಗ್ತದೆ, ಇನ್ನೂ ಕೆಲವು ರಬ್ಬರ್ ಬ್ಯಾಂಡ್ ಬೇಕಾಗ್ತದೆ, ಹಗ್ಗದ ನಾರು ಬೇಕಾಗ್ತದೆ, ಮತ್ತು ಈ ತೆಂಗಿನ ನಾರು ಅಂತ ಹೇಳ್ತೇವಲ್ವ ನಾವು, ಇಂಥ ನಾರುಗಳೆಲ್ಲ ಬೇಕಾಗ್ತದೆ. ಯಾಕಂದರೆ ಹೊಗೆ ಬರಬೇಕಲ್ವ, ಹಾಗೆ ಕೆಲವೆಲ್ಲ ಇನ್ನೂ ಸಣ್ಣ ಸಣ್ಣ ವಸ್ತುಗಳು ಬೇಕಾಗ್ತದೆ ನಮಗೆ ಜೇನು ಕೃಷಿಗೆ. ಆದರೆ ಮುಖ್ಯವಾಗಿ ಹೊಗೆ ತಿರಿ ಮುಖ ಬರದೆ ಒಂದು ಹರಿತವಾದ ಚಾಪೆ ಇದ್ದರೆ ಸಾಕಾಗ್ತದೆ. ಇದರಲ್ಲಿ ನಾವು ಹೊಗೆ ಹಾಕಿ ಈ ರೀತಿಯಲ್ಲಿ ಹೊಗೆ ಹಾಕ್ಬೋದು. ಇದನ್ನು ಪೇಪರ್ ಏನಾದರೂ ಇದ್ದರೆ ಅದನ್ನು ತೋರಿಸ್ತೇನೆ ನಿಮಗೆ. ಈಗ ಪೇಪರ್ ಉಂಟು, ವೇಸ್ಟ್ ಪೇಪರ್, ಬಿಸಾಡುವಂಥದ್ದು ಪೇಪರ್ ಇದ್ದರೆ ಒಂದು ಕೊಡಿ. ಇದರಲ್ಲಿ ಹೊಗೆ ತಿಥಿಯಲ್ಲಿ ಯಾವ ರೀತಿ ಹೊಗೆ ಹೋಗ್ತದೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ಹೊಗೆ ಹಾಕಿದ ತಕ್ಷಣ ಏನು ಮಾಡ್ತವೆ ಕೇಳಿದರೆ, ನೊಣಗಳು ಸ್ವಲ್ಪ ಸಕ್ಕೊಳ್ತವೆ. ಒಂದು ಜಾಗದಿಂದ ವೇಸ್ಟ್ ಪೇಪರ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸರ್ಕೊಳ್ತವೆ ಅವುಗಳು. ಯಾಕಂತ ಹೇಳಿದ್ರೆ ಹೊಗೆ ಸಿಕ್ಕಿದ ತಕ್ಷಣ ಅವುಗಳು ಯಾವುದೇ ಕಾರಣಕ್ಕೆ ಒಂದೇ ಕಡೆ ಕೂತ್ಕೊಳ್ಳಲ್ಲ, ಅವುಗಳಿಗೆ ಹೊಗೆ ಆಗಲ್ಲ. ಅದಕ್ಕೆ ಹಾಗೆ ನೋಡಿ, ಯಾರು ಕೂಡ ಜೇನು ಕೃಷಿ ಮಾಡೋರು ಹೊಗೆ ಹಾಕಿ ಬೀಸ್ತಾರೆ. ನೀವು ಕೇಳಿರ್ಬೋದು, ನೋಡಿರ್ಬೋದು, ನಿಮ್ಮ ಮನೆಗಳಲ್ಲಿ ಇರ್ಬೋದು ಕೆಲವರಿಗೆ ತೆಗೆಯುವಾಗ. ಆದ ಕಾರಣ ಹೊಗೆಗೆ ಅದು ಸ್ವಲ್ಪ ಹೆದರಿಕೊಳ್ತದೆ. ಅಂದರೆ ಹೊಗೆ ಅದಕ್ಕೆ ಆಗೋದಿಲ್ಲ. ಈಗ ನಮಗೂ ತುಂಬ ಹೊಗೆ ಆದ ತಕ್ಷಣ ನಾವು ಕಣ್ಣು ಮುಚ್ಚಿಕೊಂಡು ಬರೋದಿಲ್ಲ. ಅದೇ ರೀತಿಯಲ್ಲಿ ಅವುಗಳಿಗೂ ಅದು ಸಮಸ್ಯೆ ಇರ್ತದೆ. ಹೊಗೆ ಅವುಗಳಿಗೆ ಹೆಚ್ಚು ಆಗಲ್ಲ. ಹೊಗೆಯಲ್ಲಿ ಅವುಗಳಿಗೆ ಆದಂತಹ ಒಂದು ವಿಚಾರ ಇರ್ತದೆ. ನಮಗೆ ಹೇಗೆ ಕಣ್ಣು ಉರಿ, ಕಣ್ಣಲ್ಲಿ ನೀರು ಬರೋದು ಈ ರೀತಿಯಾಗಿ ಇಡ್ತದ, ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ನಾನು ಈ ಹೊಗೆ ತಿಥಿಯನ್ನು ತೋರಿಸುವಾಗ ಇನ್ನೊಂದು 2 ವಿಚಾರಗಳನ್ನು ಹೇಳ್ತೇನೆ. ರಾಣಿ ಪಂಜರ ಅಂತೇಳಿ ಒಂದು ಇದೆ. ರಾಣಿ ಪಂಜರ, ರಾಣಿಯನ್ನು ಹಿಡಿಲಿಕ್ಕೆ ಮಾತ್ರ ಇರುವಂಥದ್ದು ಇದು, ಬೇರೆ ಇದು ಉಪಯೋಗಕ್ಕೆ ಯಾವುದು ಬರುವುದಿಲ್ಲ. ಇದರಲ್ಲಿ ಏನಂತ ಹೇಳಿದರೆ, ರಾಣಿ ಇದರ ಒಳಗೆ ಬಿಟ್ಟರೆ ಹೀಗೆ ಕವರ್ ಮಾಡಿದರೆ ಆಯಿತು, ರಾಣಿ ಹೊರಗೆ ಬರುವುದಿಲ್ಲ. ಉಳಿದ ನೊಣಗಳು ಇದರ ಒಳಗಡೆ ಹೋಗ್ತವೆ, ಹೊರಗೆ ಬರ್ತವೆ. ರಾಣಿಯಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಈ ರೀತಿಯಲ್ಲಿ ಇರ್ತದೆ. ಅಥವಾ ಈ ರೀತಿಯಲ್ಲಿ ಇನ್ನೊಂದು ನಮಗೆ ರಾಣಿ ಪಂಜರ ಸಿಗ್ತದೆ, ಕ್ವೀನ್ ಕೇಸ್ ಅಂತ ಹೇಳ್ತೇವೆ, ಕ್ವೀನ್ ಕೇಸ್, ರಾಣಿ ಪಂಜರ. ಇದರಲ್ಲಿ ಏನು ಅಂತ ಕೇಳಿದರೆ, ರಾಣಿ ಒಳಗಡೆ ಇಡ್ತದೆ, ಉಳಿದ ನೊಣಗಳಿಗೆ ಒಳಗೆ ಹೋಗ್ಲಿಕ್ಕೂ ಆಗುವುದಿಲ್ಲ, ಹೊರಗೆ ಬರಲಿಕ್ಕೂ ಆಗುವುದಿಲ್ಲ, ರಾಣಿ ಮಾತ್ರ ಇಟ್ಕೊಳ್ಳಿಕ್ಕೆ. ಇದರಲ್ಲಿ ಹಾಗಲ್ಲ, ರಾಣಿ ಜೊತೆಯಲ್ಲಿ ಉಳಿದ ಹೊರಗಿಂದ ನೊಣಗಳು ಒಳಗೆ ಹೋಗಿ ರಾಣಿಯನ್ನು ಸಂದರ್ಶನ ಮಾಡಿ ಅದಕ್ಕೆ ಆಹಾರ ಕೊಟ್ಟು ವಾಪಸ್ ಬರಲಿಕ್ಕೆ ಆಗ್ತದೆ. ಹೀಗೆ 2 ರೀತಿಯ ಪಂಜರಗಳು ಇರ್ತವೆ. ಇದರಲ್ಲಿ ಯಾವುದನ್ನು ಬೇಕಾದರೂ ಅದನ್ನು ಆಯ್ಕೆ ಮಾಡ್ಕೊಳ್ಬಹುದು. ಆದ ಕಾರಣ ನಾವಿಲ್ಲಿ ನೋಡಿ ಹೊಗೆ ತಿಥಿ ಹೇಗೆ ಉಪಯೋಗ ಮಾಡುವುದು ಅಂತೇಳಿ ಸ್ವಲ್ಪ ಹೇಳಿಕೊಡ್ತೇನೆ ನಾನು. ಒಂದು ಬೆಂಕಿ ಪೊಟ್ಟಣ ಎಲ್ಲ ಇದ್ದರೆ ಒಳ್ಳೆಯದು ನಮ್ಮ ಸಮೀಪದಲ್ಲಿ. ಯಾಕಂತೇಳಿದರೆ ನಮಗೆ ಯಾವಾಗಲೂ ಇದು ಅಗತ್ಯ ಬೇಕಾಗ್ತದೆ. ಇದು ಚೂರು ಫ್ಯಾನ್. ನಮಗೆ ಕೆಲಸ ಮಾಡುವಾಗ, ಅದೇ ಮೊದಲು ಕೆಲಸ ಮಾಡುವಾಗ ಸ್ವಲ್ಪ ಹೆದರಿಕೆ ಇರ್ತದೆ, ಎಲ್ಲಿ ಚುಚ್ಚಬಹುದು, ಎಂಬ ಹೆದರಿಕೆ ಇರ್ತದೆ. ಆ ರೀತಿಯ ಹೆದರಿಕೆ ಇರುವಾಗ ನಾವು ಇಂತಹ ಒಂದು ಟೂಲ್ಗಳನ್ನು ಉಪಯೋಗ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಲ್ಲಿ ಮಾಡಿದರೆ ನೋಡಿ, ಇದರಲ್ಲಿ ನೋಡಿ ಹೊಗೆ ಹೊರಗೆ ಹೋಗುವಂಥದ್ದು. ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕೊಡ್ಬೋದು. ಈಗ ಇಲ್ಲಿ ನೊಣಗಳಿದ್ದಾವೆ ಅಂತ ಹೇಳಿದರೆ ಅಲ್ಲಿಗೆ ನೋಡಿ ಈ ರೀತಿಯಲ್ಲಿ ಕೊಡ್ಬೋದು. ನೋಡಿ, ಅಲ್ಲಿಗೆ ಕೊಡ್ಬೋದು. ಇಲ್ಲದಿದ್ದರೆ ನಾವು ಒಂದು ಪಾತ್ರದಲ್ಲಿ ಹಿಡ್ಕೊಂಡು ಹೋದರೆ ಏನಾಗ್ತದೆ ಕೇಳಿದರೆ ಎಲ್ಲ ಕಡೆ ಅದು ಹರಡಿಕೊಳ್ತದೆ ಹೊಗೆ. ನಮಗೆ ಬೇಕಾದ ಪಾಯಿಂಟಿಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಮಗೆ ಈಗ ಈ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನೋಡಿ, ಈ ರೀತಿಯಲ್ಲಿ ಇದು ತಿಥಿ ಹೊಗೆ ಹಾಕುವಂಥದ್ದು. ಇದು ಸ್ವಲ್ಪ ಬಿಸಿ ಆಗ್ತದೆ, ಮತ್ತೆ ಇಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ನೋಡಿ ಈ ರೀತಿಯಲ್ಲಿ. ಆದ ಕಾರಣ ನಮಗೆ ಇಂಥ ಒಂದು ಟೂಲ್ ಇದ್ದರೆ ಸಮಸ್ಯೆಗಳಿಲ್ಲ. ಯಾಕಂದರೆ ಆರಾಮ್ಸೆ ಇದು ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದು ತನ್ನಿಂದ ಇಲ್ಲಿ ಗಾಳಿ ಸ್ವಲ್ಪ ಹೇಳ್ಕೊಳ್ತದೆ, ಹೊಗೆ ಹೋಗ್ತಾ ಇರ್ತದೆ. ಬೇಕಾದಾಗ ನಾವು ಸ್ವಲ್ಪ ಪಂಪ್ ಮಾಡಿದರೆ ಆಯ್ತು ಇದನ್ನು ಈ ರೀತಿಯಲ್ಲಿ. ಆವಾಗ ನೋಡಿ ಬೇಕಾದ ಪಾಯಿಂಟಿಗೆ ಹಾಕ್ಬೋದು. ನಮಗೆ ಇಲ್ಲಿ ಬೇಕಾದ ಇಲ್ಲಿಗೆ, ಅಲ್ಲಿ ಬೇಕಾದ ಅಲ್ಲಿಗೆ, ಈ ರೀತಿಯಲ್ಲಿ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೋದು. ಇನ್ನು ಜೇನುತುಪ್ಪವನ್ನು ಹೇಗೆ ತೆಗೆಯುವುದು ಅಂತೇಳಿ ಒಂದು ಇರ್ತದೆ. ನಾವೀಗ ಜೇನುತುಪ್ಪ ಈಗ ಪೆಟ್ಟಿಗೆ ನೋಡಿ ಆಯಿತು, ಪೆಟ್ಟಿಗೆ ಬಿಡಿ ಭಾಗಗಳನ್ನು ಪರಿಚಯ ಮಾಡಿ ಆಯಿತು, ಅದಕ್ಕೆ ಸಲಕರಣೆಗಳು ಏನೆಲ್ಲ ಬೇಕು ಅಂತೇಳಿ ಆಯಿತು. ಅದರಲ್ಲಿ ಆ ಸಲಕರಣೆಯಲ್ಲಿ ಚಾಕು, ಮುಖಪರದೆ, ಹೊಗೆ ತಿಥಿ ಹೇಗೆ ಹಾಗೆ ಇನ್ನು ಜೇನು ಯಂತ್ರ ಅಂತ ತಿಳಿದ್ಬೇಕಾಗ್ತದೆ ನಮಗೆ. ಅದು ಜೇನು ಆದ ಮೇಲೆ ಮೊದಲೇ ಬೇಕಾಗುವುದಿಲ್ಲ ನಮಗೆ. ಆದ ಕಾರಣ
ಅದು ಮೊದಲೇ ಅಗತ್ಯತೆ ಇರುವುದಿಲ್ಲ. ನಮಗೆ ಜೇನು ಆಗುವ ಹಂತದಲ್ಲಿ ಇದ್ರೆ ಸಾಕಾಗ್ತದೆ. ನೋಡಿ, ಇದನ್ನು ನಾನು ತೋರಿಸ್ತೇನೆ. ಈಗ ಇದರ ವಿವರವನ್ನು ನಿಮಗೆ ಹೇಳ್ತೇನೆ ನಾನು. ಇದು ಒಂದು ಯಂತ್ರ ಅಂತ ಹೇಳಿದರೆ ವಿದ್ಯುತ್ ಚಾಲಿತ ಅಥವಾ ಏನೋ ಒಂದು ದೊಡ್ಡ ಯಂತ್ರ ಅಂತ ಹೇಳಿ ಆ ಥರ ಅಲ್ಲ. ಇದು ಸಾಧಾರಣವಾಗಿ ಒಂದು ಕೈಯಿಂದ ತಿರುಗಿಸಿ ಜೇನು ತೆಗೀಲಿಕ್ಕೆ ಇರುವಂಥ ಒಂದು ಯಂತ್ರ. ವಿದ್ಯುತ್ತಿನಿಂದ ಚಲಾವಣೆ ಇದು ತಿರುಗಿಸುವಂಥದ್ದೆಲ್ಲ ಇರ್ತದೆ ಈಗ. ಆದರೆ ಅಷ್ಟು ದೊಡ್ಡದು ನಮಗೆ ಅಗತ್ಯತೆ ಇರುವುದಿಲ್ಲ. ನಮಗೆ ಮಿನಿಮಮ್ ಸಾಧಾರಣ ಒಂದು 50, 100, 200 ಪೆಟ್ಟಿಗೆವರೆಗೂ ಇದೇ ಸಾಕಾಗ್ತದೆ. ಇಂಥದ್ದೇ ಒಂದು 2 ಯಂತ್ರಗಳನ್ನು ಮಾಡಿಕೊಂಡ್ರೆ ಆಯಿತು. ಇದರಲ್ಲಿ ನಾವೀಗ ತುಪ್ಪದ ಕೋಣೆ ಅಂತ ಹೇಳಿದ್ದೇವೆ ನಾವು. ಈ ತುಪ್ಪದ ಕೋಣೆಯಲ್ಲಿ ಸಂಗ್ರಹವಾದ ಜೇನನ್ನು ನಾವು ಹೇಗಾದರೂ ಮಾಡಿ ತೆಗಿಬೇಕಲ್ವ. ಇದನ್ನು ಹೀಗೆ ಹಿಂಡಿ ತೆಗೆದ್ರೆ ಅದಕ್ಕೆ ಇನ್ನೊಮ್ಮೆ ಆ ಮನೆಯನ್ನು ರಚನೆ ಮಾಡಲಿಕ್ಕೆ ಅದಕ್ಕೆ ತುಂಬ ದಿವಸ ಹೋಗ್ತದೆ. ಯಾಕಂತ ಹೇಳಿದರೆ ಒಂದು 8 ದಿವಸ 10 ದಿವಸ ಪುನಃ ರಚನೆ ಮಾಡಬೇಕಲ್ಲ ಮನೆಯನ್ನು. ನಾವು ಗೋಡನ್ನಲ್ಲಿ ಇರುವಂಥ ಅಕ್ಕಿಯ ಸಕ್ಕರೆಯನ್ನು ಮಾತ್ರ ತೆಗಿಬೇಕೇ ಹೊರತು ಇಡೀ ಗೋಡನನ್ನೇ ತೆಗೆದ್ರೆ ಮತ್ತೆ ಸಂಗ್ರಹ ಮಾಡೋದು ಎಲ್ಲಿಂದ? ಹಾಗೆ ನಾವು ಈ ಗೋಡನನ್ನು ಮುಟ್ಲಿಕ್ಕಿಲ್ಲ, ಅದರ ಮನೆಯನ್ನು ಹಾಳು ಮಾಡಲಿಕ್ಕಿಲ್ಲ. ಬರೇ ಇದ್ದಂಥ ಶೇಖರಣೆ ಆದಂಥ ತುಪ್ಪವನ್ನು ಮಾತ್ರ ತೆಗೆಯುವುದು. ಅದಕ್ಕಾಗಿ ನಮಗೆ ಹರಿತವಾದ ಈ ಚಾಕುವಿನ ಸಹಾಯದಲ್ಲಿ ಏನು ಮಾಡ್ತಾ ಕೇಳಿದರೆ ಅವುಗಳಿಗೆ ರಚನೆ ಮಾಡಿಕೊಂಡು ಬಂದು ಇಲ್ಲಿ ಉಬ್ಬು ಮಾಡಿ ಅಂದರೆ ಎತ್ತರವಾಗಿ ಇಲ್ಲಿವರೆಗೂ ತುಂಬಿಸಿಕೊಂಡು ಬರ್ತವೆ ಎಲ್ಲ ಫ್ರೇಮ್ಗಳಲ್ಲಿ. ನಾವು ಆಗ ಈ ಚಾಕು ಇಟ್ಕೊಂಡು ನಿಧಾನದಲ್ಲಿ ಅದರ ಕ್ಯಾಪನ್ನು ಓಪನ್ ಮಾಡಬೇಕು. ನಾವೀಗ ತುಪ್ಪ ಉಪ್ಪಿನಕಾಯಿ ಎಲ್ಲ ಮಾಡಿದರೆ ಸರಿಯಾಗಿ ಮುಚ್ಚಳ ಇಟ್ಟು ಬಂದೋಬಸ್ತು ಮಾಡ್ತೇವಲ್ಲ, ಕ್ಯಾಪ್ ಮುಚ್ಚಳ ಹಾಕ್ತೇವೆ. ಅದೇ ರೀತಿಯಲ್ಲಿ ಜೇನುತುಪ್ಪ ಸಂಗ್ರಹಣೆ ಮಾಡಿ ಅವುಗಳಿಗೆ ಕ್ಯಾಪ್ ಮಾಡ್ತವೆ. ನೀರಿನ ಅಂಶ ಎಷ್ಟು ಬೇಕು ಅಷ್ಟು ಉಳಿಸಿ, ಜಾಸ್ತಿಯ ನೀರನ್ನು ತೆಗೆದು ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರಬಾರ್ದು ಅದನ್ನು ತೆಗೆದು ಬಿಸಿ ಮಾಡಿ ಸಂಪೂರ್ಣ ಇದು ಜೇನು ಆದ ಮೇಲೆ ಅದಕ್ಕೆ ಶೀಲ್ಡ್ ಮಾಡ್ತಾ ಬರ್ತವೆ. ಆಗ ಇದನ್ನು ಹೀಗೆ ತಿರುಗಿಸಿದ್ರೆ ಅದು ಜೇನು ಬೀಳುವುದಿಲ್ಲ. ನಾವು ಆಗ ಈ ರೀತಿಯಲ್ಲಿ ಅದನ್ನು ಕ್ಯಾಪನ್ನು ಓಪನ್ ಮಾಡಬೇಕಾಗ್ತದೆ. ಕ್ಯಾಪನ್ನು 2 ಬದಿಯ ಕ್ಯಾಪನ್ನು ಓಪನ್ ಮಾಡಿ ಇಲ್ಲಿ ಚೌಕಟ್ಟು ಇಡ್ಲಿಕ್ಕೆ ಇದರಲ್ಲಿ ಒಂದು ವ್ಯವಸ್ಥೆ ಇದೆ. ಈ ರೀತಿಯಾದ ಒಂದು ಚೌಕಟ್ಟನ್ನು ಇದರಲ್ಲಿ ಸಾಧಾರಣವಾಗಿ ಒಂದು 4 ಇಡ್ಲಿಕ್ಕೆ ಆಗ್ತದೆ. ನೋಡಿ, ಈ ರೀತಿಯಾದ ಚೌಕಟ್ಟುಗಳನ್ನು 4 ಇಡ್ಲಿಕ್ಕೆ ಆಗ್ತದೆ. 4 ಇದರ ಒಳಗೆ ಇಟ್ಟು ಕೈಯಲ್ಲಿ ಹೀಗೆ ತಿರುಗಿಸುವುದು. ನಿಮಗೆ ಮಕ್ಕಳಿಗೂ ತಿರುಗಿಸ್ಬೋದು, ಸಣ್ಣ ಸಾಧಾರಣ 2ನೇ 3ನೇ ಕ್ಲಾಸಿನ ಮಕ್ಕಳಿಗೂ ತಿರುಗಿಸ್ಬೋದು. ನೋಡಿ, ಆರಾಮ್ಸೆ ತಿರ್ತಾ ಇರ್ತದೆ, ಒಂದು ಬೆರಳಲ್ಲಿ ತಿರುಗಿಸ್ಬೋದು, ಅಷ್ಟು ಸುಲಭದಲ್ಲಿ ಇರ್ತದೆ. ಆವಾಗ ಏನಾಗ್ತದೆ ಕೇಳಿದರೆ ಇದರಲ್ಲಿ ಸಂಗ್ರಹವಾದ ತುಪ್ಪ ಇರ್ತದಲ್ಲ, ಈ ಬದಿಯ ತುಪ್ಪ, ಈ ಹೊರಗಿನ ಬದಿಯ ತುಪ್ಪ, ಅದು ತಿರುಗುವಂತಹ ರಭಸಕ್ಕೆ ಈ ರೀತಿಯಲ್ಲಿ 360 ಡಿಗ್ರಿ ಇದರಲ್ಲಿ ತಿರುಗುವ ಒಂದು ಹಂತವನ್ನು ಹೊಂದಿದಾಗ ಅದು ಈ ಹೊರಭಾಗವು ತಳ್ಳಲ್ಪಡ್ತದೆ. ನೀವು ಪಾಠದಲ್ಲಿ ಕೇಳಿರ್ಬೋದು, ನೀವು ಬಸ್ಸಲ್ಲೆಲ್ಲ ಹೋಗುವಾಗ ಬ್ರೇಕ್ ಹಾಕುವಾಗ ಹಿಂದೆ ಮುಂದೆ ಆಗ್ತದಲ್ಲ ಹೀಗೆ. ಅದೇ ರೀತಿಯಲ್ಲಿ ನಾವು ತಿರುಗಿಸುವಾಗ, ವೇಗವಾಗಿ ಇದು ತಿರುಗಿಸುವಾಗ ಹೊರಬದಿಗೆ ಗಾಳಿ ಹೊಡೆದು ಅದು ಸಿಡಿಲಿಕ್ಕೆ ಪ್ರಾರಂಭ ಆಗ್ತದೆ, ಹೊರಬದಿಗೆ ಬೀಳ್ತದೆ. ಅದು ಬಸ್ಸಲ್ಲಿ ನೋಡಿ ಟರ್ನಲ್ಲಿ ಕೆಲವರು ಡೋರಿಂದ ಬಿದ್ದರು ಅಂತೇಳಿ ಆಗ್ತದೆ. ಅದು ಹೀಗೆ ತಿರುಗಿಸುವಾಗ ನಮ್ಮನ್ನು ತಳ್ಳಿದಾಗ ಆಗ್ತದೆ. ಅದೇ ರೀತಿಯಲ್ಲಿ ಇದನ್ನು ಈ ರೀತಿಗೆ ತಳ್ಳಿದಾಗ ಆಗ್ತದೆ. ತಳ್ಳಿದಾಗ ಈ ಬಾಕ್ಸಿನ ಒಳಬದಿಗೆ ಇದಕ್ಕೆ ಅಂಟಿಕೊಳ್ತದೆ ಜೇನು. ತಿರುಗಿಸುವ ರಭಸಕ್ಕೆ ಅದು ಅಂಟಿಕೊಂಡು ಇಳಿದು ಇಲ್ಲಿ ಈ ಮೂತಿಯ ಸಹಾಯದಲ್ಲಿ ಇಲ್ಲಿ ಹೊರಗೆ ಬರ್ತದೆ. ಇಲ್ಲಿ ಒಂದು ಪಾತ್ರವನ್ನು ಕೆಳಗಡೆ ಇಟ್ಟರೆ ಆಯಿತು. ಇಲ್ಲಿ ಒಂದು ಮೂತಿ ಇರ್ತದೆ, ಈ ಮೂತಿಯ ಮುಖಾಂತರ ಇಲ್ಲಿ ಕೆಳಗೆ ಬರ್ತದೆ. ಅಲ್ಲಿ ನಾವೊಂದು ಪಾತ್ರವನ್ನು ಇಟ್ಟು ಸೋಸಿಕೊಂಡು ಅದನ್ನು ಜೇನುತುಪ್ಪವನ್ನು ಬಳಸ್ಬೋದು. ಆ ನಂತರ ಏನು ಅಂತ ಕೇಳಿದರೆ, ಕೆಲವು ಪೆಟ್ಟಿಗೆಗಳಲ್ಲಿ ಒಂದು ಭಾಗದಲ್ಲಿ ಜೇನು ಸಿಡಿತಲ್ವ, ಅದನ್ನು ನಾವು ಈಗ ತಿರುಗಿಸಿ ಇಡಬೇಕಾಗ್ತದೆ. ಇನ್ನೊಂದು ಭಾಗದ್ದು ಸಿಡಿಬೇಕಲ್ವ. ಯಾಕಂತ ಹೇಳಿದರೆ ಈ ಕಡೆಯಿಂದ ಹೋದಂಥ ಒಂದು ರಂಧ್ರ, ಷಡ್ಭುಜಾಕಾರದ ರಂಧ್ರ, ಅದು ಈ ಕಡೆಯವರೆಗೂ ಇರುವುದಿಲ್ಲ. ಸರಿ ಮಧ್ಯಭಾಗದಿಂದ ಈ ಕಡೆ ಇರುವ ತೂತಿಗೂ ಈ ಕಡೆ ಇರುವ ತೂತಿಗೂ ವ್ಯತ್ಯಾಸ ಇರ್ತದೆ. ಅದರಲ್ಲಿ ಈಚೆ ಈ ಭಾಗದಲ್ಲಿ ಇಲ್ಲಿಂದ ತುಂಬಿಸ್ತವೆ, ಈ ಭಾಗದಲ್ಲಿ ಇಲ್ಲಿಂದ ತುಂಬಿಸ್ತವೆ, ಮಧ್ಯದಲ್ಲಿ ಒಂದು ಗೋಡೆಯಂತೆ ರಚನೆ ಮಾಡ್ತವೆ. ಆದ ಕಾರಣ ಕೆಲವು ಬಾಕ್ಸ್ಗಳಲ್ಲಿ ಏನು ಗೊತ್ತಾ, ನಾವು ಒಂದು ಭಾಗದ್ದು ಜೇನು ತೆಗೆದ ತಕ್ಷಣ ಈ ಭಾಗದ್ದು ಸಿಡಿತದೆ. ಆ ನಂತರ ನಾವು ತಿರುಗಿಸಿ ಇಡಬೇಕಾಗ್ತದೆ, ಈ ಭಾಗದ್ದು ಸಿಡಿಬೇಕಲ್ವ. ಆವಾಗ ಬರೇ ಅದರದ್ದು ಹುಟ್ಟು ಮಾತ್ರ, ಎರಿ ಮಾತ್ರ ಉಳ್ಕೊಳ್ತದೆ. ಅದನ್ನು ನಾವು ಮತ್ತೆ ಕೊಂಡೋಗಿ ನಾವು ಇದರಲ್ಲಿ ಇಡ್ತೇವೆ. ನಾವು ಅದು ಪುನಃ 8, 10, 15 ದಿವಸದಲ್ಲಿ ಅಲ್ಲಿ ಮಕರಂದ ಪರಾಗಗಳ ಲಭ್ಯತೆ ಹೇಗೆ ಇದೆ ಅದರ ಆಧಾರದಲ್ಲಿ
ಮತ್ತೆ ಅವುಗಳು ಇದಕ್ಕೆ ಜೇನು ತುಂಬಿಸ್ತವೆ. ನಾವು ಮತ್ತೆ 15 ದಿವಸ ಬಿಟ್ಟು ಅದನ್ನು ತೆಗಿತೇವೆ, ಮತ್ತೆ ಹೀಗೆಯೇ ನಾವು ಸಾಧಾರಣ ಜನವರಿ ಲಾಸ್ಟ್ ವೀಕಿಂದ, ಜನವರಿ ತಿಂಗಳ ಕೊನೆಯ ವಾರದಿಂದ ಮೇವರೆಗೆ ತೆಗಿಲಿಕ್ಕೆ ಬರ್ತದೆ. ಜನವರಿ ಟು ಮೇವರೆಗೆ. ಕೆಲವು ಕಡೆ ಏನಾಗ್ತದೆ ಫೆಬ್ರವರಿ ನಂತರ ಬರ್ತದೆ. ಅಂದರೆ ರಬ್ಬರ್ ಗಿಬ್ಬರ್ ಇತ್ಯಾದಿ ಗಿಡಗಳು ಮರಗಳು ಇದ್ದಲ್ಲೆಲ್ಲ ಜನವರಿಯಲ್ಲೇ ಜೇನು ಸಿಗ್ತದೆ. ಕೆಲವು ಕಡೆ ಅಂಥದ್ದು ಸಿಗುವುದಿಲ್ಲ. ಕೆಲವು ಕಡೆ ಡಿಸೆಂಬರಲ್ಲಿ ಸಿಗುವಂಥದ್ದು ಉಂಟು. ಇಲ್ಲಿ ನಾವು ಯಾವುದು ಭೂಮಿಯ ಮಧ್ಯಭಾಗದಿಂದ ಸಾಧಾರಣ ಭೂಮಧ್ಯ ರೇಖೆಯಿಂದ ಸ್ವಲ್ಪ ಉತ್ತರದಲ್ಲಿ ಇದ್ದ ಕಾರಣ ನಮಗೆ ಸಾಧಾರಣ ಡಿಸೆಂಬರಲ್ಲಿ ಕೆಲವರಿಗೆ ಸಿಗ್ತದೆ, ಜನವರಿ ಟು ಮೇವರೆಗೆ ಸಿಗ್ತದೆ. ಅದೇ ನೀವು ಉತ್ತರಕ್ಕೆ ಇನ್ನೂ ಮುಂದಕ್ಕೆ ಹೋದಾಗೆ ಅವರಿಗೆ ಬೇರೆ ಬೇರೆ ಕಾಲಗಳಲ್ಲಿ ಸಿಗ್ತದೆ ಜೇನು. ನಮ್ಮ ಈ ಪ್ರದೇಶಕ್ಕೆ ಸಾಧಾರಣವಾಗಿ ಜನವರಿ ಟು ಮೇವರೆಗೆ ಜೇನು ಸಿಗ್ತದೆ. ಸಾಧಾರಣವಾಗಿ ಒಂದು 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ, ಕೆಲವು ಸಂದರ್ಭದಲ್ಲಿ 10-12 ದಿವಸಕ್ಕೆ ತೆಗಿಲಿಕ್ಕೆ ಸಿಗುವುದು ಉಂಟು. ಕೆಲವು ಸಂದರ್ಭದಲ್ಲಿ 1 ತಿಂಗಳು ಆಗುವುದು ಉಂಟು. ಆಯಾಯ ಪೆಟ್ಟಿಗೆ ಆ ನೊಣಗಳ ಹಂತ ಅವಸ್ಥೆಯಲ್ಲಿ, ಯಾವ ಅವಸ್ಥೆಯಲ್ಲಿ ಇದ್ದರೆ, ಯೌವನ ಅವಸ್ಥೆಯಲ್ಲಿ ಇದ್ದರೆ ಒಳ್ಳೆ ಕೆಲಸ ಮಾಡ್ತವೆ, ಆ ರೀತಿಯಲ್ಲಿ ಆ ಕೆಲಸ ಮಾಡ್ತಾ ಹೋಗ್ತವೆ. ಆದ ಕಾರಣ ನಮಗೆ ಜೇನನ್ನು ತುಂಬ ಸಂಗ್ರಹ ಮಾಡಿ ಇಡ್ಬೋದು, ವರ್ಷಾನುವರ್ಷಗಟ್ಟಲೆ ಕಾಲ ಇಡ್ಬೋದು. ಮೊದಲೆಲ್ಲ ಇದು ಪ್ರಾಕೃತಿಕ ದಟ್ಟವಾಗಿ, ಉದಾಹರಣೆಗೆ ಅಲ್ಲಿ ಅಗಳಿನಲ್ಲಿ ಗೋಡೆಗಳ ಸಂದಿಯಲ್ಲಿ ಇದು ಮಿಶ್ರಿ ಜೇನೆಲ್ಲ, ಮರದ ಪಟ್ಟಣದಲ್ಲಿ ತುಡುವೆ ಜೇನು ಹೀಗೆಲ್ಲ ತರ್ತಿದ್ರು. ಈಗ ಹಾಗಲ್ಲ. ಈಗ ನಾವು ಅದರದ್ದೇ ಕೃಷಿ ಮಾಡ್ತೇವೆ. ಕೃಷಿ ಅಂತ ಹೇಳಿದರೆ ಅವುಗಳನ್ನು ನಾವು ತಂದು ತನ್ನ ಮನೆಯಲ್ಲಿ ಒಂದು ಗೂಡಿನಲ್ಲಿ ಸಾಕಣೆ ಮಾಡಿ, ಯಾವ ರೀತಿ ಸಾಕಣೆ ಮಾಡ್ಬೋದು, ಯಾಕೆ ನಮಗೆ ಬುದ್ಧಿವಂತಿಕೆ ಉಂಟಲ್ವ, ವಿದ್ಯಾಭ್ಯಾಸ ಉಂಟಲ್ವ, ಯಾವ ರೀತಿ ಮಾಡ್ಬೋದು ಗೊತ್ತುಂಟು. ಆದ ಕಾರಣ ನಮ್ಮ ಆ ವಿವೇಚನೆಯಲ್ಲಿ, ಬುದ್ಧಿವಂತಿಕೆಯಲ್ಲಿ, ನಮ್ಮ ಪ್ರಯತ್ನದಲ್ಲಿ ಅದನ್ನು ಸಾಕಲಿಕ್ಕೆ ಆಗ್ತದೆ. ಇದೇ ರೀತಿ ಸಾಕಿ, ಹಾಗೆಯೇ ಸಾಕಬೇಕು, ಹೀಗೆ ಸಾಕಿ, ಆಗ ನಾವು ಅದನ್ನು ತಿಳ್ಕೊಂಡು ಧೈರ್ಯವಾಗಿ ಮಾಡಿದರೆ ನಮಗೆ ಎಲ್ಲರಿಗೂ ಮಾಡ್ಬೋದು, ಯಾರಿಗೂ ಮಾಡ್ಬೋದು. ಚುಚ್ಚುತ್ತದೆ ಅಂತ ಹೇಳುವ ಒಂದು ಹೆದರಿಕೆಯನ್ನು ಬಿಟ್ಟು ಬಿಡಿ. 1-2 ಚುಚ್ಚಬಹುದು. ನಾವು ಒಮ್ಮೆ ಇರುವೆ ಕಚ್ಚಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಿಲ್ವ, ಇಂಜೆಕ್ಷನ್ ತಗೊಳ್ಳೋದಿಲ್ವ ಒಮ್ಮೆ, ಹಾಗೆ ಅದು ಸಣ್ಣ ನೋವಾಗ್ತದೆ ಮೊದಲು. ಮತ್ತೆ ಏನಾಗ್ತದೆ ಕೇಳಿದರೆ ಶರೀರಕ್ಕೊಂದು ಅಭ್ಯಾಸ ಆಗಿರ್ತದೆ. ಆ ಚುಚ್ಚಿದ ಭಾಗ ಊದಿಕೊಳ್ಳುವುದಿಲ್ಲ, ಅದೇ ಉಬ್ಬಿಕೊಂಡು ಕೆಲವರಿಗೆ ನೋವಾಗ್ತದೆ ನೋಡಿ, ಆ ಒಂದು ಊದಿಕೊಳ್ಳುವಂಥದ್ದು ಕೂಡ ಇಲ್ಲ. ಯಾಕಂತ ಹೇಳಿದರೆ ಶರೀರ ಅಡ್ಜಸ್ಟ್ ಆಗಿರ್ತದೆ ಅದಕ್ಕೆ. ನಮಗೆಲ್ಲ ಇಲ್ಲಿ 10-15 ಕಚ್ಚಿದರೆ ಗೊತ್ತೇ ಆಗೋದು ಎಲ್ಲಿ ಕಚ್ಚಿದೆ ಅಂತೇಳಿ ನೋಡಬೇಕಾಗ್ತದೆ ನಾವು. ಅದೇ ಕೆಲವರಿಗೆ ಫಸ್ಟ್ ಟೈಮ್ ಕೆಲಸ ಮಾಡುವವರಿಗೆ ಒಂದು ಕಚ್ಚಿದರೆ ದೂರದಿಂದ ನೋಡುವಾಗಲೇ ಗೊತ್ತಾಗ್ತದೆ ಇಂಥಲ್ಲೇ ಕಚ್ಚಿದೆ ಅಂತೇಳಿ. ಅಂದರೆ ಅದರ ಈ ಸ್ಟಿಂಗಲ್ಲಿ, ಸೂಜಿಯಲ್ಲಿ ಒಂದು ಸಣ್ಣ ವಿಷ ಅಂತ ಹೇಳುವಂಥದ್ದು ಇರ್ತದೆ. ಸಾಯುವಂಥ ವಿಷ ಅಲ್ಲ ಅದು, ಔಷಧಿಗೆ ಬೇಕಾದಂಥ ಒಂದು ವಿಷ. ಅದನ್ನು ಕೂಡ ಸಂಗ್ರಹಣ ಮಾಡಿ ಮಾರಲಿಕ್ಕೆ ಆಗ್ತದೆ. ಇನ್ನು ಈ ಜೇನಿನಲ್ಲಿ ಜೇನು ಮೇಣ ಸಂಗ್ರಹಣ ಮಾಡಲಿಕ್ಕೆ ಆಗ್ತದೆ. ಜೇನು ತುಪ್ಪ ಮಾತ್ರ ಅಲ್ಲ, ಜೇನು ಸಂಗ್ರಹ ಮಾಡಲಿಕ್ಕೆ ಆಗ್ತದೆ. ಒಟ್ಟಿಗೆ ಜೇನು ಮೇಣ ಕೂಡ, ಜೇನು ಸಂಗ್ರಹ ಮಾಡುವಾಗಲೇ ಜೇನು ಮೇಣ ಸಿಗ್ತದೆ. ನಾವೀಗ ಇದರಿಂದ ಕತ್ತರಿಸಿದಂಥ ಭಾಗ, ಮೇಣದ ಭಾಗ ಏನಿದೆ ಅದನ್ನು ಬಿಸಿ ನೀರಿನಲ್ಲಿ ಕುದಿಸಿ ಅದರ ಮೇಣವನ್ನು ತೆಗೆದು ಮಾರಾಟ ಮಾಡಬಹುದು. ಅದರ ಬೇರೆ ಬೇರೆ ಉತ್ಪನ್ನಗಳನ್ನು ಮಾರಲಿಕ್ಕೆ ಆಗ್ತದೆ. ಅದರ ವಿಷವನ್ನು ಮಾರುವಂಥದ್ದು ಇಲ್ಲಿ ಯಾರು ಮಾಡುವುದಿಲ್ಲ. ಪೋಲನ್ ಮಾರುವಂಥದ್ದು ಆಗ್ತದೆ, ಮೇಣ ಮಾರಲಿಕ್ಕೆ ಆಗ್ತದೆ, ಜೇನುತುಪ್ಪ ಮಾರಲಿಕ್ಕೆ ಆಗ್ತದೆ, ಮತ್ತು ಈ ಜೇನು ಕುಟುಂಬಗಳನ್ನೇ ಮಾರಲಿಕ್ಕೆ ಆಗ್ತದೆ. ಈಗ ಒಬ್ಬರ ಮನೆಯಲ್ಲಿ ಜೇನು ಕುಟುಂಬ ಒಂದು ಇದೆ, ಅದು 2-3 ಪಾಲಾಯಿತು, ಆವಾಗ ಇನ್ನೊಬ್ಬರಿಗೆ ಕೊಡಲಿಕ್ಕೂ ಆಗ್ತದೆ, ಖರೀದಿಸಲಿಕ್ಕೂ ಆಗ್ತದೆ, ಅದರಲ್ಲಿಯೂ ಹಣ ಮಾಡ್ಕೊಳ್ಬೋದು. ಇದನ್ನು ಹವ್ಯಾಸವಾಗಿಯೂ ಮಾಡಬಹುದು, ಕಮರ್ಷಿಯಲ್ ಆಗೂ ಮಾಡಬಹುದು. ಸ್ವಲ್ಪ ಪ್ರಯತ್ನ ಬೇಕಾಗ್ತದೆ. ಪ್ರಯತ್ನ ಮತ್ತು ನಾವು ಅದರ ಹಿಂಬಾದನೆ ಅದು ಏನೆಲ್ಲ ಕೆಲಸ ಮಾಡ್ತದೆ, ಅದರ ಜೀವನ ಕ್ರಮ ಹೇಗೆ, ಒಂದು ಪಕ್ಷಿ ಹೇಗೆ ಕೆಲಸ ಮಾಡ್ತದೆ, ಪ್ರಾಣಿ ಹೇಗೆ ಮಾಡ್ತದೆ, ಅದೇ ರೀತಿಯಲ್ಲಿ ಇದು ಸಣ್ಣ ಒಂದು ಏನು ನೊಣ ಯಾವ ರೀತಿ ಕೆಲಸ ಮಾಡ್ತದೆ, ನೊಣದ ಜೀವನ ಚಕ್ರ ಹೇಗೆ, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸುಲಭದಲ್ಲಿ ಕೆಲಸ ಮಾಡ್ಬೋದು ಇದರಲ್ಲಿ, ಮತ್ತು ಸುಲಭದಲ್ಲಿ ನಮಗೆ ಇಳುವರಿಯನ್ನು ಪಡ್ಕೊಳ್ಬೋದು. ಇಲ್ಲದಿದ್ದರೆ ಒಂದು ಪೆಟ್ಟಿಗೆಯನ್ನು ಸಾಕ್ತಾರೆ ಎಷ್ಟೋ ಮಂದಿ, ಲಕ್ಷಗಟ್ಟಲೆಗೆ ಗೆಲ್ಲಬಹುದು ಅಂತೇಳಿ. ಹಾಗೆ ಲಕ್ಷಗಟ್ಟಲೆ ಒಮ್ಮೆಲೆ ಗೆಲ್ಲಲಿಕ್ಕೆ ಆಗೋದಿಲ್ಲ. ಒಂದು 10 ಪೆಟ್ಟಿಗೆ ತಕ್ಷಣ ಲಕ್ಷ ಆಗೋದಿಲ್ಲ. ನಮ್ಮ ಗಮನ, ನಮ್ಮ ಲಕ್ಷ್ಯವನ್ನು ಅದಕ್ಕೆ ಕೊಡಬೇಕು ಫಸ್ಟಿಗೆ, ಆ ನಂತರ ಅದರಿಂದ ನಾವು ಲಕ್ಷ್ಯವನ್ನು ಪಡ್ಕೊಳ್ಬೇಕು, ಹೊರತು ಒಮ್ಮೆಲೆ ಆಗುವುದಿಲ್ಲ. ಈಗ ಹವ್ಯಾಸವಾಗಿ ಎಲ್ಲರೂ ಮಾಡ್ಕೊಳ್ಬೇಕು, ಪ್ರತಿಯೊಂದು ಮನೆಗೆ ಇದ್ರು. ಯಾಕಂದರೆ ನೊಣಗಳು ಪ್ರಕೃತಿಯಲ್ಲಿ ಇದ್ದರೆ ನಾವು ಇದ್ದೇವೆ. 2-3 ವರ್ಷ ನೊಣಗಳೇ ಇಲ್ಲದಿದ್ದರೆ, ಅದೇ ಈ ತುಡುವೆ ಜೇನು ಮಾತ್ರ ಅಲ್ಲ, ಬೇರೆ ಬೇರೆ ನೊಣಗಳು ಇಲ್ಲದಿದ್ದರೆ ನಮಗೆ ನೊಣಗಳಿಂದಾಗಿ ಪರಾಗ ಸ್ಪರ್ಶ ಯಾವುದರಿಂದ ಎಲ್ಲ ಆಗ್ತದೆ, ಯಾವುದರಿಂದ ಹಣ್ಣು ಹಂಪಲುಗಳು ಸಿಗ್ತವೆ, ಅದು ಯಾವುದು ಆಹಾರ ಇಲ್ಲದಂತೆ ಆಗಿ ಮನುಷ್ಯರು ಒಂದು ದಿವಸ ಸಾಯುವಂಥ ಸ್ಥಿತಿಗೆ ಬರ್ತದೆ. ಆದ ಕಾರಣ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದೊಂದು ಜೇನು ಕುಟುಂಬವನ್ನು ಸಾಕಬೇಕು ಎಂಬ ಆಸಕ್ತಿ ನೀವು ಬೆಳೆಸ್ಕೊಳ್ಬೇಕು. ಆದಷ್ಟು ಮಟ್ಟಿನಲ್ಲಿ
ಇವತ್ತಲ್ಲದಿದ್ದರೆ ನಾಳೆ ಆದರೂ ಅದರ ಮಾಹಿತಿ ಪಡ್ಕೊಂಡು, ಈಗ ಮಾಹಿತಿಗೆ ಏನು ಕೊರತೆ ಇಲ್ಲ, ಎಲ್ಲ ಕಡೆ ಮಾಹಿತಿಗಳು ಸಿಗ್ತವೆ, ಯೂಟ್ಯೂಬ್ ಅಲ್ಲಿ ಇಲ್ಲಿ ಅಥವಾ ಎಲ್ಲೆಲ್ಲಿ ಸಾಕ್ತಾ ಇದ್ದಾರೆ, ಅವರನ್ನು ಭೇಟಿ ಮಾಡ್ಬೋದು. ಎಲ್ಲಿಯೂ ಸಿಗದಿದ್ದರೆ ನನ್ನ ಮನೆಯಲ್ಲೇ ನಾನು ಮಾಹಿತಿ ಕೊಡ್ತೇನೆ. ನಾನು ಅಂದರೆ ನನಗೆ ಸಮಯ ಇದ್ದಾಗ ನಾನು ಮಾಹಿತಿ ಕೊಡ್ತೇನೆ. ಅಲ್ಲಿ ನೊಣಗಳನ್ನು ತೋರಿಸಿ ರಾಣಿ ನೊಣ ಯಾವುದು, ಗಂಡು ನೊಣ ಯಾವುದು, ಕೆಲಸಗಾರ ನೊಣ ಯಾವುದು, ಪರಾಗ ಯಾವುದು, ಹೇಗೆ ಕೆಲಸ ಮಾಡ್ತವೆ, ಇದರ ಬಗ್ಗೆ ಅಲ್ಲಿ ಸಂಪೂರ್ಣವಾದ ವಿವರವನ್ನು ನಾನು ಕೊಡ್ತೇನೆ. ಹಾಗೆ ಜೇನು ಕೃಷಿಕರು ಎಲ್ಲಿದ್ದಾರೆ ಅವರನ್ನು ಭೇಟಿ ಮಾಡ್ಬೋದು. ಆದ ಕಾರಣ ಜೇನು ಸಾಕಣೆ ಅಂತ ಹೇಳುವಂಥದ್ದು, ಜೇನು ಕೃಷಿ ಮಾಡುವಂಥದ್ದು ಯಾರಿಗೂ ಮಾಡ್ಬೋದು, ಅತ್ಯಂತ ಸುಲಭ ಇದೆ. ಆದರೆ ನಾವು ಹೆದರಿಕೊಳ್ಳಬಾರ್ದು ಅಷ್ಟೇ. ಏನಾದರೂ ನಿಮಗೆ ಡೌಟುಗಳಿದ್ದರೆ ಕೇಳಿ, ಏನಾದರೂ ಅರ್ಥ ಆಗದೇ ಇರುವ ವಿಚಾರ ಇದ್ದರೆ ಅಥವಾ ಏನಾದರೂ ಜೇನಿನ ಬಗ್ಗೆ ಕೇಳಬೇಕು ಎಂಬ ಉತ್ಸಾಹ ಹಂಬಲ ಇದ್ದರೆ ಕೇಳ್ಬೋದು, ಕೇಳಿ. ನನಗೆ ಗೊತ್ತಿದ್ದದ್ದು ಹೇಳ್ತೇನೆ ನಾನು. ಕೆಲವರಿಗೆ ಇರ್ತದೆ ಒಂದೇ ರಾಣಿ ಇರಬೇಕಾ, 4 ರಾಣಿ ಇದ್ರೆ ಏನಾಗ್ತದೆ ಅಂತೇಳಿ. 4 ರಾಣಿ ಇರುವಾಗ 4 ಪಾಲು ಆಗ್ತದೆ. 1 ರಾಣಿಯೇ ಇರುವಂಥದ್ದು. ಗಂಡು ನೊಣಗಳು ಎಷ್ಟೂ ಇರ್ಬೋದು, ಹೆಣ್ಣು ನೊಣಗಳು ಎಷ್ಟೂ ಇರ್ಬೋದು. ಒಂದು ಗಂಡು ನೊಣ ಯಾವ ಪೆಟ್ಟಿಗೆಯಿಂದ ಯಾವ ಪೆಟ್ಟಿಗೆಗೂ ಹೋಗ್ಬೋದು. ಅವುಗಳಿಗೆ ಒಂದು ರಿಯಾಯಿತಿ ಇದೆ. ಇಂಥದ್ದೇ ಪೆಟ್ಟಿಗೆ, ಇಂಥದ್ದೇ ಕೋಣೆ ಅಂತ ಹೇಳಿಲ್ಲ, ಯಾವ ಬಾಕ್ಸಿಂದ ಯಾವ ಬಾಕ್ಸಿಗೆ ಹೋಗ್ಬೋದು. ಆದರೆ ರಾಣಿ ಜೇನ್ನೊಣ ಮತ್ತೊಂದು ಕೆಲಸಗಾರ ನೊಣ ಏನಿದೆ, ಅದು ಇನ್ನೊಂದು ಪೆಟ್ಟಿಗೆಗೆ ಹೋದ ತಕ್ಷಣ ಕೊಂದಾಗ್ತದೆ. ಇದು ನಮ್ಮ ಮನೆಯ ಜನ ಅಲ್ಲ ಅಂತೇಳಿ. ಅದೇ ಗಂಡು ನೊಣಗಳಿಗೆ ರಿಯಾಯಿತಿ ಇದೆ. ಆದ ಕಾರಣ ಒಂದು ಪೆಟ್ಟಿಗೆಯ ನೊಣ ಇನ್ನೊಂದು ಪೆಟ್ಟಿಗೆಗೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಗಂಡು ನೊಣಗಳನ್ನು ಬಿಟ್ಟು. ಏನಾದರೂ ಅರ್ಥ ಆಗದೇ ಇದ್ದರೆ ಹೇಳಿ, ಕೇಳಿಕೊಂಡ ಏನಾದರೂ ಕೇಳಿಕಿದ್ರೆ ಕೇಳಿ, ಸಂಶಯ ಇದ್ದರೆ ಕೇಳಿ, ತಪ್ಪಿದ್ರೆ ಪರವಾಗಿಲ್ಲ, ಸರಿ ಮಾಡ್ಕೊಳ್ತೇನೆ ನಾನು. ಪ್ರಶ್ನೆ ಇದ್ರೆ ಏನಾದರೂ ಕೇಳಿ, ಕೇಳಿ ಪ್ರಶ್ನೆ ಇದೆ. ಅರ್ಥ ಆಗದೇ ಇದ್ರೆ ಅವಕಾಶ ಉಂಟು, ಕೇಳಿ. ಜೇನು ಕುಟುಂಬ ಎಲ್ಲಿ ಸಿಗ್ತದೆ ಅಂತ ಹೇಳಿ ನೀವು ಕೇಳಬಹುದು. ಜೇನು ಕುಟುಂಬಗಳು ಈಗ ಹೆಚ್ಚಿನ ಕಡೆ ಜೇನು ಸಾಕುವವರಲ್ಲಿ ಸಿಗ್ತದೆ. ಎಲ್ಲಿಯೂ ಸಿಗದಿದ್ದರೆ ನಿಮ್ಮ ಮನೆಯ ಆಸುಪಾಸು ಪಕ್ಕದ ಮನೆಯವರು ಅಥವಾ ಫ್ರೆಂಡ್ ಸರ್ಕಲ್ ಎಲ್ಲಿಯಾದರೂ ಮನೆಯಲ್ಲಿದ್ದರೆ, ಹುತ್ತದಲ್ಲಿ ಅಲ್ಲಿ ಇಲ್ಲಿ ಇದ್ದರೆ ತೆಗೆದು ಕೊಡುವವರು ಕೆಲವರು ಇದ್ದಾರೆ. ನಿಮ್ಮಲ್ಲಿ ಒಂದು ಬಾಕ್ಸ್ ಇದ್ದರೆ ಅದಕ್ಕೆ ತುಂಬಿಸಿ ಕೊಡುವವರು ಇರ್ತಾರೆ. ಅದು ಕಷ್ಟ ಅಂತೇಳಿ. ಆದರೆ ಜೇನು ಕೃಷಿಕರನ್ನು ಸಂಪರ್ಕ ಮಾಡಿದರೆ ನಿಮಗೆ ಪೆಟ್ಟಿಗೆಯ ವ್ಯವಸ್ಥೆಯು ಮಾಡ್ತಾರೆ. ಅವರು ಜೇನು ಕುಟುಂಬವನ್ನು ಹಾಕಿಕೊಡ್ತಾರೆ. ಅದರಲ್ಲಿ ಒಂದು ರಾಣಿ ನೊಣಗಳು, ಕೆಲಸಗಾರ ನೊಣ ಎಲ್ಲವನ್ನು ಹಾಕಿ ಒಂದು ಸಂಸಾರವನ್ನೇ ಕೊಡ್ತಾರೆ. ಅಂಥ ವ್ಯವಸ್ಥೆಯು ಈಗ ಇದೆ. ಮೊದಲಿನ ಕಾಲದಲ್ಲಿ ಅದು ಇರ್ತಿರ್ಲಿಲ್ಲ, ನಾವು ಕಾಡಿನಿಂದ ತರಬೇಕಿತ್ತು. ಈಗ ಹಾಗಲ್ಲ, ಈಗ ಎಲ್ಲವೂ ಸುಲಭ ಇದೆ, ಹಣ ಕೊಟ್ಟರೆ ಎಲ್ಲವೂ ಸಿಗ್ತದೆ. ಹಾಂ, ನನ್ನನ್ನು ಬೇಕಾದರೆ ಸಂಪರ್ಕ ನೀವು ಮಾಡಬೇಕಂತೇಳಿ ಆದರೆ ಫೋನ್ ನಂಬರ್ ಕೊಡ್ತೇನೆ. 94 ಬರ್ಕೊಳ್ಳಿ ಬೇಕಾದರೆ 80484189. ಪ್ರಕಾಶ್ ಜೋಶಿ ಅಂತೇಳಿ ಹೆಸರು ನಂದು. ನನ್ನ ಸುಳ್ಕೆರೆ ಗ್ರಾಮ, ಬೆಳ್ತಂಗಡಿ ತಾಲೂಕು. ನಂಬರ್ ಬೇಕಾದರೆ ಇನ್ನೊಮ್ಮೆ ಹೇಳ್ತೇನೆ, 94484189. ಇದರಲ್ಲಿ ಒಮ್ಮೊಮ್ಮೆ ಕರೆಗಳು ಒಮ್ಮೊಮ್ಮೆ ಬರುವುದಿಲ್ಲ, ಯಾಕಂತೇಳಿಗೆ ನೆಟ್ವರ್ಕ್ ಸಮಸ್ಯೆ ಇದೆ. ಅಂದರೆ ವಾಟ್ಸಪ್ ಎನಿ ಟೈಮ್ ಇದೆ. ಅದರಲ್ಲಿ ಏನಾದರೂ ಡೌಟುಗಳಿದ್ದರೆ ಜೇನು ಕೃಷಿಯ ಬಗ್ಗೆ ನೀವು ಯಾವ ಸಂದರ್ಭದಲ್ಲಿ ಹಾಕ್ಬೋದು. ನನ್ನ ಫ್ರೀ ಟೈಮಲ್ಲಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಜೇನಿಗೆ ಸಂಬಂಧಪಟ್ಟದ್ದು ಮಾತ್ರ. ಯಾವಾಗ ಬೇಕಾದರೂ ಡೌಟುಗಳನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ನನಗೆ ಗೊತ್ತಿದ್ದ ಮಾಹಿತಿಯನ್ನು ನಾನು ಹಾಕ್ತೇನೆ. ಸ್ವಲ್ಪ ಸಮಯ ಸಿಕ್ಕಾಗ ನಾನು ಹಾಕ್ತೇನೆ. ಈಗಲೇ ಕೇಳಿದ ತಕ್ಷಣ ಈಗಲೇ ಟೈಮ್ ಇದ್ದರೆ ಹಾಕ್ತೇನೆ, ಇಲ್ಲ ಮರು ದಿವಸ ಅಂದರೆ ನಾನು ಹಾಕ್ತೇನೆ. ಹಾಗೆ ಜೇನು ಕುಟುಂಬಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಸಿಗ್ತವೆ, ಅಲ್ಲಿ ಕೂಡ ಸಂಪರ್ಕ ಮಾಡಬಹುದು. ನಿಮ್ಮ ಆಸುಪಾಸಿನಲ್ಲಿ ಎಲ್ಲಿಯಾದರೂ ಇದ್ದರೆ, ಬೇರೆ ಏನಾದರೂ ಇದ್ದರೆ ಕೇಳಿ. ಹಾಗೆ ನಿಮಗೆಲ್ಲರಿಗೂ ಆಸಕ್ತಿ ಬರಲಿ ಅಂತೇಳಿ ನಾನು ಹಾರೈಸ್ತೇನೆ. ಯಾಕಂತೇಳಿದರೆ ಇವತ್ತು ನಾನು ಒಬ್ಬ ಜೇನು ಕೃಷಿಯಲ್ಲಿ ಹತ್ತಿರದಲ್ಲಿ ಮಾಡ್ತಾ ಇರೋದು, ನಮ್ಮ ಮನೆ ಆಸುಪಾಸಲ್ಲಿ. ಹೆಚ್ಚಿನವರು ಮಾಡೋದಿಲ್ಲ, ಕೆಲವರು ಬಿಟ್ಟಿದ್ದಾರೆ. ನೀವು ಹಾಗಲ್ಲ, ನನ್ನನ್ನು ನೋಡಿ ನೀವು ನನಗಿಂತಲೂ ಹೆಚ್ಚಿನ ಒಂದು ಕೃಷಿ ಮಾಡಬೇಕಂತೇಳಿ ನನಗೆ ಇಷ್ಟ. ಯಾಕಂತ ಹೇಳಿದರೆ ನನ್ನಷ್ಟೇ ನೀವು ಮಾಡಿದರೆ ಪ್ರಯೋಜನ ಇಲ್ಲ. ನನಗಿಂತಲೂ ನೀವು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋದರೆ ನನಗೊಂದು ಖುಷಿ ಆಗ್ತದೆ. ಆದಷ್ಟು ರೀತಿಯಲ್ಲಿ ಒಂದು 100 ಪೆಟ್ಟಿಗೆ ಇಡಬೇಕು, 500 ಇಡಬೇಕು ಬೇಡ, 4 ಇರಲಿ, 2 ಇರಲಿ, ಇದ್ದದ್ದನ್ನು ಒಳ್ಳೆಯ ರೀತಿಯಲ್ಲಿ ಮನೆ ಖರ್ಚಿಗಾದರೂ ಒಂದು ಜೇನು ಹವ್ಯಾಸ ಮತ್ತು ಆ ಖುಷಿ ಮತ್ತು ಪ್ರಕೃತಿಗೆ ನಾವೊಂದು ಕೊಡುಗೆ ಕೊಟ್ಟ ಹಾಗೆ ಎಲ್ಲರಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಉಪಕಾರ ಆಗ್ತದೆ. ನಿಮಗೆ ಪಕ್ಕದ ಮನೆಯವರಿಗೂ ಉಪಕಾರ ಆಗ್ತದೆ. ಅದರಲ್ಲಿ
ಅವರ ಒಂದು ತೆಂಗಿನ ಮರಕ್ಕೆ ಹೋಗಿ ಅವರಿಗೂ 2 ಎಳ್ನೀರು ಜಾಸ್ತಿ ಆಗ್ತದೆ, ಅದರಲ್ಲಿ ಪರಾಗಸ್ಪರ್ಶ ಮಾಡ್ತದೆ ಅದು. ಆದ ಕಾರಣ ಎಲ್ರಿಗೂ ಇದನ್ನು ಮಾಡ್ಬೋದು, ನೀವು ಮಾಡಿ, ನನಗಿಂತಲೂ ಒಳ್ಳೆ ರೀತಿಯಲ್ಲಿ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ನೀವೀಗ ಕಲಿಯುವ ಹಂತದಲ್ಲಿದ್ದೀರಿ, ಇನ್ನೂ ಅದರ ಹೆಚ್ಚಿನ ಕಲಿಬಹುದು, ನಿಮಗೆ ಸಮಯ ಅವಕಾಶಗಳು ಇದೆ. ರಜೆಯ ದಿವಸವನ್ನು ಹಾಳು ಮಾಡಿಕೊಳ್ಬೇಡಿ. ಈಗ ಸರ್ ಅವರು ಆಗ ಹೇಳ್ತಾ ಇದ್ರು ರಜೆಯಲ್ಲಿ ಇದೆಲ್ಲ ಆ್ಯಕ್ಟಿವಿಟೀಸ್ ಶನಿವಾರ ಎಲ್ಲ ಇರ್ತದೆ ಅಂತೇಳಿ. ಹಾಗೆಯೇ ನೀವು ಮನೆಯಲ್ಲಿ ರಜೆ ಇರುವಾಗ, ಫ್ರೀ ಇರುವಾಗ ಇದರ ಬಗ್ಗೆ ಗೊತ್ತಿದ್ದರಲ್ಲಿ ತಿಳ್ಕೊಳ್ಳೋದು ಅಥವಾ ಮನನ ಮಾಡಿಕೊಳ್ಳೋದು. ಈಗ ಶ್ರವಣ ಮಾಡಿ ಆಯಿತು, ನೀವು ಇನ್ನು ಅದನ್ನು ಮನನ ಮಾಡಿಕೊಳ್ಳೋದು, ನೆನಪು ಮಾಡಿಕೊಳ್ಳೋದು, ಮತ್ತೆ ಇಲ್ಲಿ ಅದರ ಜೇನು ತೆಗಿತಾ ಇದ್ದಲ್ಲಿ ಹೋಗಿ ಅದನ್ನು ವೀಕ್ಷಣೆ ಮಾಡಿ ಫ್ರೀ ಟೈಮಲ್ಲಿ. ನಿಮ್ಮ ವಿದ್ಯಾಭ್ಯಾಸವನ್ನು ಹಾಳು ಮಾಡಿಕೊಂಡಲ್ಲ, ಸಮಯ ಸ್ವಲ್ಪ ಮಾಡಿಕೊಂಡು, ಸಮಯ ಇದ್ದಾಗ ಅದನ್ನು ಆ ಸಮಯವನ್ನು ಹಾಳು ಮಾಡದೆ ನೀವು ಅದನ್ನು ಕಲಿತುಕೊಂಡ್ರೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಜೇನು ತೆಗೆದು ಯಶಸ್ವಿ ಒಳ್ಳೆಯ ಕೃಷಿಕರಾಗುವುದರಲ್ಲಿ, ಜೇನು ಕೃಷಿ ಮಾಡೋದರಲ್ಲಿ ಸಂಶಯ ಇಲ್ಲ. ಧೈರ್ಯವಾಗಿ ಮಾಡ್ಬೋದು. ಹುಡುಗಿಯರಿಗೂ ಮಾಡ್ಬೋದು, ಪ್ರಾಯ ಆದವರಿಗೂ ಮಾಡ್ಬೋದು. ಮನೆಯಿಂದ ಎದ್ದು ಪೆಟ್ಟಿಗೆ ಹತ್ರ ನಡ್ಕೊಂಡು ಹೋಗ್ಲಿಕ್ಕೆ ಯಾರಿಗೆ ಆಗ್ತದೆ ಅವರಿಗೆ ಮಾಡ್ಬೋದು. ಸಾಧಾರಣ ಒಂದು 2-3ನೇ ಕ್ಲಾಸ್ ನಂತರ ದೊಡ್ಡ ಮಕ್ಕಳಿಗೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಪೆಟ್ಟಿಗೆ ಅದು ಎತ್ತಲಿಕ್ಕೆ ಆದರೂ ಸ್ವಲ್ಪ ಬಂದರೆ ಒಳ್ಳೆಯದು. ಅಂದರೆ ತುಂಬ ಸಣ್ಣದಾದರೆ ಸ್ವಲ್ಪ ಕಷ್ಟ ಚಿಕ್ಕ ಮಕ್ಕಳಿಗೆ. ಆದರೂ ಆ ಧೈರ್ಯ ಒಂದು ಇದ್ದರೆ, ಆಸಕ್ತಿ ಮತ್ತು ಧೈರ್ಯ ನಿಮ್ಮಲ್ಲಿ ಇದ್ದರೆ, ಯಾಕಂತ ಹೇಳಿದರೆ ಇಷ್ಟು ವ್ಯವಸ್ಥೆ ಮಾಡಿ ಮುಖ್ಯೋಪಾಧ್ಯಾಯರು ಶಾಲಾವಧಿ ನಮಗೆ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಒಳ್ಳೆಯದಾಗಲಿ, ನಮ್ಮ ಮಕ್ಕಳು ಒಳ್ಳೆಯ ಕೀರ್ತಿವಂತರಾಗಬೇಕು, ವಿದ್ಯಾಭ್ಯಾಸ ಬೇಕು. ವಿದ್ಯಾಭ್ಯಾಸದ ಜೊತೆಯಲ್ಲಿ ಜೇನು ಕೃಷಿ ಅಥವಾ ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಮಾಡಲಿಕ್ಕೂ ಆಗ್ತದೆ, ಅದರಲ್ಲಿಯೂ ಜೀವನ ಮಾಡ್ಕೊಳ್ಳಿಕ್ಕಾಗ್ತದೆ, ಹವ್ಯಾಸ ಆಗಿ ಮಾಡ್ಕೊಳ್ಬೋದು. ಈ ರೀತಿಯ ಒಂದು ನಿಮಗೆ ಅನುಭವಕ್ಕೋಸ್ಕರ ಇವತ್ತೊಂದು ವ್ಯವಸ್ಥೆ ಮಾಡಿದ್ದಾರೆ ಅವರು. ಇದನ್ನು ಆದಷ್ಟು ನೀವು ಸದುಪಯೋಗ ಮಾಡಿಕೊಂಡ್ರೆ ಅವರಿಗೂ ಖುಷಿ, ನನಗೂ ಖುಷಿ, ನಿಮಗೂ ಖುಷಿ, ಪಕ್ಕದ ಮನೆಯವರಿಗೂ ಖುಷಿ. ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಉಪಕಾರ ಆಗ್ತದೆ, ಪರೋಕ್ಷವಾದ ಉಪಕಾರ ನೀವು ಮಾಡಿದ ಹಾಗೆ ಆಗ್ತದೆ. ಆದ ಕಾರಣ ಎಲ್ಲರೂ ನೀವು ಜೇನು ಕೃಷಿ ಮಾಡಿ ಹವ್ಯಾಸ ಬೆಳೆಸ್ಕೊಳ್ಳಿ, ಧೈರ್ಯವಾಗಿರಿ. ಡೌಟ್ ಇದ್ದದ್ದಂಥ ಏನಾದರೂ ಸಮಸ್ಯೆ ಬಂದಾಗ ಜೇನು ಕೃಷಿಕರನ್ನು ಭೇಟಿ ಮಾಡಿ. ಅದನ್ನು ನಿಮಗೆ ನಾನು ಹೇಳ್ತಾ, ನನಗಿಂತ ಒಳ್ಳೆಯ ಕೃಷಿಕರು ನೀವು ಆಗಬೇಕು ಅಂತ ಹೇಳುವ ಒಂದು ಮನೋಭಾವ ಇಟ್ಕೊಂಡು ನಾನು ನನ್ನ ಒಂದು 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಜೇನು ಕೃಷಿಯ ಬಗ್ಗೆ ಬಹಳ ಚೆನ್ನಾಗಿ ಪ್ರಾತ್ಯಕ್ಷಿಕೆ ಆದ ರೀತಿಯಲ್ಲೇ ಆದರೂ ಎಲ್ಲ ಪರಿಕರಗಳನ್ನು ತೋರಿಸಿ ಆಸಕ್ತಿ ಹುಟ್ಟುವಂತೆ ಪ್ರತಿಯೊಂದು ವಿಷಯವನ್ನು, ಡೀಟೇಲ್ಸನ್ನು ಹೇಳಿ ನಿಮ್ಮನ್ನು ಪ್ರೇರೇಪಿಸಿದ್ದಾರೆ ಶ್ರೀಯುತ ಪ್ರಕಾಶ್ ಜೋಶಿ ಅವರು. ಅದರ ಜೊತೆಗೆ ನಮಗೂ ಒಂದು ಕುತೂಹಲ ಬಂತು. ಏನಂತ ಹೇಳಿದ್ರೆ, ಮುಂದೆ ಅವಕಾಶ ಸಿಕ್ಕಿದ್ರೆ ಒಂದು ಸಣ್ಣ ಫೀಲ್ಡ್ ಟ್ರಿಪ್ ಮಾಡಿಕೊಂಡು ಮಕ್ಕಳ ಸಹಿತ, ನಿಮ್ಮದು ಅಲ್ಲೇ ಒಂದು ಸಂದರ್ಶನ ಸಹಿತ ಆ ಎಲ್ಲ ಏನು ಪ್ರಾಕ್ಟಿಕಲ್ ಆನ್ ಫೀಲ್ಡ್ ನೊಣಗಳು ಯಾವುದು, ನಂತರ ಯಾವ್ಯಾವ ವರ್ಗದ ನೊಣಗಳು ಯಾವ್ಯಾವ ರೀತಿ ಕಾಣ್ತವೆ, ಇನ್ನಿತರ ಪ್ರಕ್ರಿಯೆಗಳನ್ನು ಪ್ರಾಕ್ಟಿಕಲ್ ಆಗಿ ನೋಡುವಂಥ ಅವಕಾಶವು ನಮಗೆ ಸಿಗಲಿ ಅಂತ ಹೇಳ್ತಾ ತಮಗೆ ಗೌರವಪೂರ್ವಕವಾಗಿ, ಆದರಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಮುಖ್ಯೋಪಾಧ್ಯಾಯರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಇದರೊಂದಿಗೆ ಸಂಭ್ರಮ ಶನಿವಾರದ ಮೊದಲ ಭಾಗದ ಕಾರ್ಯಕ್ರಮ ನಾವು ಸಮಾಪ್ತಿ ಮಾಡುವ ಮುಂಚಿತವಾಗಿ ಸಣ್ಣದಾಗಿ ಉಪಕಾರ ಸ್ಮರಣೆ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀಯುತ ಪ್ರಕಾಶ್ ಜೋಶಿ ಅವರು ಬಹಳ ಮುತುವರ್ಜಿಯಿಂದ, ಉತ್ಸಾಹದಿಂದ ಬಂದು ಮಕ್ಕಳನ್ನು ಇನ್ನೂ ಹೆಚ್ಚು ಹುರಿದುಂಬಿಸಿದ್ದಾರೆ. ಔಪಚಾರಿಕವಾಗಿ ತಮಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸುವ ಬಗ್ಗೆ ಒಂದು ಉತ್ಸಾಹ, ಒಲವು ಮತ್ತು ಇಂಥ ಐಡಿಯಾ ನಮ್ಮ ಮಕ್ಕಳಿಗೆ ಇದು ಬೇಕು. ಜೇನು ಕೃಷಿ ಮಾತ್ರ ಅಲ್ಲ, ನಮ್ಮ ಕೃಷಿಯ ಬಗ್ಗೆ, ಪ್ರಾಕ್ಟಿಕಲ್ ವರ್ಕಿನ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು. ಖಾಲಿ ಬುಕ್ ವರ್ಮ್ ಆಗುವಂಥದ್ದಲ್ಲ ಮಕ್ಕಳು, ಬದಲಿಗೆ ಭೌತಿಕ ಪ್ರಪಂಚದಲ್ಲಿ ಕೆಲಸದಲ್ಲೂ ತೊಡಗಬೇಕು ಎನ್ನುವಂಥದ್ದು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಗೋಪಾಲಕೃಷ್ಣ ತುಳುಪುಳಿ ಅವರ ಕನಸು ಹಂತ ಹಂತವಾಗಿ ನನಸಾಗ್ತಲೇ ಇದೆ. ಮಕ್ಕಳಿಗೂ ನಮಗೆಲ್ಲರಿಗೂ ಪ್ರಯೋಜನ ಆಗ್ತಾ ಇದೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ಎಲ್ಲ ಶಿಕ್ಷಕರ ಪ್ರೇರಣೆಯೊಂದಿಗೆ ಸಹಕಾರದೊಂದಿಗೆ ಮಕ್ಕಳಿಗೆ ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ. ಎಲ್ಲ ಶಿಕ್ಷಕರಿಗೂ ಶಿಕ್ಷಕ ವರ್ಗದವರಿಗೂ ಸಹೋದ್ಯೋಗಿ ಬಂಧುಗಳಿಗೂ ವಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾಳ ಚೆನ್ನಾಗಿ ಶಿಸ್ತಿನಿಂದ ಕುಳಿತು ಆಸಕ್ತಿಯಿಂದ ನೋಡಿ ನೋಟ್ ಮಾಡಿಕೊಂಡು ಅಂತೂ ನಿಮ್ಮ ಕುತೂಹಲ ಮೆಚ್ಚಬೇಕಾದದ್ದು ಮಕ್ಕಳೇ. ಭಾಳ ಚೆನ್ನಾಗಿ ಕೂತ್ಕೊಂಡು ಆಲಿಸಿದ್ದೀರಿ. ನಿಮ್ಮ ಪ್ರಯೋಜನವನ್ನು ಪಡ್ಕೊಳ್ತೀರಿ. ಮುಂದೆ ಏನೋ ಅವರು ಹೇಳಿದರು ಆ ರೀತಿ ನೀವು ಮಾಡ್ತೀರಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ಈ ಚಿಕ್ಕ ಕಾರ್ಯಕ್ರಮವನ್ನು ನಾವಿಲ್ಲಿ ಮುಕ್ತಾಯಗೊಳಿಸ್ತೇವೆ. ಸರ್ವರಿಗೂ ವಂದನೆಗಳು.